ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅನ್ನೋದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಬದುಕು ಅನ್ನೋದು ಒಂದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂಥದ್ದು. ಯಾವ ಸಮಯದಲ್ಲಿ ಯಾವ ಥರ ನಿರ್ಧಾರ ತಗೋತೀವಿ ಅನ್ನೋದ್ರ ಮೇಲೆ ಮುಂದಿನ ಬದುಕು ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಇಡೀ ವಾರ ವಿಲನ್ ಕಂಟ್ರೋಲ್ನಲ್ಲಿದ್ದಂಥ ಈ ಬಿಗ್ ಬಾಸ್ ಮನೆ ಕೂಡ ಒಂದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗಿತ್ತು. ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ಇನ್ನೊಂದು ನಿರ್ಧಾರ ಒಬ್ಬರನ್ನ ಅಳಿಸೋದಕ್ಕೆ ಕಾರಣ ಆಗಿತ್ತು. ಹಾಗೆ ಒಂದಷ್ಟು ನಿರ್ಧಾರಗಳು ಕೆಲವರಿಗೆ ಖುಷಿ ತಂದುಕೊಟ್ರೆ, ಇನ್ನೊಂದಷ್ಟು ನಿರ್ಧಾರಗಳು ಕೆಲವರಿಗೆ ನೋವು ಮಾಡಿದೆ. ಒಟ್ಟಾರೆಯಾಗಿ ನಿರ್ಧಾರಗಳು ಈ ಮನೆಯನ್ನು ಒಂದು ಗೊಂದಲದಲ್ಲಿ ಸಂಪೂರ್ಣ ವಾರ ಇಟ್ಟಿತ್ತು. ಮನೆಯವರು ತಗೊಂಡಂಥ ಇಷ್ಟು ನಿರ್ಧಾರಗಳಲ್ಲಿ ಸರಿಯಾದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು, ಎಲ್ಲದನ್ನು ಮಾತಾಡೋಣ. ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil, Asian Paints ಹಾಗೂ VC Smart Television, co-powered by Ashurya Realities, Walkmate Footwear, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್ ಹಾಗೂ ತೇಜು ರೆಡಿಮಿಕ್ಸ್ ಮಸಾಲ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನೆನ್ನೆ ಮನೇಲಿ ಏನೇನಾಯಿತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬರೋಣ. ಬಿಗ್ ಬಾಸ್ ವಿಟಿ ಪ್ಲೇಸ್. ಬೆಳಗ್ಗೆ 11:55. ಸ್ನಾನಕ್ಕೆ ಹೋಗ್ತಾ ಇದೆಯಾ? ಸ್ವಿಮ್ಮಿಂಗ್ ಪೂಲ್ ಒಳಗೆ ಬರಲಿ, ಯಾರು ಬೀಳ್ತಾರೆ? ಬೀಳ್ಬೇಕು. ಅವನು ಮೈಕ್ ಇದು ಮಾಡಿದ್ನಲ್ಲ. ಬೀಳಲಿ, ನಾ ಬೀಳಲ್ಲ. ರಾಶಿನ್ ಕರಿ, ಕ್ಯಾಪ್ಟನ್ ಕರಿ. ಇವನು ಯಾವಾಗ ಮೈಕ್ ಬರ್ತಿದ್ದನು? ದೆನ್ನೆ ಕಟಿಂಗ್ ಮಾಡಿಸ್ಕೊಂಡ್ ಬಂದು. ಇಲ್ಲಿದೆ ರಕ್ಷಿತ ಹೊರಗಡೆ ಹೋಗ್ತೀಯಾ? ಕ್ಯಾಪ್ಟನ್ ಕರಿ. ಇಲ್ಲಿ ಮೋಸ ಮಾಡೋರು ಬೇಜಾನ್ ಜನ ಅವ್ರೆ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಮಾಡಿದ್ರೆ ಬಿಡ್ತಾರಾ? ಒಂದು ಕಪ್ಪಲ್ ಅದ್ರಲ್ಲಿ ನೀರು ಇಟ್ಕೊಂಡಿದ್ದಾನು ಇದ್ರಲ್ಲಿ ಜಗಲ್ಲಿ. ಕರಿ ರಕ್ಷಿತಾ ಈಗ್ಲೇ. ಆಯ್ತಿರಮ್ಮ ತಾಯಿ. ಇಲ್ಲ ಇಲ್ಲ, ಕರಿಯಮ್ಮ, ಕರಿ ಕರಿ. ನಾನು ಕಲಿಸ್ತೀನಿ. ಸ್ನಾನಕ್ಕೆ ಹೋಗ್ತಿದ್ದಾನೆ, ನಾನು ಬೀಳಲ್ಲ ಅಂತ ಇದ್ದಾನೆ. ಹೆಂಗೆ? ಅದು ಯಾಕೆ? ಟ್ರೂತ್ ಆರ್ ಡೇರ್ ಕೊಟ್ಟಿದ್ದೀರಾ ಏನಾದ್ರು? ಅಲ್ಲ ಯಾಕೆ? ಯಾಕೆ ಬೀಳಿಸ್ತೀನಿ? ನನ್ಗೆ ಆ ಥರ ಏನಿಲ್ಲ. ಮತ್ತೆ ಏನು? ಸ್ವಿಮ್ಮಿಂಗ್ ಪೂಲ್ ಬೀಳ್ಬೇಕು ಸೂರಜ್. ಅದಲ್ಲೇನು? ಮಧ್ಯಾಹ್ನ 12:05. ಮೀಟರ್ ಬೀಳ್ದೇ ಇರೋದಕ್ಕೂ ಬೇಕು ಮೀಟರ್. ಸೂರಜ್ ಬಾ ಸೂರಜ್. ಈ ಕಡೆ ಎರಡು ಹೇಳ್ತೀನಿ. ಬಂದೆ ಅಂತಲ್ಲ, ಎಸ್ಸಲ್ಲಿ ಕರಿಯೋದು ನಾನು? ಸಿ ನನಗೆ ಪದೇ ಪದೇ ಕರಿಯಕ್ಕಾಗಲ್ಲ. ನಾನು ಬಂದು ಕೇಳ್ತಾ ಇದ್ದೀನಿ, ಬಾ. ಹೇಳಿದಿರಲ್ವಾ? ನಾನು ಹೇಳಿದೀನಿ ಅಂತ ಅಲ್ಲ, ಬೀಳ್ಬೇಕು. ನೆನ್ನೆ ಆಗಿರೋದು, ಬಾ ಬೀಳು ಬಾ. ಅದು ಇರ್ಲಿಲ್ಲ. ಬಾ ಆ ಸ್ಮೈಲ್ ನೋಡಿ, ಆ ಬಾ. ಸ್ಮೈಲ್. ನಮಗೂ ಹಿಂಗೆ ಕರಿಬೇಕು. ಹೌದು, ನಮ್ಗೆ ಬಾರಲ್ಲೇ ಅಂದ್ರೆ ಬಾತ್ರೂಮ್ ಆಗಿ ಕೂತು ಬಿಡ್ತೀನಿ. ಅಂದ್ರೆ ನಾನು ನಡೆಯಲ್ಲ. ಈಗ ನೀನ್ ಬರ್ತೀಯಾ ಬರಲ್ವಾ? ಇಲ್ಲ. ಯಾಕೆ ಯಾಕೆ ಬರಲ್ಲ? ಅಶ್ವಿನಿ ಮ್ಯಾಮ್ ತಿಂಡಿ ಕೊಡಂಗಿಲ್ಲ. ಅಶ್ವಿನಿ ಮ್ಯಾಮ್ ಈಗಲೇ ಹೇಳಿದ್ದೀನಿ. ರಾಶಿ ಇವನು ಹಾಕೊಡಕ್ ರೆಡಿ ಬರ್ರಿ ಇದಾಯ್ತು ಇವಂದು. ಟೆಲ್ ಮಿ ಮ್ಯಾನ್. ಸ್ವಿಮ್ಮಿಂಗ್ ಪೂಲ್ ಬೀಳೋ ಅಂದ್ರೆ ಸೂರಜ್ ಬೀಳ್ತಿಲ್ಲ. ಎತ್ತಿ ಸ್ವಿಮ್ಮಿಂಗ್ ಪೂಲ್ ಬೀಳಲ್ಲ ಅನ್ಕೊಂಡು ಇಷ್ಟೋ ತನಕ ರಿಕ್ವೆಸ್ಟ್ ಕೇಳಿದ್ದೀನಿ ನಾನು. ಸ್ವಿಮ್ಮಿಂಗ್ ಪೂಲ್ ಬೀಳೋ ನಾನು ಬೀಳಲ್ಲ. ಸೊ ತೊಗೊಂಡ್ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಬೇಕು. ಯಾರು ಹಾಕ್ತೀರಾ ಗೊತ್ತಿಲ್ಲ. ಈಸ್ ನಾಟ್ ರೆಡಿ. ಆಯ್ತು, ಕ್ಯಾಪ್ಟನ್ ಆಗಿ ಏನಾದ್ರು ಡಿಸಿಷನ್ ತಗೊಂಡು ಅದಕ್ಕೆ ತಿಂಡಿ ಕೊಡಬೇಡ ಅಂತ ಹೇಳಿದ್ದೀನಿ ನಾನು. ಅಷ್ಟೇ. ನಾ ಇಳಿಯಲ್ಲ ಗುರು, ನಾನು ಫಿಕ್ಸ್ ಆಗ್ಬಿಡಿ. ಯಾಕೆ? ಕ್ಯಾಪ್ಟನ್ ರೂಲ್ ಅಂದ್ಮೇಲೆ ರೂಲ್ ಅಪ್ಪ. ಸರಿ, ನೀನೇನು ಮೇನ್ ಕ್ಯಾಪ್ಟನ್ ಇಲ್ಲಿ? ಇಲ್ಲ ಮಿನಿ ಬಿಗ್ ಬಾಸ್ ನೀನು? ಯಾರು? ನೀನು ಯಾಕೆ ಬಂದು ಹೇಳ್ಬೇಕಣ್ಣ? ಅಲ್ಲ, ಏನು ಮಾಡ್ಬೋದು ಅಂತ ಕೇಳಿದಷ್ಟೇ. ಹ್ಞೂ, ಮತ್ತು ನೀನು ಒಂದು ಕೆಲಸ ಮಾಡು, ಆಯ್ತು ಕ್ಯಾಪ್ಟನ್ ರೂಮ್ಗೆ. ಓಕೆ. ಬಿಡು ಸೂರಜ್, ಮುಟ್ಟಂಗಿಲ್ಲ. ಬಿಡಿಲ್ಲ ಒಂದು ನಿಮಿಷ. ಮೈಕೆಲ್ಲ ನಾನು ಮುಟ್ತಾ ಇದ್ದೀನಿ. ಬಿಡಿಲಿ ಒಂದು ನಿಮಿಷ, ಬಿಡು. ನೀವು ಬಂದು ಹಿಂಗೆ ಕೇಳ್ತಿದ್ರಾ ಕ್ಯಾಪ್ಟನ್? ನಾನು ಯಾವತ್ತೇನು ಕೇಳಿದ್ದೆ? ಏನಂತ ಕೇಳೋದು? ಯಾವತ್ತೇನು ಬೀಳ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ರಜತ್ ಹತ್ರ ಕೇಳ್ತಾ ಇರೋದು. ಏನಿಗೆ ಬಿಡ್ಲಿ ನಾನು? ಮಾತಾಡಬೇಡ, ಮಾತಾಡ್ಲೇಬೇಡ ಇವತ್ತು. ಯಾರು ಮಾತಾಡಂಗಿಲ್ಲ. ಅಶ್ವಿನಿ ಮ್ಯಾಮ್ ನೀವು ತಿಂಡಿ ಕೊಡಂಗಿಲ್ಲ ಸೂರಜ್ಗೆ. ಇಲ್ಲ ನೀವು ಮಾತಾಡಂಗಿಲ್ಲ. ನೀವು ಮಾತಾಡಂಗಿಲ್ಲ ಸೂರಜ್. ಸೂರಜ್ ಮಾತಾಡಂಗಿಲ್ಲ. ರಾಶಿ ಮೈಕ್ ಕೊಟ್ಬಿಡಿ. ಮೈಕ್ ಕೊಟ್ಬಿಡು. ಮೈಕ್ ಕೊಡಿ. ಅಶ್ವಿನಿ ಮ್ಯಾಮ್ ತಿಂಡಿ ಕೊಡಂಗಿಲ್ಲ. ಇವತ್ತಿಡೀ ದಿನ ತಿಂಡಿ ಇಲ್ಲ ಅಶ್ವಿನಿ ಮ್ಯಾಮ್. ಮಧ್ಯಾಹ್ನ 12:15. ಅಕ್ಕ ರಚ್ಚಿಗಿದ್ದಳೆ. ಬಟ್ಟೆಗಳೆಲ್ಲ ಎತ್ಕೋತಿದ್ದಾರೆ. ಅಯ್ಯಯ್ಯೋ
ಅಯ್ಯೋ ಯಾಕೆ ಇಂತ ರಾಶಿ ರಾಶಿ 1 ಸೆಕೆಂಡ್ ರಾಶಿ Sorry. 1 ಸೆಕೆಂಡ್ ರಾಶಿ Sorry. ರಾಶಿ 1 ನಿಮಿಷ ಸಾರಿ ರಾಶಿ 1 ನಿಮಿಷ ರಾಶಿ ರಾಶಿ ನೋ ರಾಶಿ ಬೇಡ ಬೇಡ ಸೂರಜ್ ಬಟ್ಟೆನ ಬೇಡ ಸ್ವಿಮ್ಮಿಂಗ್ ರಾಶಿ ಪೂಲ್ ಆಗ್ತಾ ಇದೀನಿ. ರಾಶಿ ಬೇಡ ಓಯ್ ಇಟ್ಸ್ ಓಕೆ, ಇದೇನು ಮಾಡೋದೇನು ತೊಂದರೆ ಇಲ್ಲ. ಅವ್ರಿಗೆ ಊಟ ಇದು ಮಾಡೋ ಬದಲು ಇರು ನೋಡೋಣ ಫಸ್ಟ್ ಪ್ಯಾಂಟಲ್ಲಿ. ಇಲ್ವಾ? ಇರು ಪ್ಯಾಂಟಲ್ಲಿ ನೋಡೋಣ ಇರು. ಅದ್ರಲ್ಲಿ ಇರ್ಬೇಕು ನೋಡು. ಹಾಂ ಅರೆ ಕೋಟಲ್ಲಿ ಇತ್ತಾ ಯಾವುದು? ಹಾಂ ಎಲ್ಲ ಐತೆ ನೋಡಿ. ನಂಗೆ ಡಾಕ್ಟ್ರ್ ಹೇಳಿದ್ದಾರೆ ಏನಂತ? ಕೋಲ್ಡ್ ವಾಟರ್ ಇದೇ ಮಾಡ್ಕೋಬೇಡ ಅಂತ. ಬೆನ್ನಲ್ಲಿ ರ್ಯಾಷಸ್ ಅದು ಇದೆಲ್ಲ ಆಗಿದೆ. ಪೂಲ್ ನಾನು ಇಳಿಯಲ್ಲ. ನಿನ್ನೆ ಬಂದು ರೂಲ್ ಚೇಂಜ್ ಮಾಡಿದ್ರೆ ಈಗ ಸಡನ್ನಾಗಿ ನಾನು ಇಳಿ ಅಂದರೆ ಅದು ನಾನು ಹೇರ್ ಕಟ್ ಮಾಡಿಸ್ಕೊತಿದ್ದು. ಅವಾಗ ಮಿಸ್ ಆಗಿ ಮೊರ ಇಸ್ಕೊಳಕ್ ಬಂದೆ. ಹೇರ್ ಕಟ್ ಮಾಡುವಾಗ ಮೈಕ್ ಹಾಕೊಂಡು ಕೂರಂಗಿಲ್ಲ. ಮೊರ ಇಸ್ಕೊಂಬರ್ ಹೋಗೋಷ್ಟರಲ್ಲಿ ಮೊರ ಎಲ್ಲಿದೆ ಅಂತ ಅಂದೆ. ಆಮೇಲೆ ಆಯಮ್ಮ ಯಾಕೆ ಬಡ್ಕೊಂತೈತೆ? ನಿಮಗೆ ಎಲ್ಲಿ ಹೋದ್ರು ಒಳ್ಳೆ ಪ್ರಾಬ್ಲಮ್. ಓಕೆ ಡನ್, ನಾನು ಬರೋದೇ ಇಲ್ಲ ಒಳಗೆ. ಅವನಿಗೆ ರ್ಯಾಷಸ್ ಇರೋದಂತೂ ನಿಜ, ಬೆನ್ನಲ್ಲಿ ಎಲ್ಲ. ಅದನ್ನ ಹೇಳ್ಬೇಕು. ನೆನ್ನೆ ಎಸ್ ಅಂತ ಹೇಳಿ ಇವತ್ತು ಸಡನ್ ಆಗಿ ನೋ ಅಂತ ಅಂದ್ರೆ ಹೆಂಗೆ? ಹಂಗಲ್ಲಮ್ಮ. ಈಗ ನೆನ್ನೆ ನಾನು ಕೇಳಿಕ್ಕೆ ಎಸ್ ಅಂತ ಹೇಳಿದ್ರು ಅಲ್ವಾ? ಮೆಡಿಕಲ್ ಅಲ್ಲಿ ಹೋಗಿ ಕುತ್ಕೊಂಡು ನಾನು ಕೇಳ್ತಿದ್ದೀನಿ ಅಂದಾಗ ರಾಶಿಕಾ ಹಿಂಗಾಗಿದೆ, ನಾನ್ ಬೀಳಲ್ಲ. ನಂಗೆ ರ್ಯಾಷಸ್ ಇರೋದಂತೂ ನಿಜ. ನನಗೆ ಅವ್ನು ಹೇಳ್ಬೇಕಿತ್ತು. ಒಂದ್ ನಿಮಿಷ ಕೇಳು. ನಂಗೆ ಅವ್ನು ಹೇಳ್ಬೇಕಿತ್ತು. ಬೇಡ ನನ್ನ ಬಟ್ಟೆ ಎಷ್ಟು ಬಿಟ್ಟಿಯೇ? ರಾಶಿಕಾ ರಾಘವಣ್ಣ, ಮಾತ್ ಕೇಳು. sorry. ರಾಶಿ ಬಟ್ಟೆ ಒಂದಕ್ಕೊಂದು ಬಣ್ಣ ರಾಶಿ. ಬಿಟ್ಕೊಳತ್ತೆ, ಬೇಡ. ಇಲ್ಲ, ಅವ್ನ್ Wait ಮಾಡು, ಮಾಡ್ಬೇಕಾದ್ರೆ ಯಾರಾದ್ರು ಸುಮ್ನೆ. ಒಬ್ರು ಮಾತಾಡಿದ್ರ? ಅವ್ನ್ ಮಾಡ್ಬೇಕಾದ್ರೆ ಒಬ್ರು ಮಾತಾಡಿದ್ರ ಯಾರು? ಅಲ್ಲ ಈಗ ಅಶ್ವಿನಿ ಓಕೆ, ma'am, ರಾಶಸ್ ನನಗೆ ಇದೆ, ಹುಷಾರಿಲ್ಲ, problem ಇಲ್ಲ, ಏನಿದ್ರು ಯಾಕೆ ಹೇಳ್ಬೇಕಿತ್ತು. ನಾನು ನಿಂತ್ಕೊಂಡಿದ್ದೀನಿ ಅಶ್ವಿನಿ ಅಂತ. ma'am, ಅಲ್ಲ, ಮಾತಾಡ್ಕೊಳ್ಳಿ ಬಿಡಿ. ಅವರಿಗೆ ಪ್ರಾಬ್ಲಮ್ ಇಲ್ಲ, ಯಾಕೆ ಮಾತಾಡ್ತಾ this is ಇದ್ದೀರಾ? unfair. ಕ್ಯಾಪ್ಟನ್ ಮತ್ತೆ ಅವರ ಮುಂಚೆ ಬರಬೇಡಿ ಯಾರು, ಪ್ಲೀಸ್. ಎಲ್ಲ ಹೊಸ ಬಟ್ಟೆ ರಾಶಿಕಾ. ಹೋಗ್ಲಿ ಬಿಡಿ ರಘುವಣ್ಣ. ಕ್ಯಾಪ್ಟನ್ ಆಗಿ ಏನ್ ಮಾಡ್ಬೇಕು ಮಾಡ್ತಾ ಇದೀನಿ ನಾನು. ಕಾಮ ಕುತ್ಕೊಂಡು ಕೇಳಿದ್ರೆ ಎಲ್ಲ ಆಗತ್ತೆ. ಇವ್ರಿಗೆ ಈಗೋ ಬಂದ್ಬಿಟ್ಟಿದೆ ಮಧ್ಯದಲ್ಲಿ, ನಾನೇ ಕೇಳಲಿ ಅಂತ. ಕ್ಯಾಪ್ಟನ್ ಓನ್ ಡಿಸಿಷನ್ ತಗೊಂಡಿದ್ದು. ನಾನು ಸ್ವಿಮ್ಮಿಂಗ್ ಪೂಲ್ ತೆಗ್ದೆ ಸಿರಿ ಅಂತ ಹೋಗಿ ನಾನು ರಜತ್ ಹತ್ರ ಮಾತಾಡಿದ್ದು, ಬೇರೆದೇನು ರಜತ್ ಹತ್ರ ಮಾತಾಡಿರ್ಲಿಲ್ಲ. ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಹಾಕಿ ಅಂತ ಹೇಳಿದ್ದು ರಜತ್ಗೆ. ಇಲ್ಲ, ಏನ್ ಮಾಡ್ಬೋದು ಅಂತ ಕೇಳಿದೆ. ವಿಡಿಯೋ ಪ್ಲೇ ಮಾಡ್ತಾರೆ ಗಿಲ್ಲಿ. ಏನ್ ಮಾಡ್ಬೋದು ಅಂತ ಕೇಳಿದೆ. ರಜತ್ ಬನ್ನಿ ಇಲ್ಲಿ. ನಿಮ್ಮ ಹತ್ರ ಏನಂತ ಹೇಳಿದ್ ಬಂದ್ ನಾನು ಸ್ವಿಮ್ಮಿಂಗ್ ಏನ್ ಪೂಲ್ ಮಾಡ್ಬೋದು ಅಂತ ಎಸಿರಿ ಅಂದೆ. ನೀವ್ ಈ ಸೊಲ್ಯೂಷನ್ ನೀವ್ ಕೊಟ್ಟ ನನಗೆ. ಮತ್ತೆ ಕುತ್ಕೊಂಡು ಮಾತಾಡ್ಬಿಡ ಗಿಲ್ಲಿ. ಗೊತ್ತಿಲ್ಲ ಅಂದ್ರೆ ಮಾತಾಡಕ್ ಅಲ್ಲಿ ಬಂದು ಏನ್ ಮಾಡ್ಬೋದು ಅಂತ ಯಾಕೆ ಕೇಳಿದೆ? ನಾನು ಏನ್ ಮಾಡ್ಬೋದು ಅಂತ ಕೇಳಿದೆ ರಜತ್. ಇಲ್ಲಿ ಯಾಕೋ ನೀನು? ನನ್ ಪಾಡಿಗೆ ನಾನು ಇಲ್ಲಿ ಮಾತಾಡ್ಕತ್ತವ್ನಿ ಕಾರಣ. ಅಲ್ಲ, ಸಾಕನ್ಸುತ್ತೆ. ಸಾಕು. ಮಧ್ಯಾಹ್ನ 1:05. ಇವಾಗ ನಂಗೆ ರಜತ್ ಕ್ಯಾಪ್ಟನ್ ಆಗೋದು ಇಷ್ಟ ಇರ್ಲಿಲ್ಲ ಅಂದಿದ್ರೆ ಕ್ಯಾಪ್ಟನ್ಸಿ ರೇಸಲ್ಲಿ ಇರ್ತಾರೆ. ನಾನು ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಏನೋ ಹೇಳಲ್ಲ. ಬಿಕಾಸ್ ನನಗೆ ಇಷ್ಟ ಇರಲ್ಲ ಅವ್ರು ಕ್ಯಾಪ್ಟನ್ ಆಗಿರೋದು. ಕ್ಯಾಪ್ಟನ್ ಆದ್ಮೇಲೆ ಬಂದು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬಿಟ್ಟು ಅವ್ಳು ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ ನನಗೆ ಅಂತ ಹೇಳಿದ್ರೆ ಏನನ್ನೋದು? ನೀನು ಹೇಳ್ದ ಕಂಗ್ರ್ಯಾಚುಲೇಷನ್. ಅವತ್ತು ಗೇಮಾಗಿ ಗೆದ್ಮೇಲೆ ನಾ ಕೈ ಕೊಟ್ಬಿಟ್ಟು ಹಿಂಗೆ ಅಂದೆ, ಆಯಿತಾ? ನಾನು ಇವತ್ತು ಏನಂದೆ, ನೀವು ಉಸ್ತುವಾರಿ ಮಾಡಿ ಅಲ್ಲಿ ಹೆಂಗೆ ಗೆದ್ದಿದ್ದಾರೆ, ಫೇರಾಗಿ ಗೆದ್ದಿಲ್ಲ ಅಂತ ನಾನು ಅದನ್ನ ಮಾತಾಡಿದ್ದೀನಿ. ಇನ್ಮೇಲೆ ಬರತ್ತೆ ಮುಖವಾಡಗಳು ಆಚೆ ಬರ್ಲಿ. ಇಷ್ಟ ದಿನ ಅಯ್ಯೋ ನನ್ ಪಾಪಚ್ಚಿ ನನ್ಗೇನೋ ಗೊತ್ತಿಲ್ಲ ಅದು ಇದು ಅಂತ ನಾಟಕ ಆಡಿದ್ ಸಾಕು. ಅಲ್ಲ, ಏನು ಮುಖವಾಡ ಹಾಕೊಂಡು ಏನೋ ಮಾಡ್ತಿದ್ದೀನಿ ಅಂತಂದಲ್ಲ? ನೀನ್ ಇಷ್ಟ ದಿನ ತುಂಬಾ ಪಾಪಚ್ಚಿ ತರ ಎಲ್ಲ ಇದ್ದೆ ಅಲ್ವಾ? ಇನ್ ಮುಂದೆ ಎಲ್ಲ ಆಚೆ ಬರುತ್ತೆ. ಇವಾಗ ಒಂದ್ ವಾರ ದಿನ ಅದನ್ನೇ ಅಲ್ವಾ ನೀನ್ ಮಾಡಿರೋದು? ವಿನ್ ಆಗೋದ್ ಇಷ್ಟ, ರಾಶಿಕಾ ಕ್ಯಾಪ್ಟನ್ ಆಗಿದ್ ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ವಿನ್ ಆದ್ಮೇಲೆ ಏನಿಗೆ ಬಂದ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ದೆ. ನೀನು ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ. ಗುರು ನಾನು ಆಟ ಆಡ್ದೆ, ನಾನು ವಿನ್ ಆದೆ. ನೀನು ಹೋಗಿದ್ರೆ ನೀನು ಆಡ್ಬೇಕಿತ್ತು. ಅವ್ಳು ಹೇಗೆ ಕ್ಯಾಪ್ಟನ್ ಅನ್ನೂ ಇಷ್ಟ ಆಗಿಲ್ಲ. ಹೇಗೆ ಅವ್ರು ಕೊಟ್ಟಿದ್ದು ಉಸ್ತುವಾರಿ ನಂಗೆ ಫೇರ್ ಅನ್ನಿಸ್ಲಿಲ್ಲ. ಈ ಡಿಸ್ಕಷನ್ ಆಗಿದೆ. ಅವಳು ಹೇಗೆ ಕ್ಯಾಪ್ಟನ್ ಆದ್ಲು, ನಂಗೆ ಉಸ್ತುವಾರಿ ಸರಿ ಅನ್ನಿಸ್ಲಿಲ್ಲ, ಫೇರ್ ಆಗಿ ಗೆದ್ದಿಲ್ಲ, ಅದಕ್ಕೆ ನಾ ಕ್ಯಾಪ್ಟನ್ಸಿ ನಂಗೆ ಇಷ್ಟ ಇಲ್ಲ. ಅದನ್ನೇ ತಾನೇ ನಾನು ನಿಮ್ಗೆ ಹೇಳಿದ್ದು. ಈಗ ಏನ್ ಹೇಳ್ತೀರ ಮತ್ತೆ? ನನಗೆ ರಾಶಿಕಾಗಿಂತ ಸೂರಜ್ ಜಾಸ್ತಿ ಕ್ಲೋಸ್ ಇದ್ದಿದ್ದು ಮನೆಗೆ ಬಂದಾಗಿಂದ. ನಾನು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಉಸ್ತುವಾರಿ ಮಾಡುವಾಗ ಫೇವರಿಸಂ ಮಾಡಿಲ್ಲ. ಉಸ್ತುವಾರಿ ತಪ್ಪಾಗಿತ್ತು, ನಾನು ಅದನ್ನ ಬೇರೆಯವ್ರು ನಿಮಗೆ ಚಾನ್ಸೇ ಇಲ್ಲ. ರಿಸಲ್ಟ್ ಬಂದಾಯ್ತು. ನಿಮ್ಮಿಬ್ಬರು ಈಗೋ ಕ್ಲಾಶ್ ನಡುವೆ ನನ್ನನ್ನು ಎಳಿಬೇಡಿ. ಅವ್ರೊಂದ್ಸಲ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಆದ್ಮೇಲೆ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಅವ್ರು ಗೇಮ್ ಅಲ್ಲಿ ಸೋತಿದ್ದಾರೆ, ಮತ್ತೊಂದಾಗಿದ್ದಾರೆ, ಅದನ್ನ ನಾವು ಹೇಳಕ್ಕೆ ಆಗಲ್ಲ. ಅಂಡ್ ನಮ್ ಜೊತೆನೆ ಮಾತಾಡ್ತಿಲ್ಲ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ನಂಬಗೇನೆ ಹೋಗಿ ಹೇಳಿರೋದು ಉಂಟು.
ಹೆಂಗ್ ನಂಬೋದು ಅಂತ ಅವ್ರ ಮನುಷ್ಯನ opinion ಹೇಳುವಾಗ ಅಲ್ಲ ಅದು ಅಂತ ನಿಮ್ ಬಗ್ಗೆ ಪರ್ಸನಾಲಿಟಿ ನಾ ಹೇಗ್ ನಂಬ್ಲಿ ಆಗಲ್ಲ ನಾನು ರಾಶಿಕಾ. ನಾನೇನ್ ನಿನ್ ಬಗ್ಗೆ ಸೂರಜ್ ನಾನು ಅವನು ಮಾತಾಡ್ತಿಲ್ಲ ನಾನ್ ನಿನ್ ಬಗ್ಗೆ ಮಾತಾಡಿದ್ದೀನಿ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆನೂ ನೀನ್ ಮಾತಾಡಿದ್ಯಾ. ಅಶ್ವಿನಿ ಮ್ಯಾಮ್ ಪದೇ ಪದೇ ಒಂದು ಟಾಪಿಕ್ ತೆಗಿತಿದ್ದಾರೆ ಅಂದಾಗ ಎಲ್ಲ ಇದ್ರಲ್ಲೂ ನೀನ್ ಏನ್ ಮಾತಾಡಿದ್ಯಾ ಅನ್ನೋದು ಗೊತ್ತಿಲ್ಲ. ಹೌದು ಅದ್ ಮ್ಯಾಟರ್ ಅಲ್ಲ, ಬಟ್ ನನಗೆ ಬರತ್ತೆ ಅಲ್ವಾ ತಲೆ. ನೀನ್ ಮಾತಾಡ್ತಿದ್ದಾಗ ಅಲ್ಲ ಏನೋ ಒಂದು ಹೇಳ್ಬೇಕು ಅಂತಲ್ಲ, ಮಾತಾಡ್ತಿಲ್ದಿದ್ದಾಗ ಇವ್ರು ಹೋಗಿ ಬೇರೆಯವ್ರ ಹತ್ರ ಏನ್ ಹೇಳಿರ್ತಾರೆ ನನಗೆ ಗೊತ್ತಾ? ನೀನು ಹೇಳಿದೆ ಸೂರಜ್ ಯಾವಾಗೂ ನನ್ನ ಸಪೋರ್ಟ್ ಸಿಸ್ಟಮ್ ಆಗಿತ್ತು ಅಂತ. ಈಗ ಈ ತರ ಕಿತ್ತಾಡೋದು ಏನಾಗುತ್ತೆ ಗೊತ್ತಾ, ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಬಂದ್ಬಿಡುತ್ತೆ. ಸುಳ್ಳು ಅಂತ ನಾನ್ ಮಾಡ್ತಿಲ್ಲ ರಘು. ಸೊ ಅನ್ನೆಸರಿಯಾಗಿ ಜಗಳ ಸ್ಟಾರ್ಟಿಂಗ್ ನಾನು ಹೇಗಿದ್ದೆ, ಇನ್ನೊಬ್ರು ಯಾರೋ ಬಂದಾದ್ಮೇಲೆ ಅವ್ರು ಹೇಗಾದ್ರು ಎಲ್ಲ ನೋಡ್ತಿದೀವಿ. ನಿನ್ ಕಂಫರ್ಟ್ ಝೋನ್ ಕೂಡ ಎಲ್ಲ ನಾನು ನೋಡ್ತಾ ನೋಡ್ತಿದೀವಿ. ಇದೀನಿ. ನಿನ್ ನನ್ಗೆ ಕಂಫರ್ಟ್ ಝೋನ್ ಇಲ್ಲ, ಒಬ್ನೇ ಕೂತ್ಕೋತೀನಿ ಹೋಗಿ. ಯಾರು ಬೇಡ. ಈಗ ಒಂದು ಡಿಸಿಷನ್ ತಗೋಬೇಕು ಅಂದ್ರು ಮನೆಯವ್ರನ್ನೆಲ್ಲರೂ ಕೇಳ್ಬೇಕು. ಹೋಗ್ಬಿಟ್ಟು ಬನ್ನಿ ಇಲ್ಲಿ ಒಂಚೂರು ಸೂರಜ್ ಮೈಕ್ ತೆಗಿತಿಲ್ಲ ಏನ್ ಮಾಡ್ಬೇಕು ಅಂತ ಒಬ್ರು ನಾನು ಯಾವತ್ತೂ ಕೇಳಲ್ಲ. ಕ್ಯಾಪ್ಟನ್ಸಿ ಯಾರೋ ಸ್ವಂತ ಬುದ್ಧಿ ಬೇಕು ಫಸ್ಟ್. ಅವ ಕ್ಯಾಪ್ಟನ್. ಗೊತ್ತಿಲ್ಲದಿದ್ದಾಗ ಗೊತ್ತಿಲ್ಲ ಅಂದ್ರೆ ಮಾತಾಡಕ್ ಹೋಗ್ಬಾರ್ದು ಸೂರಜ್. ಗೊತ್ತಿಲ್ಲ ಅಂದಾಗ ಮಾತಾಡಕ್ ಕ್ಲಾಪ್ ಮಾಡಿದ ತಕ್ಷಣ ನೀನ್ ಹೇಳಿದ್ ನಿಜ ಆಗೋಗಲ್ಲ. ನಿಜ ಅಲ್ಲ, ಇಡೀ ಮನೆ ನೋಡಿದೆ. ಮುಂಚೆ ಒಬ್ರು ಬಂದಾಗ ಇನ್ನೊಂಥರ, ಈಗ ಒಬ್ರು ಬಂದಾಗ ಇನ್ನೊಂಥರ, ಎಲ್ಲರೂ ನೋಡ್ತಿದ್ದಾರೆ. ಆಯ್ತಾ? ಇದು ಪರ್ಸನಲ್ ಆಗಿ ಮಾತಾಡ್ತೀರಾ? ಪರ್ಸನಲ್ ಆಗಿ ಮಾತಾಡ್ತೀನಿ. ಅವ್ರ ಪರ್ಸನಲ್ ಬಂದ್ರೆ ನಾನು ಇನ್ನೂ ಪರ್ಸನಲ್ ಹೋಗ್ತೀನಿ. ಅವ್ರ ಪರ್ಸನಲ್ ಆದ್ರೆ ನಾನು ಇನ್ನೂ ಪರ್ಸನಲ್ ಹೋಗ್ತೀನಿ. ಪರ್ಸನಲ್ ಆಗಿ ಮಾತಾಡ್ತಿಲ್ಲ. ನಾ ಹೇಳ್ದೆ ಪಾಪಚಿ ಮುಖವಾಡ ಇಷ್ಟ ಹೆಂಗಿದ್ದ ಈಗ ಹೆಂಗಿದ್ದಾನೆ. ಎಲ್ಲರಿಗೂ ಒಂದು ಥ್ರೆಶೋಲ್ಡ್ ಒಂದು ಲಿಮಿಟ್ ಇರುತ್ತೆ ಸರ್. ಮುಖವಾಡನೇ ನಾನು ಇವತ್ತು ಹೇಳ್ತೀನಿ, ಮುಖವಾಡನೇ ಇದು. ಇಷ್ಟ ದಿನ ಚೆನ್ನಾಗಿ ಮಾತಾಡ್ತಿದ್ದವ್ರು ಬಂದ್ಬಿಟ್ಟು ನಂಗೆ ಮಾತಾಡ್ಸಕ್ ಇಷ್ಟ ಇಲ್ಲ, ನಾ ಮಾತಾಡಲ್ಲ. ಹೌದು, ನಂಗೆ ಮಾತಾಡ್ಸಕ್ ಇಷ್ಟ ಇಲ್ಲ. ಬೇಡ ಫೋರ್ಸ್ ಯಾರು ಮಾಡ್ತಿದ್ದಾರೆ? ಅಯ್ಯೋ ಗುರು, ನಾನೇ ಫಸ್ಟ್ ಹೇಳಿದ್ದು ಮಾತಾಡ್ಸಕ್ ಇಷ್ಟ ಇಲ್ಲ ಅಂತ. ಇಂಥ ಪರ್ಸನ್ ಜೊತೆ ಇಷ್ಟು ದಿನ ಮಾತಾಡ್ತಿದ್ನಲ್ಲ, ನಂಗ್ ತಪ್ಪು. ಎಲ್ರಿಗೂ ಗೊತ್ತು ಯಾರು ಎಂತ ಪರ್ಸನ್ ಅಂತ. ಹೌದು, ಗೊತ್ತಾಗ್ತಿದೆ ಇವಾಗ. ಎಲ್ಲ ಕಣ್ಣಿಗೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಯಾರ್ ಕ್ಯಾರೆಕ್ಟರ್ ಏನು ಅಂತ. ಎಲ್ಲರೂ ನೋಡಿದ್ದಾರೆ. ಮಧ್ಯಾಹ್ನ 1:25. ಇವಾಗ ಅಲ್ಲಿ ಹೇಳ್ದೆ ನೀನು ಅವ್ರು ಕ್ಯಾಪ್ಟನ್ ಆಗಿರೋದು ಫೇರ್ ಆಗಿ ನಿಂಗೂ ಅಕ್ಕ ತಂಗಿರಿದ್ರೆ ನೀನು ಹೀಗೆ ಮಾತಾಡ್ತಿದ್ರ ಸೂರಜ್? ಗೇಮ್ ಬಗ್ಗೆ ಮಾತಾಡ್ತಿದ್ದ. ಅಕ್ಕ ತಂಗಿ ಅಂತ ಇದ್ದೀರಾ, ಹೀಗೆ ಮಾತಾಡ್ತಿದ್ದ ಅವನು. ಏನಂತ ಮಾತಾಡ್ದೆ? ನಾವ್ ಬಂದಾಗ ನಮ್ ಜೊತೆ, ಇವಾಗ ಇನ್ನೊಬ್ರು ಬಂದಿದ ತಕ್ಷಣ ಇನ್ನೊಬ್ರು ಜೊತೆ ಅಂದಾಗ ಏನ್ ಮಾತು ಅದು? ನಿನಗೆ ಅಕ್ಕ ಇದಾರ್ ತಾನೆ ಸೂರಜ್? ನಿನಗೆ ಅಕ್ಕ ಧ್ರುವ ಅಂತಿದೆ ಮಾತಾಡ್ದಾಗ. ಎಲ್ಲಿಂದ ಎಲ್ಲಿಗೋ ತಿರುಗಿಸ್ಬೇಡ. ನೀನ್ ಹೇಳಿದ ಮಾತೇನೆ, ನೀನ್ ಹೇಳಿದ ಮಾತು. ನಾವ್ ಬಂದಾಗ ನನ್ ಜೊತೆ, ಇವಾಗ ಇನ್ನೊಬ್ರು ಬಂದಿದ ತಕ್ಷಣ ಅವ್ರ ಜೊತೆ ಮಾತಾಡ್ತಿದ್ಯಾ? ಎಲ್ಲರೂ ನೋಡ್ತಾ ಇದೀವಿ ಅಂತ. ನಿನಗೆ ಅಂತಾನು ಒಂದು ಅಕ್ಕ ಇದಾರೆ ಅಲ್ವಾ? ನಾನು ಏನ್ ಹೇಳ್ದೆ? ಏನ್ ಹೇಳ್ದೆ? ಇಷ್ಟ ದಿನ ಒಂಥರ ಇದ್ದೆ, ಈಗ ಇನ್ನೊಬ್ರು ಏನೋ ಹೇಳ್ತಿದಾರೆ, ಅದಕ್ಕೆ ಡಿಸಿಷನ್. ಇನ್ನೊಬ್ರು ಹೇಳ್ತಿದಾರೆ, ಇನ್ನೊಬ್ರು ಬಂದಾದ್ಮೇಲೆ, ಆಬ್ವಿಯಸ್ಲಿ ಇನ್ನೊಬ್ರು ಬಂದಾದ್ಮೇಲೆ ನಾನು ನೋಡ್ತಾ ಇದೀನಿ ಅಂತಾನೆ ಹೇಳಿದ್ದು ನೀನು. ಡಿಸಿಷನ್ಸ್ ಅಂತ ಹೇಳಿದ್ದು ಲಾಸ್ಟ್ ಅಲ್ಲಿ ನೀನು. ಇನ್ನೊಬ್ರು ಬಂದಾದ್ಮೇಲೆ ಏನ್ ನೋಡ್ದೆ? ನೀನ್ ಚೇಂಜ್ ಆಗಿದ್ಯಾ? ನೀನ್ ಚೇಂಜ್ ಆದೆ. ಮುಂಚೆ ಹಿಂಗಿದ್ದೆ, ಹಂಗಿಲ್ಲ. ಇಷ್ಟು ದಿನ ಪ್ರೂವ್ ಮಾಡೋದೇನು ಬೇಡ, ನಿನ್ ಪಾಡಿಗೆ ನೀರು ನನ್ನ ಪಾಡಿಗೆ ನಾ ಇರು ಅಂತ ಹೇಳ್ತಾರೆ. ಈಗ ಇನ್ನೊಬ್ರು ಬಂದಾಗ, ಈಗ ನನ್ನ ಜೊತೆ ಮಾತಾಡ್ಕೊಂಡು ಇದ್ಲು, ಚೆನ್ನಾಗೇ ಇದ್ಲು, ಇದ್ದಕ್ಕಿದ್ದಂಗೆ ಮಾತಾಡೋದು ಸ್ಟಾಪ್ ಮಾಡ್ಬಿಟ್ಟು ಬೇರೆ ಕಡೆ ಹೋಗ್ತೀಯ. ನಾನು ಅದ್ರ ಬಗ್ಗೆ ಹೇಳಿದ್ರೆ ತಪ್ಪ? ನೀನ್ ಕ್ಲೋಸರ್ ಕೊಟ್ಬಿಟ್ಟು ಇಲ್ಲ ಹಿಂಗಿಂಗೆ ಅಂತ ಹೇಳಿದ್ಯಾ? ವೀಕೆಂಡ್ ಅಲ್ಲಿ ಒಂದ್ ನಿಮಿಷ ಅಶ್ವಿನಿ ಮ್ಯಾಮ್, ವೀಕೆಂಡ್ ಅಲ್ಲಿ ಒಂದ್ ನಿಮಿಷ ಮಾತಾಡ್ತಿಲ್ಲ ಅಂದಿದ್ರು ಅಶ್ವಿನಿ ಮ್ಯಾಮ್, ನನಗೆ ಅವ್ನ್ ಆರಾಮಾಗಿದ್ದಾನೆ, ಹೇಗಿದ್ದಾನೆ, ಅವ್ನ್ ಸೈಲೆಂಟ್ ಆಗಿ ಕುತ್ಕೊಂಡ, ಇಲ್ಲಿಂದಾನೆ ಕುತ್ಕೊಂಡು ನೋಡ್ತಿದ್ದೆ ನಾನು. ಓಕೆನಾ? ಅವ್ನ್ ಕ್ಯಾಪ್ಟನ್ ಮಿಸ್ ಆದಾಗ್ಲೂ ನನಗೆ ಎಷ್ಟು ಹರ್ಟ್ ಆಯ್ತು ಅಂತ ನನಗೂ ಗೊತ್ತು. ಆಯ್ತಾ? ಇಂಥ ಪರ್ಸನಾಲಿಟಿ ಜೊತೆ, ಇಂಥ ಕ್ಯಾರೆಕ್ಟರ್ ಜೊತೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೆ ಅಂತ ನೀ ಮಾತಾಡ್ತಿದ್ಯಾ? ಮಾತಾಡೋಕಾರು ಬಿಡ್ತಿದ್ಯಾ? ಬೇಡ, ಇಬ್ರು ಕೂತ್ಕೊಂಡು ಮಾತಾಡಿ. ರಾಶಿಕಾ, ಆಲ್ರೆಡಿ ಒಂದ್ಸಲಿ ಇದೇ ಡಿಸ್ಕಷನ್ ನನ್ನ ವಿಷಯದಲ್ಲಿ ನಡೆದಿದೆ. ರಾಶಿಕಾ, ಹೇಳ್ತಾ ಇದೀನಿ, ಅಲ್ಲಿ ಬಂದವರು ರೊಮ್ಯಾನ್ಸ್ ಅಂತ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ, ಏನೇ ಆದ್ರೂ ನಾನು ಇವ್ನ ಜೊತೆ ನಿಂತ್ಕೊಂಡಿದ್ದೆ ಅಲ್ವಾ? ಅದಕ್ಕೆ ನೀವಿಬ್ರು ರೂಮಲ್ಲಿ ಮಾತಾಡಿ. ಅದನ್ನ ಕ್ಯಾಪ್ಟನ್ಸಿ ಇದ್ ಬಿಟ್ಟು ದಿಸ್ ಇಸ್ ಅ ಪರ್ಸನಲ್ ಟಾಕ್. ಗುರು, ಇದು ಬೇಡ. ನಿನ್ನ ನಾ ಫ್ರೆಂಡ್ ಅಂತ ನಂಬಿದ್ದಕ್ಕೆ ಥ್ಯಾಂಕ್ ಯು. ಮಧ್ಯಾಹ್ನ 1:35. ಇದು ಒಂದೊಂದು ಮ್ಯಾಟ್ರ್ ಇದೆಯಲ್ಲ, ಔಟ್ ಆಫ್ ಹ್ಯಾಂಡ್ ಹೋಗ್ಬಿಡುತ್ತೆ. ಡೋಂಟ್ ಲೆಟ್ ಇಟ್ ಗೋ ಅಷ್ಟೇ ಹೇಳ್ತಾ ಇರೋದು. ಒಂದೊಂದು ಸೆಂಟೆನ್ಸು ಮ್ಯಾಟರ್ಸ್ ಎಲ್ಲ. ಆ ಲೈನ್ ಕೇಳಕ್ ಹಿಂಸೆ ಆಗುತ್ತೆ. ನಾನು ಯಾಕಂದರೆ ಅವತ್ತು ಏನು ರೂ ಅಂತ ಏನು ಹೇಳಿದ್ದ, ನನ್ನ ಟ್ರೈ ಮಾಡ್ತಾ ಇದ್ದಾರೆ. ಹಾಂ, ಟ್ರೈ. ಒಂದೇ ಒಂದು ವರ್ಡು ಎಷ್ಟು ದೊಡ್ಡದಾಗಿತ್ತು. ನಾನು ಒಂದು ಪಾಯಿಂಟ್, ನನ್ನ ಧ್ರುವನ್ ಟಾಪಿಕ್ ಎಲ್ಲ ಆದ್ಮೇಲೆ ನಾನು ಯಾರ ಜೊತೆನೂ ಯಾಕೆ ಹೇಳು ಒಂದು ವಾರ ನಾನು ಮಾತಾಡಲಿಲ್ಲ. ಮೊನ್ನೆನೇ ಹೇಳಿದೆ, ಐ ಥಿಂಕ್ ಅರ್ಥ ಆಗುತ್ತೆ ನಿಮಗೆ. ಯು ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಅಷ್ಟೇ. ನಂಗೆ ಯಾರು ಹೇಳ್ತೀನಿ ಕೇಳಿ, ಅದಲ್ಲ ಸೂರಜ್, ಇಟ್ ಈಸ್ ಯುವರ್ ಪರ್ಸನಲ್ ಮ್ಯಾಟರ್. ನೀನು ಮಾತಾಡು, ಬೇರೆಯವ್ರನ್ನ ಮಾತಾಡೋಕೆ ಬಿಡಬೇಡ. ನೀನು ಹೋಗಿ ಮಾತಾಡು, ನನ್ನ ಮಾತು ಕೇಳು. ನಾನು ಯಾಕೆ ರಜತ್ನ ಕರೆದೆ ಅಂತಲೂ ಹೇಳ್ತೀನಿ. ರಘು ಅಣ್ಣ ರಜತ್ ನನ್ನ ತಲೆಯಲ್ಲಿ ಬಂದರು.
ಸೂರಜ್ನ ಎತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋಕ್ಕೆ ಓಕೆನಾ. ನೀವೆಲ್ಲ ರೇಗಿಸ್ತಾ ಇದ್ರಿ, ನನಗೆ ಸೂರಜ್ ಮೇಲೆ ಏನೂ ಕೋಪ ಇರಲಿಲ್ಲ. ಬಟ್ ನಿಮ್ಗೆಲ್ಲರಿಗೂ ಗೊತ್ತು ನಾನು ಬಂದು ಬಾ ಸೂರಜ್ ಅಂತ ಅನ್ನೋದು ಕೋಪದಲ್ಲಿ ಕೇಳಿಸತ್ತೆ ನನಗೆ ಗೊತ್ತು. ಓಕೆ ನಾನು ಸೂರಜ್ ಜೊತೆ ಮಾತಾಡ್ತೀನಿ, ನಾನು ಹಂಗೆ ಮಾತಾಡಬೇಕು ಅಂತಲೇ ಇದ್ದೇ ಬಿಟ್ಟರೆ ಕೋಪದಿಂದ ಸೂರಜ್ಗೆ ಕೇಳಬೇಕು ಆ ಥರ ಇಂಟೆನ್ಷನ್ಸ್ ಏನೂ ಇರಲಿಲ್ಲ. ಅವಳು ನೋಡಿದ್ಯಲ್ವಾ, ಯಾವಾಗ ಓವರ್ಲ್ಯಾಪ್ ಮಾಡ್ತಾಳೆ, ಅವಳು ಕೋಪ ಜಾಸ್ತಿ ಬಿಟ್ಬಿಡ ಗೊತ್ತಲ್ವಾ, ನೀನ್ ಮೆಚೂರ್ಡ್ ಇದೆಯಲ್ವಾ. ಏನಕ್ಕೆ ನಾನು ಸಡನ್ ಆಗಿ ಮಾತಾಡ್ತೀನಿ, ಸಡನ್ ಆಗಿ ಕಿರ್ಚಾಡ್ತೀನಿ, ಅನ್ಸಿದ್ದು ನಾನು ಮಾತಾಡ್ತಿರ್ತೀನಿ ಅನ್ನೋದು. ನಾನು ಕೇಳಿದ್ದು ಸ್ವಿಮ್ಮಿಂಗ್ ಪೂಲಿಗೆ ಎತ್ತೆಸಿಬಹುದಾ ಅವ್ರನ್ನ ಅಂತ ಕೇಳಿದ್ದು ಬಿಟ್ರೆ ಇನ್ನು ನೀನು ಏನೂ ಕೇಳಿಲ್ಲ. ಬಟ್ಟೆ ವಿಷಯ ನನಗೆ ಬಂದಿದ್ದು ತಲೆಗೆ. ಮಧ್ಯಾಹ್ನ 1:40. ರಾಶಿ ಒಂದು ನಿಮಿಷ ಕೂತ್ಕೋ. ರಾಶಿಕಾ ನೋಡು, ರಾಶಿಕಾ ಪ್ಲೀಸ್ ನನಗೋಸ್ಕರ ಮಾತಾಡು, ಕ್ಲಿಯರ್ ನನಗೋಸ್ಕರ ಎಲ್ಲ ಇದನ್ನೇ ನೀನ್ ಇದೇನು ನನಗೋಸ್ಕರ ಮಾಡುವರೆ. ಬನ್ನಿ ಒಂದು ನಿಮಿಷ, 10 minutes ಲಿಸನ್ ಟು ಹಿಮ್, ಆಯ್ತಾ? ನೋ ಶೌಟಿಂಗ್, ನನಗೋಸ್ಕರ ಪ್ಲೀಸ್. ಬಟ್ ನೀವು ಆಲ್ ಆಫ್ ಅ ಸಡನ್ ಈ ಬಿಹೇವಿಯರ್ಸ್ ಕೊಟ್ಟಾಗ ಇಷ್ಟು ದಿನ ಇದ್ದಿದ್ದು ಫೇಕಾ, ಇಷ್ಟು ದಿನ ಹಂಗಾದ್ರೆ ನಾಟಕ ಮಾಡ್ತಿದ್ರಾ ಅಥವಾ ಇವಾಗ ನಾಟಕ ಮಾಡ್ತಾ ಇದ್ದೀರಾ ಅಂತಾನೆ ಬರೋದು. ರಾಶಿ, ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ನಿನ್ನ ಬಗ್ಗೆ ಆ ಥರ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ನಾನು ಮಾತಾಡೋದು ಇಲ್ಲ. ಏನಕ್ಕೆ ನೀನು ಹಂಗಿದ್ದೆ ಹಿಂಗಾಗಿದೆ ಅಂತ ಹೇಳಿದ್ದು, ನೀನು ಮಾತಾಡೋದು ಸ್ಟಾಪ್ ಮಾಡಿದೆ. ಬಟ್ ನನಗೆ ಕ್ಲೋಜರ್ ಸಿಗಲಿಲ್ಲ. ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ನೀನು ಫಸ್ಟ್ ಕೇಳಿದ್ದು ರಜತ್ ಅವ್ರನ್ನ. ನಾನು ಅದಕ್ಕೆ ಕೇಳಿದ್ದು, ಇಷ್ಟು ದಿನ ನನ್ನ ಜೊತೆ ಮಾತಾಡ್ತಿದ್ದೆ, ಈಗ ಹೋಗಿ ಬೇರೆಯವ್ರನ್ನ ಕೇಳ್ತಿದ್ಯಾ, ಆ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ನೀನೇನು ಅಂತ ಗೊತ್ತು. ಸಾಕು, ಇಲ್ಲ ಐ ಆಮ್ ಟೆಲಿಂಗ್, ನೀನದು ತಗೋ ಬಿಡು, ದಟ್ ಈಸ್ ಸೆಕೆಂಡ್ರಿ. ನಾನು ಆ ಥರ ಆ ಲೆವೆಲ್ಗೆ ಇಳಿದು ಮಾತಾಡೋನು ನಾನಲ್ಲ. ಪ್ಲೀಸ್ ಆ ವಿಷಯದಲ್ಲಿ ನನ್ನ ಕಡೆಯಿಂದ ತಪ್ಪಾಗಿ ನಿನಗೆ ಕೇಳಿಸಿದ್ರೆ ಐ ಆಮ್ ಸಾರಿ. ರಾಶಿಕಾ, ನಂಗೆ ಅಲರ್ಜೀಸ್ ಆಗಿದೆ, ನಾನು ಸ್ವಿಮ್ಮಿಂಗ್ ಪೂಲ್ ಇಳಿಯಲ್ಲ ಅಂದಿದ್ರೆ ನಾನು ಆಲ್ಟರ್ನೇಟಿವ್ ಬೇರೆ ಓಕೆ ಎಲ್ಲರಿಗೂ ಹೋಗಿ ಸಾರಿ ಕೇಳು ಅಂತಿದ್ದೆ. ಬಿಟ್ಟರೆ ಇಟ್ಸ್ ಲೈಕ್ ನೀನು ಯಾರೋ ಹೇಳಿದ್ನ ಕೇಳ್ಬಿಟ್ಟು ನೀನು ಓಕೆ ನಾನೇನಿಗೆ ಕೇಳಬೇಕು. ಅಲ್ಲಿ ಧನು ಅವ್ನು ಆಡ್ತಿದ್ದಕ್ಕೂ ಸ್ಪಂದನ ನಿನ್ನ ಜೊತೆ ಮಾತಾಡ್ತಿದ್ದಕ್ಕೂ 1 ನಿಮಿಷ ನನಗೆ ಅಲ್ಲಿ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸರಿ, ನೀನೇನೋ ನಿನ್ನ ಮೈಂಡಲ್ಲಿ ಓಡ್ತಿದೆ ಅಂದರೆ ನನ್ನ ಮುಖ ಕೂಡ ನೋಡಲ್ಲ ನಾನು. ನನಗೆ ಅನ್ಸ್ಬಿಡೋದು ಏನಪ್ಪ ತಪ್ಪು ಮಾಡಿದೆ, ನಾನು ಏನು ಹೇಳಿದೆ. ಈಗ ನಿನಗೇನೋ ನೀನು ಯು ಆಸ್ ಅ ಪರ್ಸನ್ ನೀನು ಹೋಗ್ಬಿಟ್ಟು ಒಬ್ರ ಜೊತೆ ಕೂತ್ಕೊಂಡು ಆರಾಮಾಗಿ ನೀನು ಆಸ್ ಇಫ್ ಏನೂ ಆಗೇ ಇಲ್ಲ ಥರ ನೀನು ಇರ್ಬೋದು. ಬಟ್ ನನಗೆ ಕಷ್ಟ. ನಿನಗೂ ಗೊತ್ತು ನೀನು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ಯಾ, ನಮ್ಮಿಬ್ರಿಗೆ ಏನು ಅಫೆಕ್ಟ್ ಆಗಬಾರ್ದು, ದಟ್ ಈಸ್ ಫೈನ್. ನೀನು ಇಬ್ಬರು ಒಳ್ಳೇದಕ್ಕೆ ಯೋಚನೆ ಮಾಡಿದ್ಯಾ ಅದನ್ನ. ಬಟ್ ನೀನು ಅದು ಹೆಂಗೆ ಹೇಳ್ತೀಯ ಅಂದರೆ, ನಾನು ಒಬ್ರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಯಾಕೆ ಮಾತಾಡಬೇಕು ಅಂತ ಹೇಳ್ಬಿಡ್ತೆ. ನಂಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸುತ್ತೆ ಇಷ್ಟ ಇಲ್ವಾ, ಏನಕ್ಕೆ. ನನಗೆ ಅನ್ಸಿದ ಆ ಪಾಯಿಂಟ್ ಅಷ್ಟೇ. ಇಷ್ಟು ದಿನ ನಾನು ನೀನು ಮಾತಾಡ್ತಾ ಇರಲಿಲ್ಲ. ಇದು ಗ್ಲಾಸ್ ತೀನ್ ತಂದಿದ್ದ? ಇಲ್ಲ. ರಾತ್ರಿ 7:45. ನಡೀತಿದೆ ಕ್ಯಾಪ್ಟನ್ಸಿ ಎಲ್ಲ. ಎಂತ ಮಾತು ನಿಮ್ಮ ಬಾಯಲ್ಲಿ ಹೇಳಿ, ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಿದೆ. ಕ್ಯಾಪ್ಟನ್ಸಲ್ಲಿ ಒಬ್ರದ್ದು ಬಟ್ಟೆ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಹಾಕಾಗಿದೆ. ಯಾ, ನಾನು ಜಗಳ ಫುಲ್ ಪೀಕ್ಗೆ ಹೋಗುತ್ತಿವತ್ತು. ಚೆನ್ನಾಗಿ ಜಗಳ ಮಾಡ್ಬೇಕು ಸೂರಜ್ ಜೊತೆ ಅಂದ್ಕೊಂಡೆ. ಇದು ಕೂಲಾಗಿ ಇಬ್ಬರು ಮಾತಾಡೋ ಥರ ಆಗೋದ್ವಲ್ಲ ಅನ್ನೋದು ಹಂಗೆ. ಅದು ಎಂತ ಮಾಡೋದು, ನಾನು ಆ ಥರ ಜಗಳ ಆಡ್ತೀನಿ. ಥ್ಯಾಂಕ್ ಯು. ನಾನು ಆ ಥರ ಜಗಳ ಆಡ್ತೀನಿ ನಿನ್ನ ಜೊತೆ ಅನ್ಕೊಂತ. ನನ್ನ ಜೊತೆ ಗೊತ್ತಿಲ್ವಲ್ಲ ಈ ಒಂದು ವಾರ ಏನೇನಾಗಿದೆ ಅನ್ನೋದು ನಂಗೆ ಇದೆಯಾ ಇಲ್ಲ. ನನ್ನ ಮೇಲೆ ಗೊತ್ತಿರಲಿಲ್ಲ, ಯಾವ ಮೈಂಡ್ ಸೆಟ್ಟಲ್ಲಿ ಇದೆಯಾ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಮಾತಾಡಿದ್ರೆ ಗೊತ್ತಾಗುತ್ತೆ. ಹಾಂ, ಮಾತಾಡಿದ್ರೆ ಮಾತಾಡೋಕ್ಕೆ ಸಿಗಲ್ವಲ್ಲ. ಯಾವಾಗ? ಈ ಒಂದು ವಾರ. ಈ ಒಂದು ವಾರ ಹೌದು.
ಮಾತಾಡ್ಲಿಲ್ವಲ್ಲ ನಾವಿಬ್ರು. ಹೇಳ್ತಿರೋದು ಯಾವ ಮೈಂಡ್ ಸೆಟ್ಟಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ ಅಂದಲ್ಲ. ಬಟ್ ಗೊತ್ತಿತ್ತು ಏನಂತ? ಬೇಜಾರಲ್ಲಿದ್ದಾನೆ, ತುಂಬ ಯೋಚನೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿತ್ತು, ತುಂಬ ತಲೆಗೆ ಹಾಕೊಂಡಿದ್ದಾನೆ ಅನ್ನೋದು ಗೊತ್ತಿತ್ತು, ಹೆಂಗೋ ಇರ್ತಾನೆ. ಆ ಫೇಕ್ ಸ್ಮೈಲು ಗೊತ್ತಾಗ್ತಿತ್ತು. ಆಮೇಲೆ ಕ್ಯಾಪ್ಟನ್ಸಿ ಸೋತಾಗ ಬಂದು ಮಾತಾಡಬೇಕು ಅಂದ್ಕೊಂಡೆ, ಬಟ್ ಕೋಪ ಆಯಿತು ನನಗೆ, ಮಾತಾಡಬೇಕಂತ ಅನ್ನಿಸ್ಲಿಲ್ಲ. Let's get in. ಹೇಗಿದ್ದೀರಿ? ಯೋ ಮಾಲು, ರಾಕ್ ಸ್ಟಾರ್ ಮಾಲ್, ಹೇಗಿದ್ದೀರಿ? ಏನ್ರಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಹೇಳ್ತೀನಿ ಕೇಳಿ ಮಾಡಿ, ಇದನ್ನ ಹಿಂಗೆ ಮೇಂಟೈನ್ ಮಾಡಿ ಹಳ್ಳಿಗೆ ಹೋದ್ಮೇಲೆ. ಓಕೆ ಸರ್. ಆಲ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ಜನ ಆ್ಯಕ್ಚುಲಿ ಬಿಗ್ ಬಾಸ್ನ ಮಿಸ್ ಮಾಡ್ಕೊಂಡ್ರಿ ಈ ವಾರ? ಯೂಟ್ಯೂಬ್ ಗಿಲ್ಲಿ, ನನಗೇನೋ ನಿಮ್ಮ ಚಿಕ್ಕಪ್ಪ ಬಂದಂಗಿತ್ತಪ್ಪ ಈ ವಾರ. ಏನು ಮಿಸ್ ಮಾಡ್ಕೊಂಡ್ರಿ ಈ ವಾರ? ಸರ್, ಬಿಗ್ ಬಾಸ್ ಅಮೇಸಿಂಗ್, ಹಿ ಈಸ್ ವೆರಿ ಲವಿಂಗ್. ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಟ್ ವಿಲನ್ ವಾಸ್ ಸೂಪರ್ ಫ್ಯಾಂಟಾಸ್ಟಿಕ್ ಸರ್. ಟಿ ಶರ್ಟ್ ಮೇಲೆ ನಾವು ಬರ್ಕೊಂಡ್ರಲ್ಲ. ಹೌದು ಸರ್, ಐ ವಿಲ್ ಫೈಟ್ ಗೆಟ್ ಬ್ಯಾಕ್ ಮೈ ಬಿಗ್ ಬಾಸ್ ಅಂತ ಅವ್ರು ಬಂದ್ರು. ನಮ್ಮ ಬಿಗ್ ಬಾಸ್ ಸ್ವಲ್ಪ ಹೊತ್ತಲ್ಲೇ ಉಲ್ಟಾ ಹೊಡಿತದು. ಇಲ್ಲ ಸರ್, ಇಲ್ಲಿ ವಿಲನ್ ಅವರು ನನ್ನ ಸಹಸ್ಪರ್ಧಿಗಳನ್ನ ಉಪವಾಸ ಕಾಫಿ ಎಲ್ಲ ಕಿತ್ಕೊಬಿಟ್ರು ಸರ್ ಫಸ್ಟೇ. ಆಮೇಲೆ ಇವರೆಲ್ಲ ಕಾಫಿ ಕಿತ್ಕೊಂಡ್ರು. ನಾನು ನನ್ನ ಬಿಗ್ ಬಾಸ್ನ ಸಪೋರ್ಟ್ ಮಾಡಿದ್ದಕ್ಕೆ. ಯಾರು ಕಾಫಿ ಕಿತ್ಕೊಂಡ್ರು? ರಾಶಿಕಾ ಅವ್ರದ್ದು. ಖುಷಿಯಾಗಿರ್ಬೇಕಲ್ಲ ನಿಮಗೆ. ಅಲ್ಲ ಸರ್, ನಾನು ಗಿಲ್ಲಿ ಖುಷಿ ಕಾಣ್ತಾ ಇಲ್ವಾ ಗಿಲ್ಲಿ? ಅಣ್ಣ ಅವತ್ತಿಂದನೂ ಕಾಣ್ತಾ ಐತೆ ಅಣ್ಣ, ನಾನು ಅದನ್ನೇ ಎಲ್ರಿಗೂ ಹೇಳ್ತಾನೆ, ಯಾರು ನಂಬ್ತಾ ಇಲ್ಲ. ಸರ್, ಈ ವೀಕಿಗೆ ರೆಡಿ ಮಾಡಿದ್ರಲ್ಲ ಸರ್. ನೆಕ್ಸ್ಟ್ ನಿಮ್ಮನ್ನ ನಾಮಿನೇಟ್ ಮಾಡಕ್ಕೆ ಏನಕ್ಕಾರ ಒಂದು ಕಾರಣ ಬೇಕಲ್ಲ. ನನಗೆ ಗೊತ್ತಾಯ್ತು. ಸ್ಪಂದನ ಅವರೇ, ಏನ್ ಮಿಸ್ ಮಾಡ್ಕೊಂಡ್ರಿ? ಅವ್ರು ಬರೇ ಬಂದು ಸ್ಟ್ರೈಟ್ ಅವ್ರು ನಿಮ್ಮ ಕ್ಯಾಪ್ಟನ್ಸಿನ ಅಟ್ಯಾಕ್ ಮಾಡಿದ್ರು. ಎಷ್ಟು ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು ಸರ್. ಅವ್ರ ಕ್ಯಾಪ್ಟನ್ಸಿ ಹೋಗಿದ್ದು ಎಷ್ಟು ಖುಷಿ ಆಯ್ತು ಧ್ರುವನ್? ತುಂಬಾ ಖುಷಿ ಆಗಿರ್ಬೇಕಲ್ಲ ಧ್ರುವನ್? ಈಗ ಯಾಕೋ ನೆಕ್ಸ್ಟ್ ವೀಕ್ ನನಗೆ ರೆಡಿ ಮಾಡಂಗೆ ಬನ್ನಿ. 1 by 1. ರಜತ್ ಅವರೇ ಸರ್, ಏನು ಮಿಸ್ ಮಾಡ್ಕೊಂಡ್ರಿ? ಸರ್ ಅದೇ ಬಿಗ್ ಬಾಸು ಕಂಪ್ಯಾರಿಟಿವ್ಲಿ ನಾವು ನೋಡ್ದಂಗೆ ಸ್ವಲ್ಪ ನಮ್ಮ ಸೀಸನಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಇಲ್ಲಿ ತುಂಬಾ ಸ್ವೀಟಾಗಿ ತುಂಬ ಒಳ್ಳೆ ರೀತಿಲಿ ಹೇಳೋವಂಥ ಬಿಗ್ ಬಾಸ್ನ ನಾನು ನೋಡಿದ್ದೀನಿ. ವಿಲನ್ ಸಡನ್ ಆಗಿ ಬಂದಾಗ ಇಡೀ ಮನೆನ ಏನು ಗೊತ್ತಾ, 2 ಪರ್ಸ್ಪೆಕ್ಟಿವ್ ಅದರಲ್ಲಿ. ಮೋಸ್ಟ್ಲಿ ಇವಾಗ ಈ ಬ್ಯಾಚಲ್ಲಿ ಇರೋರೆಲ್ಲ ಒಳ್ಳೆಯವರೇ ಇರ್ಬೋದು, ಅದಕ್ಕೆ ಬಿಗ್ ಬಾಸು ಕರೆಕ್ಟ್ ಸರ್. ಹಾಗಿರೋದ್ರಿಂದ ಬಿಗ್ ಬಾಸ್ಗೆ ಅದು ಅವಕಾಶ ಬಂದಿಲ್ಲ. ಹೌದು ಸರ್. ಅಲ್ವೇ ಚೈತ್ರಕ್ಕ? ಬಿಟ್ಬಿಡಿ ಸರ್. ಬಿಟ್ಟಿದ್ನಲ್ಲ, ನೀವೇ ವಾಪಸ್ ಬರ್ತಾ ಇರೋದು ಬಿಗ್ ಬಾಸ್. ನಾನು ಓಕೆ. ರಾಶಿಕಾ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮಾಡೋರೆ, ಕನ್ನಡಿ ನೋಡ್ಕೊಂಡಾಗ ನಿಮಗೆ ನೀವು ಹೇಗೆ ಅನ್ನಿಸ್ತಿದ್ರಿ ಫಸ್ಟ್ ಟೈಮ್? ಈಗ ಫುಲ್ ಚೈನ್ ಗೀನ್ ಹಾಕೊಂಡು ಏನು ಅನ್ನಿಸ್ತದೆ? ಸರ್ ಪೂರಾ ಚೇಂಜ್ ಸರ್. ಹಾಂ, ಇಷ್ಟ ಆಯ್ತಾ ಈ ಲುಕ್ಕು? ಹಾಂ ಸರ್, ಇಷ್ಟ ಆಯ್ತು ಸರ್. ನನ್ನ ಪ್ರಕಾರ ಇದು ಧ್ರುವಂತ್ ಮಾಡಬೇಕಿತ್ತು. ಜಸ್ಟ್ ಮಿಸ್ ಆದೆ ಸರ್. ಇನ್ನು ಮಿಸ್ ಆಗಿಲ್ಲ ಧ್ರುವಂತ್. ಬಿಗ್ ಬಾಸ್ ಮನೆಯಲ್ಲಿ ಏನು ಮಿಸ್ ಆಗಿದೆ ಅಂತ ಅನ್ಕೊಂಡ್ಲೇಬೇಡಿ. ಓಕೆ, ಅಶ್ವಿನಿ ಅವರೇ, ಅಣ್ಣ ನೀವು ರೆಡಿ ಇದ್ರಿ? ಹೌದು ಅಣ್ಣ, ನಿಜವಾಗ್ಲೂ? ನಿಜವಾಗ್ಲೂ ಅಣ್ಣ. You would have done it? Yes ಅಣ್ಣ, I would have. Yes, I am still ready. ನೀವು ಭಾಳ ದೊಡ್ಡ ಮನಸ್ಸಲ್ಲಿ ಹೇಳಿದ್ದು. ಐ ರಿಯಲಿ ಅಪ್ರಿಷಿಯೇಟ್ ವಾಟ್ ಯು ಸೆಡ್.
ಥ್ಯಾಂಕ್ ಯು ಅಣ್ಣ. ಈಗ ಇನ್ನೊಬ್ಬರು ಕೊಟ್ಟಂಥ ನೋವು ಇದೆಯಲ್ಲ ಕಾವ್ಯ ಅವರೇ, ಆ ನೋವು ಬಗ್ಗೆ ಮಾತಾಡೋಣ ಈಗ. ಎಸ್ ಸರ್. ಇನ್ನೊಬ್ರು ಮಾಡಿದ್ದಕ್ಕೆ ನಮಗೆ ನೋವು ಆಗೋದು, ನಮಗೆ ಅಳು ಬರೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಕಾವ್ಯ ಅವರೇ? ಆಕ್ಟಿವಿಟಿ ರೂಮಿಂದ ಬಂದ ತಕ್ಷಣನೇ ಅವ್ನ ಬಿಹೇವಿಯರ್ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಅಂದರೆ ಅವ್ನು ಏನೇ ರೇಗ್ಸಿದ್ರು ಮೇ ಬಿ ಅಂದರೆ ಈ ಥರ ಬೇರೆ ಅಂದರೆ ಫ್ರೀ ಪ್ರಾಡಕ್ಟ್ ಅಂತನೋ ಅಥವಾ ಅದೇನೇನು ವರ್ಡ್ಸ್ ಯೂಸ್ ಮಾಡಿದ ಅದಷ್ಟು ನನ್ನ ಮುಂದೆ ರೇಗ್ಸಿದ್ರೆ ಓಕೆ, ಏನೋ ಸುಮ್ಮನೆ ಅಂದರೆ ನಾನು ಅವನ್ನ ನಾಮಿನೇಟ್ ಮಾಡಿದ್ನಲ್ಲ ಅದಕ್ಕೆ ಕೋಪಕ್ಕೆ ಅಥವಾ ಆ ಬೇಜಾರಿಗೆ ಹಿಂಗೆ ಮಾಡ್ತಿದ್ದಾನೆ ಅಂತ ಅನ್ಕೋಬೋದಾಗಿತ್ತು. ಎಲ್ಲರ ಮುಂದೆ ಅದನ್ನು ಹೇಳ್ತಿದ್ದಾಗ ನನಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಡೌಟ್ ಇತ್ತು. ಅದನ್ನೇ ಪ್ರಾಸೆಸ್ ಮಾಡ್ತಾ ಇದ್ದೆ ಸರ್. ಇನ್ ಬಿಟ್ವೀನ್ ಸ್ಪಂದನದ ಹತ್ರ ಅವನ್ನ ನಾಮಿನೇಟ್ ಮಾಡಿರೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾನೆ ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿ ಮೇ ಬಿ ನಿಜವಾಗ್ಲೂ ಇದನ್ನು ಹೇಳ್ತಿದ್ದಾನೆ ಅಂತ ಹೇಳಿ ಆ ಮೊಮೆಂಟಿಗೆ ಅಳು ಬಂತು ಸರ್, ಅಷ್ಟೇ. ಅದು ಬಿಟ್ಟರೆ ನನಗೆ ಗೊತ್ತಿತ್ತು ಸೀಕ್ರೆಟ್ ಟಾಸ್ಕ್ ಅಂತ. ಇಲ್ಲಿ ಅಣ್ಣ ಎಷ್ಟು ನೋವಾಯ್ತಪ್ಪ? ಅಣ್ಣ ನನಗೂ ಜಾಸ್ತಿ ನೋವಾಯಿತು ಅಣ್ಣ. ನಾನು ಅಲ್ಲೇ ಯೋಚನೆ ಮಾಡಿದೆ ಅಣ್ಣ, ವಿಲನ್ ಜೊತೆಲಿ ನಾನು ಬೇಕಾ ಬೇಡವಾ ನನ್ನಿಂದ ಕಾವ್ಯ ಹೇಳ್ಬೇಕಲ್ಲ ಅಂತ ನಾನು ಯೋಚನೆ ಮಾಡಿದೆ ಅಣ್ಣ. ಆಮೇಲೆ ವಿಲ್ಲನು ಎಣ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅಣ್ಣ. ಮೇಡಮ್ಮು ನೀನು ಒಪ್ಕೊಂಡ್ರೆ ನಾನು ಓಕೆ, ನೀನು ಸಪೋರ್ಟಿಗೆ ನಾನು ನಿಂತ್ಕೊತೀನಿ, ನೀನು ಸಪೋರ್ಟ್ ನಾನು ನಿಂತ್ಕೊಂಡು ಅಂತ ಸುಮ್ಮನೆ ಆಗ್ಬಿಟ್ರು ಅಣ್ಣ. ಆಮೇಲೆ ಎಣಿಸ್ತಾ ಇರ್ಬೇಕಾದ್ರೆ ಇಲ್ಲ ಇದು ಟಾಸ್ಕು ಮಾಡಲೇಬೇಕು, ಅಳಿಸೋದು ಆಮೇಲೆ ಸಾರಿ ಕೇಳ್ಕವ, ಅಳಿಸೋದೇನು ಟಾಸ್ಕ್ ಅಲ್ವ, ನಾನೇನು ಮನ್ಸಲ್ಲಿರೋದೇನು ಹೇಳೋದಿಲ್ವಲ್ಲ ಅಂದ್ಬಿಟ್ಟು ಒಪ್ಕೊಂಡೆ ಅಣ್ಣ. ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರಿ ಗಿಲ್ಲಿ. ಬಟ್ ಅಣ್ಣ ಟಾಸ್ಕ್ ಅಲ್ವಣ್ಣ ಅದು. ಬಟ್ ಇಲ್ಲಿ ಯಾಕೆ ನೋವಾಯ್ತು ಗಿಲ್ಲಿ? ಅಣ್ಣ ನಾನು ಯಾವತ್ತೂ ಆ ಥರ ಮಾತಾಡಿರಲಿಲ್ಲ, ಆ ಥರ ಬೇಜಾರು ಮಾಡಿರಲಿಲ್ಲ ಅಣ್ಣ. ಅಯ್ಯೋ ಇಲ್ಲಿ ಯಾಕೆ ನೋವಾಯ್ತು? ಬಿಕಾಸ್ ಇಡೀ ವಾರ ರೆಗ್ಯುಲರ್ ಆಗಿ ನೀವು ಮಾತಾಡೋ ಸ್ಟೈಲೇ ಹಂಗಲ್ವಾ ಎಲ್ರಿಗೂ? ಯೋಚನೆ ಮಾಡಿದ್ದೀರಾ? ಈ ಸತಿ ಕಾವ್ಯ ಅವರು ಬಟ್ ನಾರ್ಮಲಿ ಯಾರೊಬ್ರು ಇರ್ತಾರೆ ಇದೇ ಸ್ಟೈಲಲ್ಲಿ ಹೊಡಿತಾ ಇರ್ತೀರ ಎಲ್ಲರಿಗೂ. ಬಟ್ ಅಲ್ಲಿ ನೋವಾಗಿಲ್ಲ, ಇದು ನೋವಾಯ್ತು ಅಷ್ಟೇ ಅಲ್ವಾ ಕಾವ್ಯ ಅವರೇ? ಇವಾಗ ಹೌದು ಅನಿಸ್ತಾ ಇದೆ ಸರ್. ಇವಾಗ ಹೌದು ಅನ್ನಿಸ್ತಾ ಇದೆಯಾ? ಅಣ್ಣ ನಾನು ಈಗ ರೆಗ್ಯುಲರಾಗಿ ಬೇರೆಯವ್ರು ರೇಗಿಸ್ತಿದ್ದೆ ಅಣ್ಣ, ಅಷ್ಟೊಂದು ಆರ್ಸಾಗಿರಲಿಲ್ಲ ಅಣ್ಣ. ಇವ್ರು ಸ್ವಲ್ಪ ಎಲ್ರಿಗಿಂತ ಸ್ವಲ್ಪ ಆರ್ಸಾಗಿ ನಡ್ಕೊಬಿಟ್ಟು ಅದಕ್ಕೆ ಬೇಜಾರಾಗಿ. ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಕಾವ್ಯ ಅವ್ರನ್ನ ರೇಗಿಸ್ಬೇಕಾದ್ರೆ ಒಂದೊಂದು ವರ್ಡು ನೀವು ಮಾತಾಡೋದು ನಿಮಗೆ ಕೇಳಿಸ್ತಾ ಇತ್ತು, ಬೇರೆಯವ್ರಿಗೆ ರೇಗಿಸ್ಬೇಕಾದ್ರೆ ನಿಮ್ಮ ಧ್ವನಿ ನಿಮಗೆ ಕೇಳಲ್ಲ. ಸೊ ಬೇರೆಯವ್ರಿಗೆ ನೀವು ಎಷ್ಟು ರೇಗಿಸ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಾಗಲ್ಲ. ಕೇಳಿ ಅಕ್ಕಪಕ್ಕದಲ್ಲಿ. ಇಲ್ಲಿ ಎಷ್ಟು ಕಷ್ಟ ಆಯ್ತಪ್ಪ? ಸೀಕ್ರೆಟ್ ಟಾಸ್ಕು ಕಷ್ಟ ಆಯಿತು ಅಣ್ಣ. ಅಳಿಸೋದು ಒಬ್ಬ ವ್ಯಕ್ತಿನ ಅಳಿಸೋದು ಅಂದರೆ ಅದು ತಮಾಷೆ ಇಲ್ಲ ಅಲ್ವಣ್ಣ. ನಗ್ಸೋದು ಅಂದ್ರೆ ನಗ್ಸೋದು. ಏನಪ್ಪ ಗಿಲ್ಲಿ, ಇದು ಓಕೆನಾ ಗಿಲ್ಲಿ ಲೈನು? ಇಲ್ಲ ಅಣ್ಣ, ಎಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿ. ಅಯ್ಯೋ ಅಬ್ಬ, ಏನೋ ಹೇಳಿದ್ರಿ, ಸ್ಟಾರ್ಟ್ ಮಾಡಿ, ಇಂಟ್ರೆಸ್ಟಿಂಗ್ ಇದೆ. ಇಲ್ಲ ಅಣ್ಣ, ಎಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿದಾಗ, ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ನಾವು ಇನ್ನೊಬ್ಬ ವ್ಯಕ್ತಿಗೆ ಅಲ್ಟ್ ಮಾಡಿದ್ರು. ಕಾವ್ಯ ಅವರೇ ನಗು ತಡ್ಕೊಂಡು ಕೂತಿದ್ದಾರೆ, ಹೇಳಿ. ನಾವು ಇನ್ನೊಬ್ಬ ವ್ಯಕ್ತಿಗೆ ಅಲ್ಟ್ ಮಾಡೋದು ಎಷ್ಟು ಸರಿ ಅಣ್ಣ? ಅದು ನಾನು ಈಗ ಒಬ್ಬ ಅಲ್ಟ್ ಮಾಡಬೇಕು, ಅದು ಗೊತ್ತಿದ್ದು ಒಬ್ಬರನ್ನ ಅಲ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಅದು ತುಂಬ ಬೇಜಾರಾಯಿತು ಅಣ್ಣ. ನಾನು ಗೊತ್ತಿದ್ರೆ ಎಷ್ಟು ಜನಕ್ಕೆ ಹರ್ಟ್ ಮಾಡಿದ್ದೀರಾ? ಆಲ್ಮೋಸ್ಟ್ ಎಲ್ರಿಗೂ ಮಾಡಿದ್ದೀನಿ ಅನ್ಸುತ್ತೆ. ಬೈ ಮಿಸ್ಟೇಕ್ ಅಂದರೆ ಹ್ಯೂಮನ್ ಆಗಿ ಅಲ್ಲದೆ. ಹೇಳ್ರಿ ಅಣ್ಣ, ಬಿಟ್ಬಿಡ್ರಣ್ಣ. ಕಾವ್ಯ ಅವರೇ, ನಿಮಗೆ ಗೊತ್ತಿಲ್ಲದೆ ಇನ್ನೊಂದು ಸೀಕ್ರೆಟ್ ಹೇಳಬೇಕು ಸರ್. ಸೀಕ್ರೆಟ್ ಟಾಸ್ಕ್ ಗೊತ್ತಿತ್ತು ನಿಮಗೆ, ಅದರಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ಏನು ಸರ್? ನಿಮಗೆ ಅಳಿಸ್ಬೇಕು ಅಂತ ಕೊಟ್ಟಿರೋ ಟಾಸ್ಕ್, ಕರೆಕ್ಟ್? ಎಸ್ ಸರ್. ಯಾರಿಗೆ ಕೊಟ್ಟಿದ್ದು ಸೀಕ್ರೆಟ್ ಟಾಸ್ಕು? ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮ್. ಮಾಡಿದ್ಯಾರು? ಗಿಲ್ಲಿ ಸರ್. ಇಬ್ಬರಲ್ವಾ ಮಾಡಬೇಕಾಗಿದ್ದು? ಹೌದು ಸರ್. ಅದರಲ್ಲಿ ಒಬ್ಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು, ಬಿಕಾಸ್ ಮಾಡಬೇಕಾಗಿತ್ತು. ಅದರಲ್ಲಿ ಇನ್ನೊಬ್ಬರು ಎಸ್ಕೇಪ್ ಆದರು ಅಂತ ಅನ್ನಿಸ್ತಾ ಇಲ್ವಾ? ಸರ್, ಅವರಿಬ್ರು ಹೇಳಿದ ಪ್ರಕಾರ ಒಬ್ರು ಮಾಡಬೇಕು, ಇನ್ನೊಬ್ರು ಸಾಥ್ ಕೊಡಬೇಕು ಅಂತ. ಹೌದಾ? ಹೌದಾ ಗಿಲ್ಲಿ? ಇಲ್ಲ ಅಣ್ಣ, ಅವ್ರು ಮಾಡಬೇಕು, ನಾನು ಸಾಥ್ ಕೊಡಬೇಕು ಅಂತ ಇದ್ದಿದ್ದು. ಅವ್ರು ನಿಂತ್ಲಾಗ್ಬಿಟ್ರು. ಇಲ್ಲಿ ಪಟ್ಟದ ಚೇಂಜ್ ಆಗೋಯ್ತು ಟಾಸ್ಕು. ಸಾಥ್ ಕೊಡಬೇಕಾದವರು ಮಾಡ್ತಾ ಹೋದ್ರು ಅಡುಗೆನ, ಮಾಡಬೇಕಾದವರು ಹಂಗೇ ಸಾಥ್ ಕೊಟ್ಕೊಂಡು ಹೋದ್ರು. ಹಂಗೇ ಚಪಾತಿನ ಎಲ್ಲ ಮಾಡ್ತಾ ಮಾಡ್ತಾ ಒಂದು ಕಣ್ಣಲ್ಲಿಟ್ಟು ದೂರದಿಂದನೇ ನೋಡ್ತಾ ಹೋಗ್ಬಿಟ್ರು ಅಶ್ವಿನಿ ಅವರು. ಏನು ಅಶ್ವಿನಿ ಅವ್ರೆ? ಹೌದು ಅಣ್ಣ.
ಅಣ್ಣ ಅದನ್ನ ಗಿಲ್ಲಿ ಚೆನ್ನಾಗಿ ಮಾಡ್ತಾನೆ ಅನ್ನೋದು ಒಂದು ಗೊತ್ತಿತ್ತು, ಬಟ್ ಅಟ್ ದ ಸೇಮ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಇದ್ದಿದ್ರಿಂದ ಈ ಕಡೆ ಚಿಕನ್ ಮಟನ್, ಈ ಕಡೆ ಪನ್ನೀರು, ಎಲ್ರಿಗೂ ಪಾಪ ಅದನ್ನ ಬೇಯಿಸ್ಕೊಡೋದಾ ಅಥವಾ ಈ ಕಡೆ ಇವ್ರನ್ನ ಅಳಿಸ್ಬೇಕಾ ಅಥವಾ ಇಲ್ಲಿ ಕಿಚ್ಚನ ಚಪ್ಪಾಳಿಯ ಫೋಟೋಗಳನ್ನ ತೆಗಿಬೇಕಾ, ಇವೆಲ್ಲವೂ ಒಟ್ಟೊಟ್ಟಿಗೆ ಆಗ್ಬೇಕಿತ್ತು. ಕಿಚ್ಚನ ಚಪ್ಪಾಳೆ ಫೋಟೋನು ನೀವು ಸಾತೆ ಕೊಟ್ಟಿದ್ದಲ್ವಾ ಎಲ್ಲೂ ಕೈ ಹಾಕ್ಲಿಲ್ಲ. ನಮ್ಮ ಗಿಲ್ಲಿ ಅವರು ಎಷ್ಟಿಗೋ ಆಗ್ಬಿಟ್ರು ಅಂದ್ರೆ ಹೋಗಿ ಹೋಗಿ ಅವರೇ ತೋಡ್ಕೊಂಡು ಬೀಳ್ತಾ ಇದ್ರೆ ಹೊರ್ತು ಗಿಲ್ಲಿ ಇದ್ರಲ್ಲಿ ಏನ್ ಅರ್ಥ ಆಯ್ತು ಹೇಳಪ್ಪ? ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ಇಲ್ಲ ಅಂತ ಇಲ್ಲ. ನಿಮ್ಮನ್ನ ಇಟ್ಕೊಂಡು ಫಸ್ಟ್ ಟೈಮ್ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು, ಅದು ನಿಮಗೆ ಅರ್ಥನೇ ಆಗ್ಲಿಲ್ಲ. ಈಗ ಕಾವ್ಯ ಅವ್ರಿಗೆ ಕೇಳ್ಬೇಕು ನಾನು. ಕಾವ್ಯ ಅವರೇ, ಸರ್ ಅಳಿಸಿದ್ದು ಗಿಲ್ಲಿನ, ಅಶ್ವಿನಿನ, ಸ್ಪಂದನನ? ಅಶ್ವಿನಿ ಅವ್ರ ಮ್ಯಾಮ್ ವರ್ಡ್ಸ್ನ ಗಿಲ್ಲಿ ಯೂಸ್ ಮಾಡಿ ಮಾತಾಡಿ ಅದ್ರ ಬಗ್ಗೆ ಕೇಳ್ತಾ ಸ್ಪಂದನನ ಹತ್ರ ಹತ್ಬಿಟ್ಟೆ ಸರ್. ಸೊ ಟಾಸ್ಕ್ ಎಲ್ಲಿ ಕಂಪ್ಲೀಟ್ ಆಯ್ತು? ಸ್ಪಂದನನ ಹತ್ರ ಅಳಿಸಿದ್ದು ಅಣ್ಣ ನಾನು ಹೇಳ್ಬಿಟ್ಟು ಹೋಗಿದ್ದೆ, ಅದನ್ನ ಇಲ್ಲಿವರೆಗೂ ಇತ್ತು. ಕಾವ್ಯ ಅವರೇ ಹೇಳಿದ್ರು ನನ್ಗೆ ಇಲ್ಲಿವರೆಗೂ ಇತ್ತು ಎಮೋಷನ್ ಆಗ್ಬಿಡ್ಬೇಕು. ಇವು ಸ್ಪಂದನ ಬಂದು ನಾನು ಅದಕ್ಕೆ ಸ್ಪಂದನ ಬಿಟ್ಟಿದೆ. ಅಯ್ಯೋ ಇನ್ನೂ ಹೇಳ್ತಾನೆ ಇಲ್ವಲ್ಲ ಸ್ಪಂದನ ಬೈಲಿ, ನನ್ನ ನಾಮಿನೇಷನ್ ಮಾಡಿರೋದು ಕರೆಕ್ಟ್ ಅನ್ಬಿಟ್ಟು ನಾನೊಂದು ಅದು ವೀಕೆಂಡ್ ನಾನು ನಾಮಿನೇಟ್ ಮಾಡಿ ದಿನಾನೇ ಡಿಸ್ಕಸ್ ಮಾಡಿ. ಕಾವ್ಯ ಅವ್ರು ಹೇಳಿ, ನನ್ಗೆ ಎಲ್ಲ ಗೊತ್ತಿದೆ. ಸ್ಪಂದನನ್ಗೆ ಹೇಳಿದೆ ನಾಮಿನೇಟ್ ಮಾಡೋದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ನನಗೆ ಮಾಡ್ತಾ ಇರೋದು ಅಂತ. ಸ್ಪಂದನ ಇಲ್ಲಿ ಬಂದ್ಬಿಟ್ಟು ಕೇಳಿದ್ರು, ಅವಾಗ ಹತ್ತಿದ್ವಣ್ಣ. ನನಗೆ ಸ್ಪಂದನ ಅವ್ರಿಗೆ ಹಿಂಗೆ ಹೇಳಿದ್ರು, ಇಲ್ಲಿ ಬಂದು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ ಅಂತ ನಾನು ಯೋಚನೆ ಮಾಡಿದ್ದೆ ಅಣ್ಣ. ಆಮೇಲೆ ಕಾವ್ಯ ಅವ್ರನ್ನ ಬೇರೆ ವ್ಯಕ್ತಿ ಅಳಿಸೋದು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಅಂದ್ರೆ ಈಗ ಗಿಲ್ಲಿ ನಾನು ಹೆಂಗ್ ಕಾಣ್ತಾ ಇದ್ದೀನಿ ನಿಮಗೆ? ನಾನು ಇಡೀ ವಾರ ಏನು ನೋಡೇ ಇಲ್ಲ, ಏನು ಕೇಳಿಸ್ಕೊಂಡೇ ಇಲ್ಲ. ನನಗೆ ಬಿಗ್ ಬಾಸ್ ಜ್ಞಾನೋದಯ ಆಗದೆ ನೀನು ಬಂದ್ಮೇಲೆ ನಿಮ್ಮಿಂದ. ಇಲ್ಲ ಅಣ್ಣ. ಏನು ಹೇಳಿದ್ರಿ ಸ್ಪಂದನೆಗೆ ಗಿಲ್ಲಿ? ಅಣ್ಣ ಸ್ಪಂದನ ಬಂದು ಕೇಳಿದ್ರು ಅಣ್ಣ, ಓಪನಾಗಿ ಸತ್ಯ ಹೇಳ್ಬಿಡ್ತೀನಿ ಅಣ್ಣ. ಬಂದು ಕೇಳಿದ್ರು ಅಣ್ಣ, ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂದರು. ನಾಮಿನೇಷನ್ ಮಾಡೋದು ಕರೆಕ್ಟಾ ಅಂದೆ, ಅಷ್ಟೇ ಅಣ್ಣ, ಅದು ಬಿಟ್ರೆ ಇನ್ನೇನು ಹೇಳಿಲ್ಲ. ಈಗ ಸ್ವಲ್ಪ ಎಕ್ಸ್ಟ್ರಾ ಹೇಳಿದ್ರಿ ಅವಲ್ಲೇ? ಇಲ್ಲ ಇಲ್ಲ ಅಣ್ಣ, ಸಾರಿ. ಆಮೇಲೆ ಟಾಸ್ಕ್ ಕೊಡ್ಬೇಕಾದ್ರೆ ವಿಲ್ಲನ್ನು ಏನೇನು ಹೇಳಿದ್ರು? ಫಸ್ಟು ವಿಲ್ಲನ್ ಕೇಳಿದ್ರು, ನಾನು ಇಲ್ಲ ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ನಂಗೆ ಚಿಕನು ಬೇಡ ಏನು ಬೇಡ ಅಂತ ಇಟ್ಬಿಟ್ಟೆ ಅಂತ ಹೇಳಿದೆ ಅಣ್ಣ. ಅದಕ್ಕೆ ವಿಲ್ಲನ್ ಇಲ್ಲ ಇದು ಟಾಸ್ಕು ಮಾಡಿ ಪರವಾಗಿಲ್ಲ ಅಂತ. ವಿಲ್ಲನ್ಗೂ ನನಗೂ ಒಂದು 15 ನಿಮಿಷ ವಾದ ವಿವಾದ. ನಾನು ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ, ಇದು ನನ್ನ ಕೈಲಿ ಸಾಧ್ಯನೇ ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ. ಇಲ್ಲ ಇದು ಟಾಸ್ಕು ನೀನು ಮಾಡಲೇಬೇಕು. ವಿಟಿ ಹಾಕ್ಲಾ? ಬೇಡ ಅಣ್ಣ ಬೇಡ ಕಣ್ಣ. ಯಾಕೆ ಬಿಡು ಗಿಲ್ಲಿ ಅಣ್ಣ 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 ಬೇಡ ಅಣ್ಣ. ಗಿಲ್ಲಿ ಅಣ್ಣ ಬೇಡ ಅಣ್ಣ. ಬೇಡ. ನಾನು ಆ್ಯಕ್ಚುಲಿ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಏನು ಮಾತುಕ್ಕೆ ಸಾರಿ ಕೇಳಿಸ್ಕೊಳ್ಳಿಲ್ಲ. ಏನು ಮಾತುಕತೆ ಏನಾಯ್ತು ಗಿಲ್ಲಿ? ಅಣ್ಣ ಹೇಳಿದ್ರು ಒಪ್ಕೊ ಬಂದೆ ಅಣ್ಣ. ಇಷ್ಟು ಈಸಿ ಆಗುತ್ತೆ ಗಿಲ್ಲಿ? ಏನು ನಡೀತು ಅಶ್ವಿನಿ ಅವರೇ? ಸ್ವಲ್ಪ ಇತ್ತಣ್ಣ, ಒಂದು 10 ಸೆಕೆಂಡಲ್ಲಿ ಒಂದು 5 ಸೆಕೆಂಡ್ ಫೀಲ್ ಮಾಡ್ಕೊಂಡಣ್ಣ ಅಷ್ಟೇ. ಗಿಲ್ಲಿ ಸರ್, ಅಣ್ಣ ಇವಾಗ ಒಂದು ಕತೆ ಹೇಳಿದ್ರಲ್ಲ ಸರ್, ಅಣ್ಣ 100% 100 ಎಷ್ಟು ಸತ್ಯ? 90% ಸುಳ್ಳು, 10% ಸತ್ಯ. ಏನೋ ಕಾವ್ಯ, ನಂಗೆ ಗೊತ್ತಿಲ್ಲ ಯಾಕೆ ಹೇಳಿದೆ ಅಂತ, ಹೇಳ್ಬೇಕು ಅನಿಸ್ತು. ಥ್ಯಾಂಕ್ ಯು ಸರ್. ಅಲ್ಲ ಗಿಲ್ಲಿ, ಆದರೂ ಚೈತ್ರಕ್ಕ ನೀವು ನಿಮ್ಮ ಕ್ಯಾಪ್ಟನ್ಸಿಯಲ್ಲಿ ಮನೆ ಫೋಟೋ ಕಳೆದೋಗಿ ನಿಮಗೆ ಗೊತ್ತಿಲ್ಲ. ಹೌ ಫಸ್ಟ್ಗೆ ಭಾಳ ಭಯ ಇತ್ತು ಸರ್, ಇವ್ರು ಸುಮ್ಮನೆ ಯಾರೋ ಬೇಕು ಅಂತ ಎತ್ತಿರ್ಬೋದು ಅನ್ನೋ ಗೊಂದಲ ಎಲ್ಲ ಇತ್ತಲ್ಲ, ಹಾಗಾಗಿ ಭಯ ಇತ್ತು ಸರ್. ಆಮೇಲೆ ಸೀಕ್ರೆಟ್ ಟಾಸ್ಕೇ ಇರ್ಬೋದು ಅಂತ ಇವರು ಬುಜ್ಜಿ ಎಲ್ಲ ಹೇಳಿದ್ಮೇಲೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಆದರೂ ನಮಗೊಂದು ಅನುಮಾನ ಏನಿತ್ತು ಅಂದರೆ ತೆಗೆದು ಎಲ್ಲೋ ಬಚ್ಚಿಟ್ಕೊಂಡಿರ್ಬೋದು, ಸೊ ಅದನ್ನು ಹುಡ್ಕೋದು ನಮಗೆ ಟಾಸ್ಕ್ ಇರ್ಬೋದು ಅನ್ನೋದೇ ಇತ್ತು ಸರ್. ಹಾಗಾಗಿ ಇಡೀ ದಿನ ನಾವು ಎಲ್ಲರ ಬಟ್ಟೆಯಲ್ಲಿ ಕಬೋರ್ಡಲ್ಲಿ ಎಲ್ಲ ಹುಡುಕ್ತಾನೆ ಇದ್ವಿ ಸರ್. ಆ್ಯಕ್ಚುಲಿ ಈ ಪ್ರಶ್ನೆನ ತುಂಬ ಸೀರಿಯಸ್ ಆಗಿ ತೊಗೊಂಡ್ರ ನೀವು? ಅರ್ಥ ಆಗ್ತಿಲ್ಲ ಸರ್ ನಂಗೆ. ನೀವೇ ನಾನು ಮಾತಾಡೋದು ನಿಮಗೆ ಲಾಸ್ಟ್ ಸೀಸನ್ನು ಅರ್ಥ ಆಗಿಲ್ಲ, ಈ ಸೀಸನ್ನು ಅರ್ಥ ಆಗಲ್ಲ, ಮುಂದಿನ ಸೀಸನ್ ಅಂತ ಇನ್ನೊಂದಿದ್ರೆ ಖಂಡಿತ ಅರ್ಥ ಆಗಲ್ಲ. ಬಟ್ ಬೇಜಾರಿಲ್ಲ, ಅದಕ್ಕೂ ಬರ್ತೀನಿ ಆಮೇಲೆ. ಬಟ್ ಕಾವ್ಯ ಅವರೇ, ಫ್ಯಾಕ್ಟಿಸ್ ಏನಂತಂದರೆ ಅವರು ಆ ಟಾಸ್ಕ್ ಮಾಡಬೇಕಾದ್ರೆ ಒದ್ದಾಡಿದಂತೂ ನಿಜ. ಅದು ನಮ್ಮ ಕಣ್ಣಿಗೂ ಕಾಣಿಸ್ತಾ ಇತ್ತು. ಪಾಪ ಈ ವಿಚಾರದಿಂದ ಅವ್ರದ್ದು ಊಟನೂ ಹೋಯ್ತು, ಬಿರಿಯಾನಿ ಹೋಯ್ತು. ಏನು ಗಿಲ್ಲಿ ಅವರೇ? ಹೌದು ಅಣ್ಣ. ವೆಲ್ ಡನ್ ಗಿಲ್ಲಿ ಅವರೇ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಶ್ವಿನಿ ಅವರೇ, ಥ್ಯಾಂಕ್ ಯು ಅಣ್ಣ. ಯು ಡಿಡ್ ವೆಲ್. ಅಟ್ಲೀಸ್ಟ್ ಈ ಟಾಸ್ಕಿಂದ
ಫಸ್ಟ್ ಟೈಮು ಈ ಸೀಸನ್ನಲ್ಲಿ ವೀಕ್ಷಕರು ನೀವು ಹಾಗೂ ಗಿಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡೋದನ್ನ ನೋಡಿದ್ರು. ಫಸ್ಟ್ ಟೈಮ್ ಗಿಲ್ಲಿ ಅವ್ರ ಬಗ್ಗೆ ಅಶ್ವಿನಿ ಅವ್ರು ಬಿಡ್ಕೊಡ್ತಾ ಇಲ್ಲ, ಅಶ್ವಿನಿ ಅವ್ರನ್ನ ಗಿಲ್ಲಿ ಟಚ್ ಮಾಡ್ತಾ ಇಲ್ಲ. ಏನು ಗಿಲ್ಲಿ ಎಷ್ಟು ಕಷ್ಟ ಆಯ್ತಪ್ಪ ಇದು? ತುಂಬ ಕಷ್ಟ ಆಯಿತು. ನಾನಲ್ಲದೆ ಇರೋನ್ನ ಪೋಟ್ರೆ ಮಾಡ್ಕೊತಾ ಇದ್ದೆ ಅಣ್ಣ. ಅಷ್ಟು ಕಷ್ಟ ಆಗೋಯ್ತು. ಒಂದು ಮೂಮೆಂಟಲ್ಲಿ ಎಲ್ಲ ಹೋದ್ರೈತೆ ಟಾಸ್ಕ್ ಹತ್ತಾಗೆ ಹೇಳ್ಬಿಡುವ ಅಂತ ಅನ್ಕೊಬಿಟ್ಟಿದ್ದಾನೆ. ಅಷ್ಟು ಕಷ್ಟ ಆಗೋಯ್ತು. ಇವರು ಯಾವ ರೇಂಜ್ಗೆ ಆ್ಯಕ್ಟಿಂಗ್ ಮಾಡ್ತವ್ರೆ ಅಂದ್ರೆ ಅಣ್ಣ, ಗಿಲ್ಲಿ ನೀನೇನಾರ ಹಂಗೆ ಮಾಡಿದ್ಯಪ್ಪ? ಇಲ್ಲ, ಗಿಲ್ಲಿ ಹಂಗೆ ಮಾಡಿದ. ಇವರೇ ಅದನ್ನು ಹೇಳ್ತವ್ರೆ, ಇವರೇ ಇದನ್ನು ಹೇಳ್ತವ್ರೆ. ಹೀಗೆ ಸಡನ್ ಆಗಿ ಗಿಲ್ಲಿ ಮೇಲೆ ಸ್ಟ್ಯಾಂಡ್ ತಗೋತವ್ರಲ್ಲ ಅಶ್ವಿನಿ ಅವರು. ಅರ್ಧನ ಸಿಗೋಕೋ ಕಾರಣನೇ ಅವರು. ಸುಮ್ಮನೆ ಮಲ್ಕೊಬಿಟ್ಟಿದ್ರು ನಾನು ಹೆಂಗೋ ಮ್ಯಾನೇಜ್ ಮಾಡ್ಬಿಡುವಣ ಇಲ್ಲಿ. ಆಮೇಲೆ ರಾಶಿಕ್ ಅವರೇ, ನಿಮ್ಮನ್ನ ವಿಲನ್ ಒಂಟಿಯಾಗಿ ಮೀಟ್ ಮಾಡ್ತಾರೆ. ಒಂದು ಡೆಲೈಮಾ ಸಿಚುವೇಶನ್ ನಿಮಗೆ ಹೇಗಿತ್ತು? ಜಾಸ್ತಿ ಯೋಚನೆ ಮಾಡಲಿಲ್ಲ ಸರ್, ಬಿಕಾಸ್ ಥಾಟ್ ಬಂತು ರಘು ಅಣ್ಣ ಮತ್ತು ಧನು ಅಂತ. ಬಿಕಾಸ್ ಆಲ್ರೆಡಿ 1-2 ಸಲ ಕ್ಯಾಪ್ಟನ್ ಆಗಿದ್ರು. ಅವ್ರ ಡಿಸಿಷನ್ಸ್ ಎಲ್ಲ ಹೇಗೆ ತಗೋತಾರೆ ಅಂತ ನೋಡಿದ್ವಿ. ಸೊ ಬೇರೆಯವ್ರಿಗೂ ಒಂದು ಅವಕಾಶ ಸಿಗಲಿ, ಲೈಕ್ ಅವ್ರು ತಗೊಳ್ಳೋ ಡಿಸಿಷನ್ಸು ನೋಡಬೇಕಿತ್ತು ಅಂತ ಥಾಟ್ ಬಂತು ಸರ್. ಸೊ ಹಾಗಾಗಿ ಅವರಿಬ್ಬರು ಹೆಸರು ತಗೊಂಡೆ. ಈಗ ಯಾವುದೋ ಒಂದು ಟಾಸ್ಕಲ್ಲಿ ನೀವು ಒಂದು ಡಿಸಿಷನ್ ತೊಗೊಂಡಾಗ ಇದೇ ಡಿಬೇಟ್ ಬರುತ್ತೆ ರಾಶಿಕ್ ಅವರೇ. ಅವಾಗ ನೀವು ಹೇಳಿರ್ತೀರಿ, ಅದು ಹೇಗದು, ನಾನು ಆಡ್ದೇನು ಮಾತ್ರಕ್ಕೆ ನನಗೆ ಯಾಕೆ ಹೊರಗಡೆ ಇಡಬೇಕು, ಆಡ್ತೀನಿ. ನೀವೊಂದು ಮಾತಾಡಿದ್ರಿ, ಜ್ಞಾಪಕ ಇದೆ. ಅದೇ ಕಾರಣ ನೀವು ಧನುಷ್ ಇವ್ರಿಗೆ ಕೊಟ್ಬಿಟ್ರಿ. ಗಮನಕ್ಕೆ ತರ್ತಾ ಇರೋದೇನಕ್ಕಂದರೆ, ಯಾವುದೋ ಒಂದು ದಿನ ನೀವು ಮಾಡಿರೋಂಥ ಆಯ್ಕೆ, ನಿಮಗೆ ಕೊಟ್ಟಂಥ ಕಾರಣ ನಿಮಗಿಷ್ಟ ಆಗಿಲ್ಲ ಅಂದಾಗ, ಡೋಂಟ್ ಯು ಥಿಂಕ್ ವಾಪಸ್ ನೀವೇ ಕಪಲ್ ಆಫ್ ಡೇಸ್ ಆರ್ ಕಪಲ್ ಆಫ್ ವೀಕ್ಸ್ ಲೇಟರ್ ಅದೇ ಕಾರಣ ಇನ್ನೊಬ್ರಿಗೆ ಕೊಟ್ಟಾಗ ಅವ್ರನ್ನ ನೀವು ಅದೇ ಸ್ಪಾಟಿಗೆ ಹಾಕ್ತಾ ಇದ್ದೀರಾ. ಸೊ ಹೌ ಗುಡ್ ಇಸ್ ದ್ಯಾಟ್? ಅಂದರೆ ನಾವೇನು ಚೆನ್ನಾಗಿ ಆಡ್ತಾ ಇರೋತ್ತಪ್ಪ, ನಾವು ಕ್ಯಾಪ್ಟನ್ ಆಗಿತ್ತಪ್ಪ. ಕರೆಕ್ಟ್ ರಘು ಅವರೇ? ಸರ್ ಹೆಂಗಿದೆ ಅಂದರೆ, ಈಗ ನಾನು ಸುಮ್ಮನೆ ಕೂತಿರ್ತೀನಿ, ನನ್ನ ಪರವಾಗಿ ಸುದೀಪ್ ಅವ್ರು ಕೇಳ್ತಾರೆ ಬಿಡು ಅನ್ನಂಗಿದೆ ಅದು. ರಾಶಿಕ್ ಅವರೇ, ಸರ್ ಫಸ್ಟ್ ಸ್ಟ್ರೇಟ್ ಆಗಿ ಒಂದು ಲೇಡಿ ಕ್ಯಾಪ್ಟನ್ ಮನೆಗೆ, ಹೌ ಹ್ಯಾಪಿ ಆರ್ ಯು? ತುಂಬ ಖುಷಿ ಆಯಿತು ಸರ್. ತುಂಬ ಚಾನ್ಸಸ್ ಮಿಸ್ ಆಗ್ತಿತ್ತು. ಕ್ಯಾಪ್ಟನ್ಸಿ ರೇಸ್ ತನಕ ಹೋಗ್ತಿದ್ದೆ, ಎಲ್ಲೋ ಅಲ್ಲಿ ಮಿಸ್ ಆಗ್ತಿತ್ತು. ಬಟ್ ಈ ಸಲ ಮಿಸ್ ಆಗಲಿಲ್ಲ, ನಾನು ಕ್ಯಾಪ್ಟನ್ ಆದೆ ಸರ್. ತುಂಬ ಖುಷಿ ಆಯಿತು ಸರ್. ಓಕೆ. ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್ಗೆ, ಚೈತ್ರ ಅವರೇ? ಅಂದ್ರೆ ಅದೇ ಸರ್, ಕೆಲವರು ಒಪ್ಕೊಳ್ತಾ ಇಲ್ಲ, ಇನ್ನು ಕೆಲವರು ಬೇರೆಯವರೆಲ್ಲರೂ ಒಪ್ಕೊಂಡಿದ್ದಾರೆ. ಅದೇ ಆಟದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಅನ್ನೋ ರೀತಿ. ಕೆಲವರು ಒಪ್ತಾ ಇಲ್ಲ ಅಂದ್ರೆ ಯಾರು? ಸೂರಜ್ ಅವರೆಲ್ಲ. ಸೂರಜ್ ಅವರೆಲ್ಲ ಅಂದ್ರೆ ಯಾರು? ಸೂರಜ್, ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಆಗಿರೋ ರೀತಿ ಸರಿ ಇಲ್ಲ ಅನ್ನೋ ತರ ಮಾತಾಡಿದ್ದಾರೆ. ಏನಾಯ್ತು ಸೂರಜ್ ಅವರೇ? ಸರ್, ಅದು ಗೇಮಲ್ಲಿ ನನಗೆ ಯಾಕೋ ಸ್ವಲ್ಪ ಅನ್ಫೇರ್ ಅಂತ ಅನ್ನಿಸ್ತು ಸರ್. ಲೈಕ್ ಆ ರೌಂಡ್ಸ್ ಇದ್ದಾಗ ನನಗೆ ಸ್ವಲ್ಪ 3 ಸತಿ ಪಾಸ್ ಮಾಡಿಸಿರು, ಅಲ್ಲಿ ಟೈಮ್ ಸ್ವಲ್ಪ ವೇಸ್ಟ್ ಆಯಿತು. ಯಾರ ಕಡೆಯಿಂದ ಅನ್ಫೇರ್ ಅನ್ನಿಸ್ತು? ನನಗೆ ಉಸ್ತುವಾರಿ ಕಡೆಯಿಂದ. ಉಸ್ತುವಾರಿ ಅವ್ರ ಕಡೆಯಿಂದ. ಓಕೆ. ಸೊ ರಾಶಿಕ್ ಅವರೇ, ನಾರ್ಮಲಿ ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ನು ಬಂದ್ಬಿಟ್ಟು ಅಳಿಸೋದನ್ನು ನೋಡಿದ್ದೀವಿ, ಅಳೋ ಕ್ಯಾಪ್ಟನ್ನು ಫಸ್ಟ್ ಟೈಮ್ ನೋಡಿದ್ದು. ಏನಾಯಿತು? ಮಾತು ಅದು ಜಗಳ ಅಂದರೆ ನಾನು ಪನಿಷ್ಮೆಂಟ್ ಅಕ್ಸೆಪ್ಟ್ ಮಾಡಲಿಲ್ಲ ಸರ್. ಸೊ ಹಾಗಾಗಿ ಆ ಕೋಪದಲ್ಲಿ ನಾನು ಬಟ್ಟೆನೆಲ್ಲ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಹಾಕ್ತೀನಿ. ಜಗಳ ಸ್ಟಾರ್ಟ್ ಆಗುತ್ತೆ. ರಘುವಣ ಬಂದು ಹೇಳ್ತಾರೆ, ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತೇನೋ ಕಾನ್ವರ್ಸೇಷನ್ ಆಯಿತು. ಸೊ ನೀನು ಡೀಟೇಲ್ ಬೇಕು ಅಂದರೆ ಹೋಗಿ ಚೈತ್ರ ಅವ್ರಿಗೆ ಕೇಳು ಅಂತ ಹೇಳ್ತಾರೆ. ಬಟ್ ಆ ಕೋಪದಲ್ಲಿ ಅಂದರೆ ಸೂರಜ್ ಹೇಳಿದ್ನಲ್ಲ, ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ದು, ನನಗೆಲ್ಲೋ ಸ್ವಲ್ಪ ಹರ್ಟ್ ಆಗಿ ನಾನು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕಾನ್ವರ್ಸೇಷನಲ್ಲಿ ಇಷ್ಟು ದಿನ ನೀನು ಹೇಗಿದ್ದೆ, ಇವಾಗ ಹೇಗಿದ್ಯಾ ಅನ್ನೋದು ನಾನು ನೋಡಿದೆ ಅಂತ ಎಲ್ಲೋ ಒಂದು ಲೈನ್, ಆ ಥರ ಆ ಕಾಂಟೆಕ್ಸಲ್ಲಿ ಒಂದು ಲೈನ್ ಬರುತ್ತೆ ಸರ್. ಅಲ್ಲಿ ಅವ್ನು ಹೇಳಿದ ಮಾತು ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಆವಾಗ ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಸರ್ ನಾನು. ಈಗ ಕ್ಯಾಪ್ಟನ್ ಹೇಳಿದ್ಮೇಲೆ ಕೇಳಬೇಕಲ್ವಾ ಸೂರಜ್? ಎಸ್ ಸರ್, ನಾನು ಫಸ್ಟ್ ಅವ್ರು ಹೇಳಿದಾಗ ನಾನು ಒಪ್ಕೊಂಡಿರ್ತೀನಿ ಸರ್ ಫಸ್ಟ್ ಡೇ. ನೆಕ್ಸ್ಟ್ ಡೇನೂ ಅವ್ರು ಬಂದು ಹೇಳಿದಾಗ ನಾನು ಬೀಳಲ್ಲ ಅಂತಲೂ ಹೇಳಲ್ಲ, ಆಮೇಲೆ ಬೀಳ್ತೀನಿ ಅಂತ ಹೇಳಿರ್ತೀನಿ. ಬಟ್ ಥರ್ಡ್ ಟೈಮ್ ಅವರು ಹೊರಗೆ ಬಂದಾಗ ಅವ್ರು ಕೇಳೋ ರೀತಿ ಇತ್ತಲ್ಲ ಸರ್, ಸೂರಜ್ ಬಾ ಬೀಳು ಅಂತಂದರು. ನಾನು ಐ ವಾಸ್ ನಾಟ್ ಓಕೆ ವಿತ್ ಇಟ್ ಸರ್. ನನಗೆ ಅದು ರೂಡ್ ಅಂತ ಅನ್ನಿಸ್ತು. ಸೊ ನಾನು ಎಷ್ಟೇ ಸತಿ ಸರ್ ಇದು? ಥರ್ಡ್ ಟೈಮ್ ಸರ್, ಮಾರ್ನಿಂಗ್ ಥರ್ಡ್ ಟೈಮ್. ಫಸ್ಟ್ ಟೈಮ್ ಸರ್? ಫಸ್ಟ್ ಟೈಮ್ ಲೈಕ್ ನಾರ್ಮಲ್ ಆಗಿ ಸೂರಜ್ ನೀವು ಪೂಲಿಗೆ ಬೀಳಬೇಕು ಅಂತ. ನಾನು ಸೆಕೆಂಡ್ ಟೈಮ್ ಸರ್ ಸೇಮ್ ಹಂಗೆ ಹೇಳಿದ್ದು ಸರ್. ಸೊ ಥರ್ಡ್ ಟೈಮ್ ರೂಡ್ ಬರುತ್ತಲ್ಲ ಸರ್? ಅದು ಹೇಳಿದಾಗ ಬಂದು ಡೈರೆಕ್ಟ್ ಮೈಕ್ನ ಕೀಳಕ್ಕೆ ಬರ್ತಾರೆ ಸರ್. ಅವ್ರು ಏನೇ ಮಾಡೋಕ್ಕೆ ಬರಲಿ, ಪಾಯಿಂಟ್ ಅದಲ್ಲ. ನಾನು ಯಾವಾಗಲೂ ಬಿಗ್ ಬಾಸಲ್ಲಿ ಮಾತಾಡಬೇಕಾದ್ರೆ ಫಸ್ಟು ಒಂದು ಬುಡ ಅಂತೂ ಹೋಗ್ತೀವಲ್ವಾ, ಬುಡಕ್ಕೆ ಹೋಗಿನೇ ನಾವು ಎಲ್ಲ ಟಾಪಿಕ್ನೂ ಒಂದು ಬೈಸೆಕ್ಟ್ ಮಾಡೋದು, ಇಫ್ ಐ ಆಮ್ ನಾಟ್ ರಾಂಗ್. ಎಸ್ ಸರ್.
ಯಾವುದೇ ಒಂದು ಟಾಪಿಕಲ್ಲಿ ಏನು ನಡೀತು ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಒಂದು ಬುಡಕ್ಕೆ ಹೋದಾಗ ಅಲ್ಲಿಂದನೇ ನಿಮ್ಮೆಲ್ಲರಿಗೂ ಉತ್ತರ ಸಿಗೋದು ಎಲ್ಲಿಂದ ಪ್ರಾರಂಭ ಆಯಿತು, ದಟ್ಸ್ ಆಲ್. ಸೊ ಒಂದು ಕ್ಯಾಪ್ಟನ್ ಆದಾಗ ಒಬ್ಬರು ಪನಿಷ್ಮೆಂಟ್ ಅಂತ ಹೇಳಿದಾಗ ಏನಾರು ಹೇಳಿದಾಗ ಅಥವಾ ಯಾವುದೇ ಒಂದು ಕೆಲಸವನ್ನು ಕೊಟ್ಟಾಗ ಕ್ಯಾಪ್ಟನ್ ರಾಶಿಕ ಅಲ್ಲ, ಅಲ್ಲಿ ಕ್ಯಾಪ್ಟನ್ ಅನ್ನೋದು ಒಂದು ಪೊಸಿಷನ್. ಅದು ಯಾರು ಬೇಕಾದ್ರೂ ಇರ್ಬೋದು, ನಾಳೆ ನೀವೇ ಇರ್ಬೋದು. ಆ ಪೊಸಿಷನ್ ನಿಮ್ಮ ತನಕ ಕೊಡೋದು ಯಾರು? ಬಿಗ್ ಬಾಸ್. ಗಳಿಸೋದು ನೀವು. ಗಳಿಸಿದ ಮೇಲೆ ನಾವು ಯಾವುದೇ ಒಂದು ಪವರ್ಫುಲ್ ಪೊಸಿಷನ್ ತಗೊಳ್ಳಿ, ಒಳಗಡೆ ಇರ್ಬೋದು, ಹೊರಗಡೆ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ನಾವು ಗೌರವ ಕೊಡೋದು ಆ ಪೊಸಿಷನ್ಗೆ. ಯಾರೇ ಕೂರ್ಬೋದು. ಈಗ ಮನಸ್ಸೊಳಗಡೆ ಅವ್ರ ಬಗ್ಗೆ ಏನಾರು ಅಭಿಪ್ರಾಯ ಇದ್ದಲ್ಲಿ, ಅವ್ರು ಹೇಗಾದ್ರು ಅನ್ನೋದಿದ್ದಲ್ಲಿ, ದೋಸ್ ಆರ್ ಆಲ್ ಸೆಕೆಂಡ್ರಿ ಟಾಪಿಕ್ಸ್ ಅಲ್ವಾ. ಸೊ ಕ್ಯಾಪ್ಟನ್ನಿಗೆ ಬೆಲೆ ಕೊಟ್ಟಂಗೆ ಆಗಲ್ಲ ಸೂರಜ್. ದಟ್ ಇಸ್ ನಾಟ್ ಓಕೆ ಸರ್. ಐ ನೋ ಸರ್, ಮೈ ಮಿಸ್ಟೇಕ್, ಐ ಅಗ್ರಿ. ದಟ್ಸ್ ನಾಟ್ ಓಕೆ. ಆ ಪೊಸಿಷನ್ಗೆ ವ್ಯಾಲ್ಯೂ ಕೊಡಬೇಕಿತ್ತು, ಸೊ ನಾನು ಕೊಡಲಿಲ್ಲ. ರಾಶಿಕ್ ಅವರೇ, ಎನಿಥಿಂಗ್ ಟು ಸೇ ಅಬೌಟ್ ದಿಸ್? ಗೊತ್ತಿಲ್ಲ ಸರ್, ನೋ ಐಡಿಯಾ. ಬೇರೆ ಯಾರಿಗಾರು ಏನೋ ಹೇಳೋಕ್ಕಿದೆ ಇದ್ರ ಬಗ್ಗೆ? ರಜತ್ ಅವರೇ, ಅಕ್ಕಪಕ್ಕ ಇದ್ದಿದ್ದ ಜನ ಸರ್, ಸ್ವಲ್ಪ ಎಲಾಬ್ರೇಟ್ ಮಾಡಿ. ಅಂದರೆ ಒಂದು ಚಿಕ್ಕ ವಿಷಯನ ತುಂಬ ಈಸಿಯಾಗಿ ಸಾಲ್ವ್ ಆಗ್ತಿರೋವಂಥ ವಿಷಯನ ಅಕ್ಕಪಕ್ಕ ಇರೋರು ಅದನ್ನು ಊದಿ 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 ತುಂಬ ದೊಡ್ಡ ಬಲೂನ್ ಮಾಡಿ ಅದನ್ನು ಬರ್ಸ್ಟ್ ಮಾಡಿದ್ರು ಅನಿಸ್ತು ಸರ್. ಯಾರ್ಯಾರು? ಅಶ್ವಿನಿ ಅವರು, ಆಮೇಲೆ ಮೈನ್ಲಿ ಅಶ್ವಿನಿ ಅವರೇ. ಆಮೇಲೆ ಅಲ್ಲಿ ಅದು ಒಂದು ಜೋಕ್ ಆಯಿತು ಅಂತ ಹೇಳ್ತೀನಿ, ಸ್ವಲ್ಪ ಹಿಂದೆ ಬನ್ನಿ. ಅಲ್ಲಿ ಸ್ವಲ್ಪ ಜೋಕ್ ಆಯಿತು ಅಂತ ಧನು ಏನೋ ಮಾತಾಡಿದ್ರಂತೆ. ಅದು ಜೋಕ್ ಆಗ್ತು, ಅದು ಕಾಣಿಸ್ಲಿಲ್ಲ. ಯಾಕಂದರೆ ರಾಶಿಕ್ ಅವ್ರಿಗೆ ಅಲ್ಲಿ ಆಗಲೇ ಫಸ್ಟ್ ಏಟ್ ಆಗಿಬಿಟ್ಟಿದ್ರು. ಅದು ಅವ್ರ ಪಾಪ ಜೋಕ್ ಮಾಡೋಕ್ಕೆ ಹೋಗಿ ಅದು ತುಂಬ ದೊಡ್ಡ ಇಶ್ಯೂ ಆಗೋಯ್ತು. ಅದಾದಮೇಲೆ ಅಶ್ವಿನಿ ಅವರು ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅದನ್ನು. ಆಮೇಲೆ ಸೂರಜ್ಗೂ ಹೇಳಿದ್ದೆ, ಸೂರಜ್ ಇದು ನಿನ್ನ ಒಂದು ಪಾಯಿಂಟು, ನಿನ್ನ ಕ್ಯಾಪ್ಟನ್ಸಿ, ನೀನು ಆಡಿದ್ಯಾ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀನೋಗಿ ಉಸ್ತುವಾರಿ ಹತ್ರ ಮಾತಾಡು. ಯಾಕಂದರೆ ಆಗಲೇ ಅವರು ಅಶ್ವಿನಿ ಅವರು ಸೋತಿದ್ದಾರೆ. ಸೊ ಅಶ್ವಿನಿ ಅವ್ರು ನಿನಗೋಸ್ಕರ ಸ್ಟ್ಯಾಂಡ್ ತೊಗೊಳೋ ಅವಶ್ಯಕತೆ ಏನಿಲ್ಲ. ನೀನು ಅಶ್ವಿನಿ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀಯಾ, ಅಶ್ವಿನಿ ಅವ್ರಿಗಿಂತ ಚೆನ್ನಾಗಿ ಟಾಸ್ಕ್ ಆಡ್ತೀಯಾ, ಅಶ್ವಿನಿ ಅವರಿಂದ ಚೆನ್ನಾಗಿದೆಯಾ ಮನೆಯವ್ರ ಹತ್ರ. ಹಂಗಿದ್ದಾಗ ನಿನಗೆ ಏನು ಪ್ರಾಬ್ಲಮ್ ಇದೆ ನೀನು ಮಾತಾಡೋದಕ್ಕೆ? ನೀನು ಮಾತಾಡು, ವೈ ಯು ಲೆಟಿಂಗ್ ಅಶ್ವಿನಿ ಟಾಕ್ ಇನ್ ಟು ದಿಸ್ ಅಂತ ಹೇಳಿದ್ದೆ. ಸೊ ಅದು ಮಾತಾಡ್ದಿರೋ ಕಾರಣ ಫಸ್ಟೇ ರಾಶಿಕ್ ಆಮೇಲೆ ಸೂರಜ್ ಮಾತಾಡ್ತಿರಲ್ಲ, ಆ ಗ್ಯಾಪಲ್ಲಿ ಎಲ್ಲೋ ಬೇರೆಯವರೆಲ್ಲ ಇದನ್ನ ಟ್ರೈ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ನನಗೆ ಪರ್ಸ್ನಲಿ ಅನ್ನಿಸ್ತು ಸರ್ ಅಷ್ಟೇ. ಅಶ್ವಿನಿ ಅವರೇ, ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡಾಗಿ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್ ಅಣ್ಣ, ರಾಶಿಕಾ ಆ್ಯಂಡ್ ಸೂರಜ್ ಮಧ್ಯದಲ್ಲಿ ಪರ್ಸ್ನಲ್ ಆಗೋ ಅಥವಾ ಯಾವ ವಿಚಾರದಿಂದ ಅವರು ಜಗಳ ಮಾಡಿಕೊಂಡ್ರು ಅಂತ ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಪಾತ್ರ ಯಾವುದೂ ಇಲ್ಲ ಇದರಲ್ಲಿ. ನಾನು ಒಂದೇ ಇಲ್ಲಿ ನನ್ನ ಧ್ವನಿ ಎತ್ತೋದು ಒಂದೇ ಕಾರಣಕ್ಕೆ, ಬಿಕಾಸ್ ನನ್ನ ಟೀಮಿಂದ ಸೂರಜ್ ಆಟ ಆಡ್ತಿರ್ತಾರೆ. ಒಬ್ಬ ಉಸ್ತುವಾರಿಯಾಗಿ ನನಗೆ ಅದನ್ನು ಒಪ್ಕೊಳ್ಳೋದಿಲ್ಲ ಅಣ್ಣ, ಈ ಕ್ಷಣಕ್ಕೂ ನಾನು ಒಪ್ಪಲ್ಲ. ಉಸ್ತುವಾರಿ ಕೆಲಸವನ್ನು ಸರಿಯಾಗಿ ಮಾಡಿರೋದಿಲ್ಲ. ಅವ್ರು ಮಾಡಿದಂಥ ಅನ್ಯಾಯದಿಂದ ನನ್ನ ತಂಡದಲ್ಲಿ ಆಡ್ದಂಥ ಸೂರಜ್ಗೆ ಕ್ಯಾಪ್ಟನ್ಸಿ ಓಟ್ದಿಂದ ಕ್ಯಾಪ್ಟನ್ಶಿಪ್ ಏನು ಕ್ಯಾಪ್ಟನ್ ಆಗಬೇಕಿತ್ತು ಅದು ಅವ್ರು ಸೋಲ್ತಾರೆ ಅನ್ನೋದು ನನಗನ್ಸಿದ ವಿಚಾರ. ಇದರಲ್ಲಿ ನಾನು ಮಾತಾಡಿದ್ದೀನಿ, ಹಿಂದಿನ ದಿನ ರಾತ್ರಿ ನಾವು ಮಾತಾಡಿದ್ದೀವಿ, ಚರ್ಚೆ ಆಗಿದೆ, ನಾನು ಮಾತಾಡಿದ ವಿಚಾರಕ್ಕೆ ಜಗಳಗಳು ಆಗಿದೆ. ಬಟ್ ಅಲ್ಲಿಗೆ ಆ ಟಾಪಿಕ್ ಮುಗಿಯುತ್ತೆ ಅಣ್ಣ. ಕಿವಿಗೆ ಊದೋದು, ಇನ್ನೊಂದು ಮಾಡೋದು, ಪಿತೂರಿ ಮಾಡೋದು, ತುತ್ತೂರಿ ಊದೋದು, ಇದೆಲ್ಲ ಇವ್ರ ಮನೆಗೆ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ಅಣ್ಣ. ಅನ್ನೆಸೆಸರಿಯಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಆ್ಯಂಡ್ ಚೈತ್ರ ಅವರು. ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಕಾಲ್ ಆನ್ ದಿಸ್ ಅಣ್ಣ. ನನ್ನ ತಂಟೆಗೆ ಬರಬಾರ್ದು. ನಾನು ಆ ವಿಚಾರವನ್ನು ಅಲ್ಲಿ ರಾತ್ರಿನೇ ಬಿಡ್ತೀನಿ ಹೊರತಾಗಿ ಮರುದಿನ ಕೂಡ ಕಿಚನಲ್ಲಿ ಐ ಥಿಂಕ್ ಸ್ಪಂದನ ಇರ್ತಾರೆ, ಧನು ಇರ್ತಾರೆ, ಏನೋ ತಮಾಷೆ ಮಾಡ್ತಿರ್ತಾರೆ. ನಾನು ಒಂದೇ ಒಂದು ಮಾತು ಕೂಡ ಆಡೋದಿಲ್ಲ. ಇಲ್ಲಿ ಎಲ್ಲಿ ನನ್ನ ವಿಚಾರನ ಯಾಕೆ ಇವ್ರ ಮಧ್ಯಕ್ಕೆ ತಗೋತಾ ಇದ್ದಾರೆ? ನಾನು ಹಾಕ್ಕೊಟ್ಟೆ, ನಾನು ಹೇಳಿದೆ, ನಾನು ಕಿವಿ ಊದ್ದೆ, ಇದೆಲ್ಲ ತುಂಬ ತಪ್ಪಣ್ಣ. ಮತ್ತೆ ಜಗಳ ಆಡಬೇಕಾದ್ರೆ ಕೂಡ ನಾನು ಹೊರಗಡೆ ಹೋಗಿ ಅವ್ರ ವಿಚಾರದಲ್ಲಿ ನಾನು ಇನ್ವಾಲ್ವೇ ಆಗಲ್ಲ. ಬಟ್ ವೈ ರಜತ್ ಎವ್ರಿ ಟೈಮ್ ಅಶ್ವಿನಿ ಅಶ್ವಿನಿ ಅಶ್ವಿನಿ? ಏನು ನನಗೆ ಅರ್ಥ ಆಗ್ತಿಲ್ಲ ಅಣ್ಣ, ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ರಾಶಿಕಾ ಕ್ಯಾಪ್ಟನ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಆದರೆ ಇವರ ಉಸ್ತುವಾರಿಯ ವಿಚಾರದಲ್ಲಿ ನನಗೆ ಖುಷಿ ಸಂತೋಷ ಇಲ್ಲ ಅಣ್ಣ. ನಾನು ಕೇಳಕ್ಕೆ ಹೋದಾಗ ಸರ್ವಾಧಿಕಾರದ ಥರ ನನ್ನಿದು ನಾನು ಹೇಳ್ತೀನಿ, ಇವ್ರು ಯಾರು ಕೇಳಕ್ಕೆ, ಇವೆಲ್ಲ ಮಾತಾಡಿರೋದು ಇವರಿಬ್ರು, ನಾನಲ್ಲ ಅಣ್ಣ. ಇದು ಎಲ್ಲಿಂದ ಅಶ್ವಿನಿ ಅವ್ರ ವಿಚಾರ ಬರ್ತಿದೆ ನನಗೆ ಗೊತ್ತಾಗಬೇಕು. ಓಕೆ, ಒಂದೇ ಒಂದು ಮಾತಲ್ಲಿ ಎಲ್ಲದೂ ಓಕೆ, ಏನು ಅಭಿಪ್ರಾಯಗಳು ವ್ಯಕ್ತಪಡಿಸ್ಬೇಕೋ ಹೇಳಿ. ಬಟ್ ಅಶ್ವಿನಿ ಅವರೇ, ನನ್ನ ಮುಂದೆ ಯಾರದಾರ ಇನ್ನೊಂದು ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಟುಪಿಡು ಅದೆಲ್ಲ ಬೇಡಿ ಅಣ್ಣ. ತುಂಬಾ ಮಾತಾಡಿದ್ದಾರೆ, ತುಂಬಾ ಮಾತಾಡಿದ್ದಾರೆ. ಮಾತಾಡಿ. ಈಗ ನೀವು ಹೇಳಿರೋದ್ರಲ್ಲಿ ಇದು ರಜತ್ ಅಂತ ಬರಲ್ಲ ಅಶ್ವಿನಿ, ನಿಮಗೂ ಹೇಳ್ತಾ ಇದ್ದೀನಿ. ಈಗ ನೀವು ಇಷ್ಟು ಮಾತಾಡಿರೋದ್ರಲ್ಲಿ ನಮ್ಮ ಮುಂದೆ ಮಾತಾಡ್ಬೇಕಾದ್ರೆ ಆ ಸ್ಟುಪಿಡ್ ಅನ್ನೋ ವರ್ಡ್ನ ಹೊರಗಡೆ ಇಟ್ಟು ಮಾತಾಡಿದ್ರೆ ಏನಾರ ಡಿಲೀಟ್ ಆಗಿರೋದು ಅಥವಾ ಅರ್ಥ ಆಗ್ತಾ ಇರಲಿಲ್ವ ನನಗೆ? ಅಣ್ಣ, ಐ ಆಮ್ ಸೋ ಫ್ರಸ್ಟ್ರೇಟೆಡ್. ಮೇ ಬಿ ಅಲ್ಲಿರೋರಲ್ಲಿ ಎಲ್ಲರಲ್ಲೂ ಫ್ರಸ್ಟ್ರೇಷನ್ ಇರ್ಬೋದು. ಮಾತಾಡಿದ್ದಕ್ಕೆ ಅಧಿಕಾರ ಎಲ್ಲ ಇದೆ. ಇಡೀ ವಾರ ಇದ್ರೆ ಒಬ್ರಿಗೊಬ್ರು ಏನು ಬೇಕಾದ್ರೆ ಕರ್ಕೋತೀರಿ, ಕರ್ಕೊಳ್ಳಿ.
ನಾನು ಇರಬೇಕಾದ್ರೆ ಇಲ್ಲಿ ಐ ಡೋಂಟ್ ನೋ, ನಿಮ್ಮ ಬಗ್ಗೆ ಗೊತ್ತಿಲ್ಲ, ಬೆಟರ್ ಇಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಇರಲಿ. ಓಕೆ, ಎಸ್ ರಜತ್ ಅವರೇ. ಸರ್ ಅದೇ ಐ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಸರ್. ಅವ್ರ ಪಾಪ ಒಂದೇನೋ ಹೇಳಿದ್ರು, ಬಟ್ ವೆಲ್ ದಟ್ಸ್ ಓಕೆ ಸರ್. ಐ ಡೋಂಟ್ ವಾಂಟ್ ಟು ಬಿ ಫೇಕ್ ಲೈಕ್ ಅಶ್ವಿನಿ ಮೇಡಮ್. ಏನಕ್ಕೆ ಅಂದರೆ ಟು ಬೀಯಿಂಗ್ ಆನ್ ಪ್ರಿಸೈಸ್ ಪಾಯಿಂಟ್, ಅಲ್ಲಿ ಟಾಸ್ಕ್ ನಡೆಯುವಾಗ ಒಂದು ರೂಲ್ಸ್ ಇರುತ್ತೆ, ಈ ಥರ ಅಟ್ಯಾಕರ್ಸು ಆಚೆ ಬರಬಾರ್ದು ಅಂತ. ಫಸ್ಟ್ ರೌಂಡ್ ಅಶ್ವಿನಿ ಮೇಡಮ್ ಅವ್ರು ಹೋಗಿರ್ತಾರೆ, ಆವಾಗ ಸೂರಜ್ ಅವ್ರಿಗೆ ಇದು ಬಟ್ಟೆ ಕಣ್ಣು ಕಟ್ಟಿರೋ ಕಾರಣ ಅವ್ರು ಕಾಣಿಸ್ದೆ ಆಚೆ ಬಂದ್ಬಿಡ್ತಾರೆ. ನಾನು ಸೂರಜ್ ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ಳಿ ಅಂತೀನಿ. ಶಿ ಸ್ಟಾರ್ಟೆಡ್ ಶೌಟಿಂಗ್ ಆನ್ ಮೀ. ಏನು ರಜತ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಹಿಂಟ್ ಕೊಡ್ತಾ ಇದ್ದೀರಾ, ಅವ್ರಿಗೆ ಹೇಳ್ತಾ ಇದ್ದೀರಾ, ಅವ್ರಿಗೆ ಮತ್ತೊಂದು ಮಾಡ್ತಿದ್ದೀರಾ, ಮಗ್ದೊಂದು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಚೈತ್ರ ಹತ್ರ ಹೋಗ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಉಸ್ತುವಾರಿ ಏನು ಮಾಡ್ತಾ ಇದ್ದೀರಾ ನೀವು, ನಿಮ್ಗೆ ತಲೆ ಇಲ್ವಾ, ಅಲ್ಲಿ ಆಪೋಸಿಟ್ ಕೂತಿರೋರು ಯಾರು ಮಾತಾಡಬಾರ್ದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ, ಅವ್ರು ಹಿಂಟ್ಗಳು ಕೊಡ್ತಾ ಇದ್ದಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ, ನಿಮ್ಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿದ ಅಶ್ವಿನಿ ಅವರು. ಅದೇ ಸೂರಜ್ ಹೋಗಿ ಆಟ ಆಡೋವಾಗ ಅಟ್ಯಾಕರ್ ಆಗಿದ್ದಾಗ ರಾಶಿಕಾ ಅವ್ರು ಒಳಗೆ ಹೋಗಿದ್ದಾಗ ಸೂರಜ್ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಸೂರಜ್ ಬಕ್ಕೊಂಡು ಹೋಗ್ತಾ ಇದ್ದಾರೆ, ಸೂರಜ್ ಅವ್ರನ್ನ ಹಿಡ್ಕೋ, ಸೂರಜ್ ಅವ್ರನ್ನ ಹೊಡಿ ಅಂದಾಗ ದ ವೆರಿ ಟ್ಯಾಲೆಂಟೆಡ್ ಅಶ್ವಿನಿ ಅವರು ಯಾಕೆ ಇದನ್ನೆಲ್ಲ ಯೋಚನೆ ಮಾಡಿಲ್ಲ? ಆ ತಪ್ಪನ್ನ ಚಿಕ್ಕ ತಪ್ಪಾಗಿರುತ್ತೆ ಸರ್, ಅದೇ ತುಂಬ ಚಿಕ್ಕ ತಪ್ಪಾಗಿರುತ್ತೆ, ಅದನ್ನು ತುಂಬ ಹೈಲೈಟ್ ಮಾಡಿ ತುಂಬ ಒಂಥರ ಎಲ್ಲರ ಮನಸ್ಸಿಗೂ ತುಂಬ ಪ್ರಯತ್ನ ಪಡ್ತಾರೆ. ಅದನ್ನು ನಾನು ಪರ್ಸ್ನಲಿ ನೋಡಿದ್ದಕ್ಕೇ ನಾನು ಹೇಳಿದ್ನೇ ಹೊರತು ಅದನ್ನು ಅವರು ಬೇರೆ ರೀತಿ ಅದೇನೋ ಕರೆದ್ರು ವರ್ಡ್, ವೆಲ್ ದಟ್ಸ್ ಓಕೆ. ಬಟ್ ಆದರೆ ಅದನ್ನು ಮಾಡಬಾರ್ದಾಗಿತ್ತು ಸರ್, ಯಾಕಂದರೆ ಅವ್ರು ಮಾಡಿದ್ರು, ನಾನೇ ಕಣ್ಣಾರೆ ನೋಡಿ, ಪ್ರತಿಯೊಂದು ಟೀಮ್ ಮೆಂಬರ್ಸ್ ನೋಡಿದ್ದಾರೆ ಸರ್. ಡೈರೆಕ್ಟಾಗಿ ಹೇಳಿದ್ರು ಸೂರಜ್ ಬಕ್ಕೊಂಡು ಹೋಗ್ತಿದ್ದಾಳೆ ರಾಕ್ಷಿಕ, ಅವಳನ್ನ ಹಿಡ್ಕೋ ಹೊಡಿ ಅಂತ ಇದ್ದಾರೆ. ವೆನ್ ಶಿ ಟೋಲ್ಡ್ ದಟ್ ವಾಸ್ ರೈಟ್, ವೆನ್ ವಿ ಟೋಲ್ಡ್ ದಟ್ ಬಟ್ ಇಟ್ ಇಸ್ ರಾಂಗ್. ನಾನು ಅದನ್ನು ಸೂರಜ್ಗೆ ಏನು ಹೇಳೇ ಇಲ್ಲ. ಇವ್ರು ಮಾಡಿದಾಗ ಸರಿ, ನಾವು ಮಾಡಿದಾಗ ತಪ್ಪು. ನನ್ನ ತಂಡದಿಂದ ಆಟ ಆಡಬೇಕಾದ್ರೆ ನನ್ನ ತಂಡದ ಒಬ್ಬರಿಗೆ ಅನ್ಯಾಯ ಆದಾಗ ಅಲ್ಲಿ ಟೈಮರ್ ಕೊಟ್ಟಿದ್ರು ಅಣ್ಣ, ಟೈಮರ್ ಇಟ್ಕೋಬೇಕಾಗಿತ್ತು. ನಾನು ಮತ್ತೆ ಗಿಲ್ಲಿ ಆಟ ಆಡೋವರೆಗೂ ಕೂಡ ಇದೇ ಉಸ್ತುವಾರಿ ಅವರು ಟೈಮರ್ನ ಬಳಕೆ ಮಾಡೋದಿಲ್ಲ. ಇದೇ ಸೂರಜ್ ಆಟ ಆಡಬೇಕಾದ್ರೆ 10 ಸೆಕೆಂಡ್ ಅಂತ ಹೇಳಿ 3 ಸಲ ಪಾಸ್ ಮಾಡ್ತಾರೆ ಅಣ್ಣ. 3 ಸಲ ಪಾಸ್ ಮಾಡುವಂತಹ ಉಸ್ತುವಾರಿ ರಾಶಿಕಾ ಅವ್ರ ಧ್ವನಿ ನಮಗೆ ಕೇಳ್ತಾ ಇಲ್ಲ. ಅವ್ರಿಗೆ ಕಾಲಕ್ಕೆ ಕಟ್ಟಿರುವಂತಹ ಆ ಕೋಳಿ ಸದ್ದು ಮಾಡಬೇಕಿತ್ತು, ಅದರ ಧ್ವನಿ ನಾವು ಕೇಳ್ತಿಲ್ಲ ಅಂತ 4 ಸಲ ಹೇಳಿದ್ರು. ಇಷ್ಟೂ ಜನ ನಾವು ಅವ್ರ ಗಮನಕ್ಕೆ ತಂದರೂ ಕೂಡ ಅವ್ರು ಇದನ್ನ ಪರಿಗಣನೆಗೆ ತಗೊಳ್ಳೋದೇ ಇಲ್ಲ ಅಣ್ಣ. ನೀವು ಯಾಕೆ ಟೈಮರ್ನ ಬಳಕೆ ಮಾಡಲಿಲ್ಲ? ಆಟ ಆಡೋದಕ್ಕೆ ನೀವು ತುಂಬ ಟಾಸ್ಕಲ್ಲಿ ನೀವು ಉಸ್ತುವಾರಿ ಏನೋ ತುಂಬ ದೊಡ್ಡ ಹೆಸರು ತಗೊಂಡಿದ್ದೀರಿ ಅಂತ ಹೇಳ್ತೀರಲ್ಲ, ಅಲ್ಲಿ ಟೈಮರ್ ಇಟ್ಟಿರೋದನ್ನ ನೀವು ಯಾಕೆ ಸರಿಯಾಗಿ ಬಳಕೆ ಮಾಡಲಿಲ್ಲ? ಬರೀ ಸೂರಜ್ ಅಂತ ಅಲ್ಲ ಅಣ್ಣ, ಅದು ಯಾರೇ ಆಗಿದ್ರು ಕೂಡ ಅದು ತಪ್ಪೇನೇನೆ. ಸೊ ನಾನು ಅದನ್ನು ಪ್ರಶ್ನೆ ಮಾಡಿದೆ. ನಾನು ಪ್ರಶ್ನೆ ಮಾಡಿದ್ದನ್ನು ಇವ್ರು ನನಗೆ ಅದೇ ರೀತಿಯ ಉತ್ತರ ಕೊಡ್ಬೋದಿತ್ತು. ಬಟ್ ಅವ್ರ ಟೋನ್ ಇದ್ದಿದ್ದು ಹೇಗೆ ಅಂದರೆ ಬರೀ ಜಗಳ. ಪ್ರತಿ ಸಲ ನಾವೇನಾದರೂ ಕರೆಕ್ಟ್ ಮಾಡೋಕ್ಕೆ ಹೋದಾಗ ಅವರಿಗೆ ರಜತ್ ಅವರು ಸಪೋರ್ಟಿಗೆ ಬರ್ತಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರಣ್ಣ, ಏನೇನೋ ಮಾತು ಹೋಗಿ ಕೊನೆಗೆ ಬರೋ ಅಂಥದ್ದು ಅವ್ರ ಬಾಯಲ್ಲಿ ಕೇಳೋಕ್ಕಾಗದೇ ಇರೋಂಥ ಪದ ಬಳಕೆಗಳು. ಮೊನ್ನೆನೂ ಕೂಡ ನಮಗೆ ಉಸ್ತುವಾರಿಯ ವಿಚಾರದಲ್ಲಿ ನಮಗೆ ತಗದೇ ಇತ್ತೆ ಹೊರತಾಗಿ ನಾನು ಮಾತಾಡ್ತಿರೋ ಅಂಥದ್ದು ಉಸ್ತುವಾರಿ ಹತ್ರ. ಬಟ್ ಯಾಕೆ ರಜತ್ ಇನ್ವಾಲ್ವ್ಮೆಂಟ್ ಅಂತ ನನಗೆ ಗೊತ್ತಿಲ್ಲ. ಯಾಕೆ ರಜತ್ ಆ ವಿಚಾರನ ಎಲ್ಲೆಲ್ಲೋ ತೊಗೊಂಡೋಗಿ ಎಲ್ಲೆಲ್ಲೋ ಕನೆಕ್ಟ್ ಮಾಡಿ ಮನೆ ಹೊರಗಡೆ ಆಗಿರೋಂಥ ವಿಚಾರನ ನಮ್ಮನ್ನು ಈ ಬಿಗ್ ಬಾಸ್ ಮನೆ ಒಳಗಡೆವರೆಗೂ ತಲುಪಿಸೋವಂಥ ಪ್ರಯತ್ನನ ಮಾಡ್ತಾರೆ. ವೈ ಐ ಆಮ್ ಬಿಕಮಿಂಗ್ ಅ ಟಾರ್ಗೆಟ್ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಆ್ಯಂಡ್ ಇದೇ ರಜತ್ ಅವ್ರು ಕೂತ್ಕೊಂಡು ಒಳಗಡೆ ಒಂದಷ್ಟು ಜನರ ಹತ್ರ ಚರ್ಚೆ ಮಾಡ್ತಾರಂತೆ. ಮನೇಲಿರೋರ್ಗೂ ಆ ವಿಚಾರ ಅನಿಸಿರುತ್ತೆ, ನೀವು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ. ನನಗೆ ಮಾತ್ರ ಅಲ್ಲ ಅಣ್ಣ, ಮನೇಲಿರೋಂಥ ಅನೇಕರು ಪ್ರಶ್ನೆ ಮಾಡಿದಾಗ ಆ ಎಮ್ಮನ ವಯಸ್ಸೇನು ನನ್ನ ವಯಸ್ಸೇನು, ಅವರೇನು ನಾನೆಲ್ಲಿ, ಅವ್ರು ನಾನು ಹಿಟ್ ಲಿಸ್ಟಲ್ಲೇ ಇಲ್ಲ, ನಮ್ಮನ್ನು ಮುದುಕಿ ಅಂತ ಪದ ಬಳಕೆ ಮಾಡಿ. ಅಣ್ಣ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಬಿಕಾಸ್ ಒಂದು ಲಿಸ್ಟ್ ಇದೆ ಅಣ್ಣ. ಇಫ್ ಯು ಟೆಲ್ ಮಿ ನಾನು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಅಷ್ಟು ಒಂದು ಲಿಸ್ಟ್, ಇಷ್ಟು ದಿನ ನಮ್ಮ ಈ ಮನೇಲಿ ನಾವು ಬರೀ ಏಕವಚನ ಪದ ಬಳಕೆ ಮಾಡ್ತಿದ್ದಕ್ಕೆ ಯಾರೇ ಮಾಡ್ತಾ ಇದ್ರು, ನನ್ನ ಮೇಲೆ ಮಾಡಿದ್ರು ಇನ್ನೊಬ್ಬರ ಮೇಲೆ ಮಾಡಿದ್ರು ಕೂಡ ಐ ಹ್ಯಾಡ್ ಅ ಪ್ರಾಬ್ಲಮ್. ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ನಾನು ಹೋಗಿ ಜಗಳ ಮಾಡ್ತಿದ್ದೆ ಹೊರತಾಗಿ ಸುಮ್ಮನೆ ಯಾರ ಹತ್ರ ಹೋಗಿ ಜಗಳ ಮಾಡ್ತಿರ್ಲಿಲ್ಲ. ಆದರೆ ಇವರು ಲಿಸ್ಟ್ ಒಂದು ಬುಕ್ಕೇ ಬರಿಬೋದಣ್ಣ, ಒಂದು ಡಿಕ್ಷನರಿನೇ ಬರಿಬೋದು. ನನ್ನನ್ನು ನೋಡಿದ್ರೆ ಇರಿಟೇಟ್ ಆಗುತ್ತಂತೆ. ಆಮೇಲೇನು ಹರ್ಕೋಬೇಡ, ತೆವಲು, ಸೆಡೆ, ಆಮೇಲೇನು ಜುಟ್ಟು, ಏನು ತಲೆ ಎಗರ್ಸ್ಬಿಡ್ತೀನಿ, ತಲೆ ಏನೋ ಮಾಡ್ಬಿಡ್ತಾರೆ. ಆಮೇಲೆ ಟ್ಯಾಟೂ, ನಾಲ್ಗೆ ಮೇಲೆ ಕಣ್ಣು ಮೇಲೆ ಟ್ಯಾಟೂ ಬರೆದ್ಬಿಡ್ತೀವಿ ಏನೋ, ಆಮೇಲೆ ಟೀಗಾಂಚಲಿ, ಇವೆಲ್ಲವೂ ಇಲ್ಲೇ ಮಾತಾಡೋದು. ಆಮೇಲೆ ರಕ್ಷಿತಾ, ಸೂರಜ್ ಮತ್ತೆ ನಮ್ಮ ರಾಶಿಯ ವಿಚಾರದಲ್ಲಿ ಕೆಲವು ಮಾತಾಡ್ದಂಥದ್ದು. ಆ್ಯಂಡ್ ಯೋಗ್ಯತೆ ಇಲ್ಲ ಅಂತ ಹೇಳುವಂಥದ್ದು. ನೀವೆಲ್ಲ ಕುಂಟೆ ಬಿಲ್ಲೆ ಆಡೋಕ್ಕೆ ಬಿಗ್ ಬಾಸ್ ಏನಾದರೂ ನಿಮಗೆ ಕೊಟ್ಟರೆ ಲೆಫ್ಟ್ ಕಾಲಲ್ಲಿ ಆಡಬೇಕಾ ರೈಟ್ ಕಾಲಲ್ಲಿ ಆಡಬೇಕಾ ಅಂತ ನೀವು ಕೇಳ್ತೀರಾ. ನಿಮಗೆಲ್ಲ ಟಾಸ್ಕೇ ಆಡೋಕ್ಕೆ ಬರಲ್ಲ. ಬಿಗ್ ಬಾಸ್ ಸೀಸನ್ 12 ಅವರಿಗೆ ತುಂಬ ಹ್ಯೂಮಿಲಿಯೇಷನ್. ಸುಬ್ಬಿ ಆ ಮುದ್ಕಿನ ಹೊಡಿತೀನಿ ಕಣೋ, ಬಿಡಲ್ಲ ಕಣೋ,
ಇವ್ರ ತಾಯಿ ಏಜ್ ಏನಣ್ಣ? ಇವ್ರ ಮನೇಲಿ ಅಕ್ಕ ತಂಗಿರು ಇರ್ತಾರಲ್ವಣ್ಣ? ಇರ್ತಾರಲ್ವಣ್ಣ? ಇರ್ತಾರಲ್ವ? ಇವ್ರ ಮನೇಲಿ ಒಬ್ಬ ತಾಯಿ ಇರ್ತಾರಲ್ವಾ? ಯಾಕೆ ನನ್ನ ರಕ್ಷಿತಾ ವಿಚಾರ ಪದೇ ಪದೇ ಯಾಕೆ ಮಾತಾಡ್ತಿದ್ದಾರೆ? ಸರ್ ನಂಗೆ ಮಾತಾಡೋಕೆ ಚಾನ್ಸ್ ಕೊಟ್ರೆ ಮಾತಾಡ್ತೀನಿ ಸರ್. ಅವರೇ ಮಾತಾಡಿದ್ದೇನೆ ತಿರ್ಗ ಮಾತಾಡ್ತಾ ಇದ್ರೆ ಬಂದಿದ್ದಿಂದ ನಾನು ಬೀನ್ ಬ್ಯಾಗ್ ಹಾಕೊಂಡು ಆ ಕಡೆ ತಿರ್ಕೊಂಡು ಮುಖ ಮಾಡಿ ಬೇಡ. ಬಿಕಾಸ್ ತುಂಬ ವಿಚಾರಗಳು ನಿಮ್ಮಿಂದ ನನಗೆ ಅರ್ಥ ಆಗಿದೆ ಅಣ್ಣ. ಬೇಡ, ನಮ್ಮ ಬುಡಕ್ಕೆ ಬರೋವರೆಗೂ ನಾವು ಹೋಗಬಾರ್ದು. ಬೇಡ, ಓಕೆ ಫೈನ್. ನನ್ನ ವಿಚಾರಕ್ಕೆ ಬಂದಾಗ ನಾನು ಮಾತಾಡೋಣ, ಓಕೆ. ನಿಮ್ಮ ವಿಚಾರಕ್ಕೆ ಬಂದ ಮೇಲೂ ನೀವು ಸ್ವಲ್ಪ ತಾಳ್ಮೆ ವಹಿಸಿ, ಒಂದು 10 ಸೆಕೆಂಡ್ ನೀವು ತಾಳ್ಮೆ ವಹಿಸಿದ್ರೆ ಏನಾಗ್ತಿತ್ತು ಅಂತ ರಘು ವಿಚಾರದಲ್ಲಿ ಕೇಳಿದ್ರಿ. ಹೌದು, ಅದು ರಿಯಲೈಸ್ ಆಯಿತು, ಅದು ಒಂದು ಪರ್ಸ್ಪೆಕ್ಟಿವ್. ರಜತ್ ಬಂದ ಮೇಲೆ ತುಂಬ ಸಲ ಟ್ರಿಗರ್ ಪ್ರತಿ ಸಲ ಟ್ರಿಗರ್. ಕೂತ್ಕೋ ಅಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ನ ಕಳಿಸಿದಾರ ಅಥವಾ ಬೇರೆ ಯಾವುದಾದ್ರೂ ಒಂದು ಎಲಿಮೆಂಟ್ನ ಕಳಿಸಿದಾರ ನನಗೆ ಅರ್ಥ ಆಗ್ತಿಲ್ಲ. ಹಿಸ್ ಬಿಹೇವಿಯರ್ ಇಸ್ ಬ್ಯಾಡ್ ಟು ದ ಕೋರ್. ಯಾವ ಹೆಣ್ಮಕ್ಳಿಗೂ ಗೌರವ ಕೊಡಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೆಟ್ಟದಾಗ ಮಾತಾಡ್ತಾರೆ. ಸರ್, ಶಿ ಇಸ್ ಮೇಕಿಂಗ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ಸರ್. ಐ ಆಮ್ ಮೇಕಿಂಗ್ ಇಟ್. ಅಣ್ಣ ಹೊರಗಡೆ ನನಗೆ ಇದೇ ಸ್ಪಂದನಾಗೆ ಇದೇ ಧ್ರುವಂತವ್ರೇನೋ ಚಾಕು ಹಾಕಿ ಅಂತ ಹೇಳಿದ್ರಂತೆ, ಇದೇ ಅಶ್ವಿನಿ ಎಲ್ಲೋಗಿದ್ರು ಅಂತ ಕೇಳಿದ್ರು. ಯಾಕೆ ಅವಾಗ ಅಶ್ವಿನಿನೇ ಬೇಕಾ? ಯಾಕೆ ನೀವಿಲ್ವಾ? ನಿಮ್ಗೇನಾಗಿತ್ತು? ನೀವು ಕೇಳ್ಬೇಕಿತ್ತು. ನೀವು ಒಂದ್ ಹೆಣ್ಣಲ್ವಾ, ನೀವ್ ಇದಲ್ವಾ ಅದಲ್ವಾ ಅಂತ ಕೇಳಿದಾಗ ನಾನು ಕೇಳ್ದೆ, ನೀವು ಗಂಡ್ಸಲ್ವಾ? ಒಂದ್ ಹೆಣ್ಣಿಗೆ ಅವಮಾನ ಆಗೋ ನೀವೆಲ್ಲಿದ್ರಿ? when you are trying to play that women card, ನೀವು ನನ್ನನ್ನ ತೇಜವಾದಿ ಮಾಡುವಾಗ ನಾನು ಕೇಳ್ಬೇಕಲ್ಲ ಅಣ್ಣ. ನಾನು ಬೇಡ ಅಂತ ಹೋಗ್ತಾ ಇದ್ರು ಕೂಡ ವೈ ಯು ಟಾರ್ಗೆಟಿಂಗ್ ಮೀ? ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂತ. ನನ್ನ ಮಗ ಆ್ಯಂಡ್ ಏನೋ ಸದಾರಮೆ ನಾಟಕಗಳು ಆಡ್ತೀರಾ, ಏನೋ ಪಳಾರ್ಗಳು ಇವೆಲ್ಲ ನಾವು ಯಾರು ಅಣ್ಣ? ಐ ಆಮ್ ಟೆಲಿಂಗ್ ಯು ಅಣ್ಣ, ಐ ಪ್ರಾಮಿಸ್, ನಮ್ಮ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಣ್ಣ. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಇಡೀ ನಮ್ಮ ಕಂಟೆಸ್ಟೆಂಟ್ಸ್ ದೇ ಆರ್ ದಿ ಬೆಸ್ಟ್ ಅಣ್ಣ, ದೇ ಆರ್ ದಿ ಬೆಸ್ಟ್. ಇಷ್ಟು ಕಳಪೆ ಯಾರು ಇಲ್ಲ. ಈ ಮಟ್ಟದ ತೇಜವಾದಿ, ಈ ಮಟ್ಟದ ಪದ ಬಳಕೆ ನಮ್ಮ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರೂ ಮಾಡಿಲ್ಲ. ರಜತ್ ಆ್ಯಂಡ್ ಚೈತ್ರ ಬಂದಮೇಲೆ ತುಂಬ ಕೆಟ್ಟದಾಗ ಪದ ಬಳಕೆಗಳನ್ನ ಮಾಡ್ತಾ ಇದ್ದಾರೆ. ಚೈತ್ರ ಅವರೇ, ಸರ್, ನಾನು ಚೈತ್ರ ಕಳೆದ ಮೊನ್ನೆನ ಟಾಸ್ಕ್ ಆಗುವ ತನಕನೂ ನನಗೂ ಅಶ್ವಿನಿ ಅವರಿಗೂ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಸರ್. ನಾನು ಅವ್ರ ಸುದ್ದಿಗೆ ಹೋಗಿಲ್ಲ, ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಮನೆಯವರ ಹತ್ರನೂ ಕೂಡ. ಅಷ್ಟಲ್ಲದೆ ರಜತ್ಗೂ ಕೂಡ ನಾನು ಹೇಳಿದ್ದೆ ಇದನ್ನ, ನೀವು ಸುಮ್ಮನೆ ಅಶ್ವಿನಿನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಿದೆ ಅಂದಾಗ ರಜತ್ ನಂಗೆ ವಾಪಸ್ ನೀನು ಬೇಕು ಅಂತ ಚೈತ್ರ ಅಶ್ವಿನಿನ ಸಪೋರ್ಟ್ ಮಾಡ್ತಿದ್ಯಾ ಅಂತ ನನಗೂ ಕಾಣಿಸ್ತಿದೆ ಅಂತ ರಜತ್ ಹೇಳಿರೋದಿದೆ ಸರ್. ಸೊ ನನಗೆ ಅವರನ್ನು ಟಾರ್ಗೆಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಂಗೆ ಅವ್ರು ಟಾರ್ಗೆಟ್ ಮಾಡೋಷ್ಟು ದೊಡ್ಡ ಕಾಂಪಿಟೇಟರು ನನಗೆ ಅಲ್ವೇ ಅಲ್ಲ ಸರ್. ಅದನ್ನು ನಾನು ಕ್ಲಿಯರಾಗಿ ಹೇಳ್ತೇನೆ. ಮತ್ತು ಅವ್ರು ಹೇಳಿದ್ರು, ಇನ್ನು ಉಸ್ತುವಾರಿ ಅವರು 12th ಸೀಸನ್ ಅವರಿಗೆ ಟಾಸ್ಕ್ ಅರ್ಥನೇ ಆಗೋದಿಲ್ಲ, ಕುಂಟೆಬಿಲ್ಲೆ ಆಡಿದ್ರು ಕೂಡ ಅಲ್ಲೂ ಡೌಟ್ ಕೇಳ್ತಾರೆ. ಆ್ಯಂಡ್ 12th ಸೀಸನ್ ಅಲ್ವೇ ಅಲ್ಲ ಸರ್, ಕೇವಲ ಅಶ್ವಿನಿ ಅವರು. ನಾನು ಯಾಕೆ ಅವ್ರಿಗೆ ಇದು ಮಾಡಲಿ? ಅಲ್ಲಿ ಹೋದಾಗಲೂ ನಾನು ಯಾಕೆ ಅವ್ರಿಗೆ ಪ್ರತಿ ಬಾರಿ ಅನುಮಾನ ಆಗುತ್ತೆ, ಪ್ರತಿ ಬಾರಿ ಡೌಟ್ ಆಗುತ್ತೆ, ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ನಾನು ಹೇಳಿದ್ದ ಸ್ಟೇಟ್ಮೆಂಟ್ನ ಉದ್ದೇಶ, ಈಗ ಅವ್ರು ಇಡೀ ಮನೇನ ನಮ್ಮ ವಿರುದ್ಧ ಎತ್ಕಟ್ಟೋ ಪ್ರಯತ್ನಕ್ಕೆ ಅದನ್ನು ತಗೋತಾ ಇದ್ದಾರೆ ಈ 12th ಸೀಸನ್ ಕಂಟೆಸ್ಟೆಂಟ್ಸ್ಗಳಿಗೆ. ಸರ್, ನಾನು ರಜತ್ ಕೂಡ 12th ಸೀಸನ್ ಕಂಟೆಸ್ಟೆಂಟ್ಸೇ ಸರ್. ಯಾವಾಗ ನಾಮಿನೇಷನ್ ಅನ್ನು ಓಪನ್ ಆಗಿ ಡಿಸ್ಕಷನ್ ಮಾಡಿ ಅಂತ ಕ್ಲಿಯರ್ ಆಗಿ ವಿಲನ್ ಇನ್ಸ್ಟ್ರಕ್ಷನ್ ಕೊಟ್ಟಾಗ್ಲೂ ಸರ್, ಇಡೀ ಮನೆ ಹತ್ರ ನಾನು ಹೋಗಿ ಮಾತಾಡ್ತೀನಿ, ಅಶ್ವಿನಿ ಅವ್ರು ಬಾಯ್ ಬಿಡಲ್ಲ. ಪದೇ ಈಗ ಹೆಂಗೆ ಇಷ್ಟುದ್ದ ಮಾತಾಡ್ಕೊಂಡ್ಬಂದ್ರು ಅದೇ ಥರ, ಅದು ಹಾಗಲ್ಲ, ಅದು ಬಿಗ್ ಬಾಸ್ ಹೇಳಿಲ್ಲ, ಇದು ಬಿಗ್ ಬಾಸ್ ಅಲ್ಲ, ಇದು ಇಲ್ಲಿ ಏನು ತಪ್ಪಾಗುತ್ತೋ ನಾಮಿನೇಷನ್, ಪದೇ ಅದನ್ನ ಹೇಳಿದಾಗ ನಾನು ಆ ಪದವನ್ನು ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಇದನ್ನ ಹೇಳಿರ್ಬೋದು ಅಂತ ಹೇಳಿದ್ದೇನೆ ಹೊರತು ಇಡೀ ಮನೆಯನ್ನ ಜನರಲೈಸ್ಡ್ ಮಾಡಿ ನಾನು ಖಂಡಿತ ಹೇಳಿಲ್ಲ ಸರ್. ಅದು ಅಶ್ವಿನಿ ಅವ್ರು ಮಾತ್ರ. ಇಷ್ಟಾದ್ಮೇಲೂ ಅವ್ರು ಮತ್ತೆ ಪದೇ ಹೇಳ್ತಾರೆ, ಚೈತ್ರ ಅವರು ರಜತ್ ಅವರು ಟಾರ್ಗೆಟ್ ಮಾಡ್ತಾರೆ, ಇಡೀ ಮನೆಯನ್ನ ಬಳಸ್ಕೊಳ್ತಿದ್ದಾರೆ, ಏನೋ ಅಸಭ್ಯ ಪದ. ಪಳಾರ್ಗಳು ಅಂದ್ರೆ ನಾವು ಗೊತ್ತಿರೋ ಹಂಗೆ ನನಗೆ ಕಿಲಾಡಿಗಳು, ಸೊ ಆ ಕಿಲಾಡಿಗಳು ಅನ್ನೋ ಅರ್ಥ ಬಿಟ್ಟು ನಾನು ಆ ಥರದ್ದು ಯಾವ ಪದಗಳನ್ನು ಬಳಸಿಲ್ಲ ಸರ್. ನನಗದ್ರ ಅವಶ್ಯಕತೆನೂ ಇಲ್ಲ. ಹೇಳಿದ್ದೀನಿ, ಹೇಳಿದಾಗ ಅದಕ್ಕೆ ಸ್ಪಷ್ಟತೆ ಏನು ಕೊಡ್ಬೇಕು ಅದನ್ನು ಕೊಟ್ಟಿದ್ದೀನಿ ಹೊರತು ಅಶ್ವಿನಿ ಅವ್ರು ನನ್ನ ಟಾರ್ಗೆಟ್ ಅಲ್ವೇ ಅಲ್ಲ ಸರ್. ನಾನು ಈಗ ಚಾಲೆಂಜ್ ಮಾಡ್ತೀನಿ ಸರ್, ಇಡೀ ಮನೆಯಲ್ಲಿ 10% ಜನ 20% ಜನ ಅಶ್ವಿನಿ ಅವರು ನಂಬಿಡ್ಲಿ ಸರ್. ಇಡೀ 20% ಚಾಲೆಂಜ್ ಮಾಡಿ. ಇವರು ಡೇ 1 ಇಂದ ಇದ್ದಾರೆ, ಇವತ್ತಿಗೆ 77ನೇ ದಿನ ಸರ್. ನಾನು ಚಾಲೆಂಜ್ ಮಾಡ್ತೀನಿ, ಕನಿಷ್ಠ ಪಕ್ಷ 5 ಜನ ನನ್ನ ನಂಬೋರನ್ನ ನಾನು ಈ ಲಿಸ್ಟಿಂದ ತಗೊಂಡ್ಬರ್ಬಾರ್ಲ ಸರ್. ಅಶ್ವಿನಿ ಅವ್ರನ್ನ ನಂಬ್ತೀನಿ ಅನ್ನೋರು 5 ಜನ ನಾವು ತರಲಿ ಸರ್, ಅವ್ರು ತಗೊಂಡ್ಬಂದ್ಬಿಡ್ಲಿ. ಉಸ್ತುವಾರಿಲಿ ನಾವು ಬೃಹಸ್ಪತಿಗಳಲ್ಲ ಸರ್. ಉಸ್ತುವಾರಿಲಿ ತಪ್ಪಾಗತ್ತೆ, ತಿದ್ಕೊಳ್ತೀವಿ. ಆದ್ರೆ ಅವ್ರು ಬಂದು ನನ್ನ ಹತ್ರ ನಿಧಾನವಾಗಿ ಕೇಳ್ಬೋದಾಗಿತ್ತು, ನೀವು ಹೀಗೆ ಮಾಡಿದ್ರಿ. ಅವ್ರು ಕೇಳ್ತಿರ್ಲಿಲ್ಲ ಸರ್, ಬರೀ ಹೇಳ್ತಿದ್ರಷ್ಟೇ. ನಾನು ಸೂರಜ್ಗೂ ಹೇಳಿದ್ದೀನಿ, ನಿಮಗೆ ಪ್ರಾಬ್ಲಮ್ ಇದ್ರೆ ಬಂದು ನಿಂತ್ಕೊಂಡು ಮಾತಾಡಿ. ಸೋತವ್ರಿಗೆಲ್ಲರಿಗೂ ಉಸ್ತುವಾರಿ ತಪ್ಪು ಅಂತಲೇ ಕಾಣಿಸುತ್ತೆ ಸರ್, ಗೆದ್ದವ್ರಿಗೆ ಉಸ್ತುವಾರಿ ಸರಿ ಅಂತಲೇ ಕಾಣಿಸುತ್ತೆ.
ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೆ ಅಷ್ಟು ಮಾತ್ರ ನಾವು ಹೇಳ್ಬೋದು ಹೊರತು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಖಂಡಿತವಾಗ್ಲೂ ನಂಗಿಲ್ಲ ಸರ್. ನಂಗೆ ಅವ್ರು ಕಾಂಪಿಟೇಟರ್ ಅಲ್ಲ ಸರ್, 10% ಕಾಂಪಿಟೇಟರ್ ಅಲ್ಲ ಸರ್. ಅವರು ಟಾರ್ಗೆಟೇ ಮಾಡಲ್ಲ, ನಾನು ಯಾವತ್ತೂ ಅದಕ್ಕೆ ಅವ್ರಿಗೆ ಉತ್ತಮ ಕೊಟ್ಟೆ. ಧ್ರುವಂತ್ ಏನಾರು ಹೇಳೋಕ್ಕಿದೆಯಪ್ಪ? ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಟೆಲ್ ಯು ದಿಸ್, ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ವಾಸ್ ದ ವರ್ಸ್ಟೆಸ್ಟ್ ಎಕ್ಸ್ಪೀರಿಯನ್ಸ್ ಸರ್. ಬಿಕಾಸ್ ಇದಕ್ಕಿಂತ ಮುಂಚೆ 3 ಜನ ಬಂದಿದ್ರು. ನಾವು ಅವ್ರು ಬಂದಾಗಲೂ ಒಂದು ಪ್ಯಾಟ್ರನ್ ಕಾಣಿಸ್ತಿತ್ತು ಸರ್. ಅವರು ಇವ್ರದ್ದು ಸೇಮ್ ಪ್ಯಾಟ್ರನ್ ಕಾಣಿಸ್ತು. ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತ. ಎರಡನೇದು ಸರ್, ಎಸ್ ಇವರು ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು. ಎಕ್ಸ್ಪೀರಿಯನ್ಸ್ಡ್ ಆದಾಗ ಯಾವಾಗಲೂ ನಾವು ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಈಗ ಕೆಲವರು ನೋಡ್ಕೊಂಡು ಬಂದಿದ್ದಾರೆ ಎಪಿಸೋಡ್, ನಾನೆಲ್ಲ ನೋಡ್ಕೊಂಡು ಬಂದಿಲ್ಲ ಸರ್ ಬಿಗ್ ಬಾಸ್ನ. ನಾನಿಲ್ಲಿ ತುಂಬ ಆನೆಸ್ಟ್ ಆಗಿ ಯಾವುದು ನನಗೆ ಇನ್ಫ್ಲುಯೆನ್ಸ್ ಬೇಡ, ನಾನು ಪ್ರಿಪೇರ್ಡ್ ಬೇಡ, ನಾನು ಆನೆಸ್ಟಲ್ಲಿ ನಂದು ಏನು ಕೊಡೋಕ್ಕಾಗುತ್ತೆ ತುಂಬ ಲಾಯಲ್ ಆಗಿ ಕೊಡಬೇಕು ಅಂತ ಬಂದಿರೋನು. ಗೊತ್ತಿದ್ದವ್ರು ಏನು ಬರುತ್ತೆ ಬುಕ್ಕು ಸ್ಟೋರ್ ರೂಮಿಂದ ಓದ್ತಾರೆ, ಬಿಗ್ ಬಾಸ್ ಬರ್ತಾರೆ, ಡೌಟ್ ಕ್ಲಿಯರ್ ಮಾಡ್ತಾರೆ. ಇವರು ಅಷ್ಟು ಜೆನ್ಯೂನ್ ಇದ್ರೆ ಅದಾದಮೇಲೆ ಹೇಳಿ ಇದು ಹೀಗಿಗೆ, ಇದು ಹೀಗಿಗೆ, ನಮಗೆ ಅರ್ಥ ಆಗಿದೆ, ಇದು ಹೀಗಿಗೆ ಅಂತ ತುಂಬ ಜೆನ್ಯೂನಾಗಿ ಹೇಳ್ಕೊಡ್ಲಿ. ಪುಸ್ತಕ ಬಂತು, ಇನ್ನು ವಿವರಣೆಗೆ ಬಂದಿಲ್ಲ, ಗೊತ್ತಾಯ್ತು ಸರ್ ಇವ್ರಿಗೆ. ಆಮೇಲೆ ನಾವೇನೋ ಡೌಟ್ ಕೇಳಿದ್ರೆ ಅಲ್ಲಿ ಎಷ್ಟು ಹೀನಾಯಮಾನವಾಗಿ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಆ ರೆಸ್ಪಾನ್ಸ್ ಕೊಡ್ತಾಯಿದ್ರು. ನೆಕ್ಸ್ಟ್ ಟಾಸ್ಕ್ಗೆ ಹೋದ್ಮೇಲೆ ಆ ಕೂಗಾಟ, ಆ ಚಿಲ್ಲಾಟ, ಇವ್ರದ್ದು ಬಿಹೇವಿಯರ್. ಇಬ್ಬರು ಬಂದಿದ್ದಾರೆ, ಅದರಲ್ಲಿ ಮೇಲ್ ಕಂಟೆಸ್ಟೆಂಟ್ ಅಂತೂ ಹಿ ವಾಸ್ ಟೋಟಲಿ ಇನ್ಸೇನ್ ಸರ್. ಇವರ ಬಿಹೇವಿಯರ್ ಮನೆಯಲ್ಲಿ ಬಾಡಿ ಲ್ಯಾಂಗ್ವೇಜು, ಮಾತಾಡೋ ರೀತಿ, ಟೋನು, ಆಮೇಲೆ ಅದನ್ನ ಬಳಸೋದು, ಅಟ್ಯಾಕಿಂಗ್. ಆಮೇಲೆ ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ದು ಕರೆಕ್ಟೇ, ಒಂದು ಅವ್ರ ಟಾರ್ಗೆಟ್, ಇನ್ನೊಂದು ನಾನು ಟಾರ್ಗೆಟ್. ಸುಮ್ಮನೆ ಕೂರೋದು, ಇಲ್ಲದ್ರೆ ಜಗಳ ಆಡ್ಬಿಡೋದು. ಸೊ ಇಷ್ಟು. ಆಮೇಲೆ ಇವರು ಮೊನ್ನೆ ನಾಮಿನೇಷನ್. ಆ್ಯಂಡ್ ಸರ್, ಬಿಗ್ ಬಾಸಲ್ಲಿ ಏನಾಗಿದೆ ಅಂತಂದರೆ ನಮಗೆ ಮಿಸ್ಟೇಕ್ಗಳು ಅಡೋರಬಲ್ ಸರ್. ನಮಗೆ ಗೊತ್ತಿಲ್ವಾ, ನಾವು ಮಿಸ್ಟೇಕ್ ಮಾಡ್ತೀವಾ, ದಟ್ ಈಸ್ ಆಲ್ಸೋ ಕ್ಯೂಟ್. ನಾವು ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ಬಿಗ್ ಬಾಸ್ ಅಥವಾ ನೀವೇನು ಹೇಳ್ತೀರಿ ಅದನ್ನ ತಿದ್ಕೊಂಡು ನೆಕ್ಸ್ಟ್ ವೀಕಿಂದ ನಾವು ಅದಕ್ಕೆ ವರ್ಕ್ ಮಾಡೋದು. ಇಟ್ ಈಸ್ ಆಲ್ ಕ್ಯೂಟ್, ಇಟ್ ಇಸ್ ಪಾರ್ಟ್ ಆಫ್ ದ ಶೋ. ಇವ್ರು ಎಕ್ಸ್ಪರ್ಟ್ಗಳು, ಇವರು ನ್ಯಾಸ್ಟಿ ರೀತಿಲಿ ಹಾಳು ಮಾಡಿದ್ರು. ಎಲ್ರೂ ಒಂಥರ ನಮಗೆ ಯೋಗ್ಯತೆನೇ ಇಲ್ಲ. ಆಮೇಲೆ ಇವ್ರನ್ನ ಒಂದು ಫುಟೇಜ್ಗೋಸ್ಕರ ಇದು ಮಾಡೋದು, ಪದ ಬಳಕೆಗಳು ಎಷ್ಟು ನೀಚ ಪದಗಳು ಬಳಕೆ ಮಾಡ್ಬೋದು ಅಷ್ಟು ಮಾಡಿದ್ದಾರೆ. ಒಂದು ಯಾವುದಕ್ಕೋ ಟರ್ನ್ ಮಾಡೋದು. ಇಲ್ಲಿ ಇವರು ಮಾತಾಡೋದು ಒಂದು ಹುಡುಗಿ ಬಗ್ಗೆ, ಅದ್ರ ಬಗ್ಗೆ ಇವ್ರು ನಡ್ಕೊಂಡಿರೋದೆಲ್ಲ ಸಭ್ಯ ಅಲ್ಲ. ನಾನು ಅವತ್ತು ಚಾಕು ಹಾಕೋದನ್ನ ನನ್ನ ಇಲ್ಲಿಗೆ ನೀವು ಎದೆಗೆ ಹಾಕಬೇಡಿ, ಆ ಹಿಂದ್ಗಡೆ ಏನು ಹಾಕಿರ್ತಾರೆ ಅಲ್ಲಿ ತೋರಿಸ್ಬಿಟ್ಟು ಇಲ್ಲಿಗೆ ಹಾಕಿ ಅಂತ ಸ್ವಲ್ಪ ಅದನ್ನ ಕಾಮಿಡಿದ ಟರ್ನ್ ಆಗಿದ್ದು ಅಸಭ್ಯ ಆಯಿತು. ಆಮೇಲೆ ಅಲ್ಲಿ ಪೂಲಿಗೆ ತಳ್ಳೋ ಇದರಲ್ಲೂ ಅಷ್ಟೇ ಎಷ್ಟು ಡಿಸ್ಗಸ್ಟಿಂಗ್ ಆಗಿ. ಸರ್ ಏನೇ ಇರಲಿ, ಈಗ ಮೇಡಮ್ ಅವರು ಮುಂಚೆ ಯಾವುದೋ ತಪ್ಪಾಗಿದೆ, ಅವರು ರಿಫಾರ್ಮೇಷನ್, ಅವ್ರು ಸೈಲೆಂಟ್ ಆಗಿದ್ದಾರೆ, ಅವ್ರು ಓಪನ್ ಆಗಿ ಹೇಳ್ತಾ ಇದ್ದಾರೆ ನನ್ನಿಂದ ಗೊತ್ತಿಲ್ದೇನೋ. ಎಲ್ಲರೂ ಇಲ್ಲಿ ಯಾರು ಎಕ್ಸ್ಪರ್ಟ್ಸ್ಗಳಲ್ಲ ಸರ್. ಗೊತ್ತಿಲ್ದೋ ಆಗಿದೆ, ನಾನು ಅದನ್ನ ತಿದ್ಕೊಳ್ತಾ ಇದ್ದೀನಿ, ಪ್ಲೀಸ್ ಕೈ ಮುಗಿದು ಕಣ್ಣೀರಾಗಿ ಕೇಳಿದ್ದಾರೆ, ಇದನ್ನ ಕ್ಯಾರಿ ಮಾಡಬೇಡಿ. ಆಮೇಲೆ ಶಿ ಈಸ್ ಟ್ರೈಂಗ್ ಟು ಬಿ ಬೆಸ್ಟ್ ವಿತ್ ಎವ್ರಿಬಡಿ, ಚೆನ್ನಾಗಿ ಮಾತಾಡಿಸ್ಕೊಂಡು ಇದರಲ್ಲಿದ್ದಾರೆ. ಆಮೇಲೆ ಊಟ ಗೀಟ ಕಿಚನ್ ಸಿಕ್ತು, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಯಾರಿಗೂ ಅದರಲ್ಲಿ ಅದನ್ನು ಎಲ್ಲೂ ತೋರಿಸ್ಕೊಳ್ಳಿಲ್ಲ. ಶಿ ವಾಸ್ ಕಂಟಿನ್ಯೂಸ್ಲಿ ಟ್ರೈಂಗ್ ಟು ಬಿ ಸ್ವೀಟ್. ಬಟ್ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಪದೇ ಟಾರ್ಗೆಟ್ ಮಾಡೋದು, ಒಂದು ನನ್ನನ್ನು ಒಂದು ಅವ್ರನ್ನ. ಆಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ತಳ್ಳೋದು ಅಷ್ಟೇ ಸರ್. ಅಲ್ಲಿ ಪೇಜಲ್ಲಿ ಬರ್ದಿತ್ತು ಸ್ವಲ್ಪ ಜೋರಾಗಿ ತಳ್ಳಿ, ಅಂದರೆ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ತಳ್ಳಿದ್ರು ಸರ್. ಆಮೇಲೆ ಆ ಟೈಮಲ್ಲಿ ಪದ ಬಳಕೆಗಳು, ನಾನು ಬಿಗ್ ಬಾಸ್ನು ಕಾಲ್ ಮಾಡಿದೆ, ಆಗ ನೀವು ಹೇಳಿದ್ರಿ ನನಗೆ ನನ್ನ ಲೈಫಲ್ಲಿ ನಾನು ಈ ಶೋ ಅಲ್ಲಿ ಒಂದು ಬೈ ಮಿಸ್ಟೇಕ್ ಅವತ್ತು ನನ್ನ ಒಂದು ರಿಯಾಕ್ಷನ್ ಇತ್ತು ಸರ್, ಅದೇ ತಲೆಗಾಂಚಲಿ ಅಂತ. ಅದಕ್ಕೆ ಈಗಲೂ ನಾನು ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಬಿಕಾಸ್ ನೀವೇ ಹೇಳಿದ್ರಿ ನಿನ್ನ ವ್ಯಕ್ತಿತ್ವಕ್ಕೆ ಅದು ಸೂಟ್ ಆಗಲ್ಲ ಧ್ರುವ್, ಬೇಡ ಅಂತ. ನಾನು ಅವತ್ತೇ ಸ್ಟಾಪ್ ಮಾಡಿದ್ದೀನಿ. ನಮ್ದು ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿತ್ತು ಸರ್ ಈ ಬಿಗ್ ಬಾಸ್ ಸೀಸನ್ 12. ಅದರದ್ದೇ ಒಂದು ಚಾಮ್ ಇರುತ್ತೆ, ಅದನ್ನ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಾಕಿದ್ರು ಸರ್. ಟೋಟಲಿ ಮೆಂಟಲ್ ವೆಲ್ಬೀಂಗ್ನ ಹಾಳು ಮಾಡಾಕಿದ್ರು. ಐ ಡೋಂಟ್ ಥಿಂಕ್ ಸೊ ದಿಸ್ ವಾಸ್ ಜೆನ್ಯೂನ್ ಸರ್. ನನ್ನ ಟಾಪಿಕ್ ಏನು, ರಾಶಿಕಾ ಅವರ ಕ್ಯಾಪ್ಟನ್ಸಿ ಬಗ್ಗೆ, ಸೂರಜ್ ಅವರಿಗೆ ಆದಂಥ ಪ್ರಾಬ್ಲಮ್ ಬಗ್ಗೆ. ನಾನು ಅಲ್ಲಿಂದ ತೊಗೊಂಡ್ರೆ ಇಲ್ಲಿಂದ ತುಮಕೂರಿಗೆ ಹೋಗ್ತೀರಾ, ಕೋಲಾರ್ಗೆ ಹೋಗ್ತೀರಾ, ಮಂಡ್ಯಗೆ ಹೋಗ್ತೀರಾ, ಚಿಕ್ಕಮಂಗ್ಳೂರಿಗೆ ಹೋಗ್ತೀರಾ. ನಾನು ಮೈಸೂರು ರೋಡಲ್ಲಿ ಹೋಗ್ತಾ ಇದ್ರೆ ಅನ್ಕೋತೀನಿ, ಸಡನ್ನಾಗಿ ಅಯ್ಯಯ್ಯೋ ಇದೆಲ್ಲ ಹುಬ್ಳಿ ಕಡೆ ಹೋಗ್ತಾ ಇದ್ದೀವಲ್ಲ, ಹುಬ್ಳಿಗೆ ಹೋಗ್ತಾ ಇದ್ದೀವಿ, ಓಕೆ ಸರಿ ಹುಬ್ಳಿಗೆ ಹೋಗ್ತಾ ಇದ್ರೆ ಹುಬ್ಳಿಗೆ ಹೋಗೋಣ ಅಂತ ಹೊರಟ್ರೆ ಸಡನ್ನಾಗಿ ನೋಡಿದ್ರೆ ಚಿಕ್ಕಮಂಗ್ಳೂರಿಗೆ ಬಂದ್ಬಿಡ್ತು. ಮಲ್ನಾಡ ನಡಿ ಅಲ್ಲಿ ಹೋಗೋಣ ವಾಪಸ್ಸು. ಎಲ್ಲೆಲ್ಲಿ ಶನಿವಾರ ಬರೋದು ಇಡೀ ವಾರ ಏನು ನಡೀತು ಅಂತ ಕೇಳೋದಕ್ಕಲ್ಲ. ಮಾತತ್ರ ಹೇಳ್ತೀರಿ ಕರ್ನಾಟಕ ನೋಡಿದೆ, ಕರ್ನಾಟಕ ನೋಡೇ ಇಲ್ಲ. ನಿಮ್ಗೆ ಯಾಕೆ? ಕರ್ನಾಟಕ ನೋಡಿದೆ ಮತ್ತ್ಯಾಕೆ? ಇದು ಒಂದು ಏನು ಹಿಡ್ಕೊಂಡ್ಬಿಟ್ಟಿದ್ದೀರಿ ಎಲ್ಲರೂ. ಕರ್ನಾಟಕ ನಿಮ್ಮ ಎಲ್ಲರ್ಕಿನ್ನ ಬುದ್ಧಿವಂತರಿದ್ದಾರೆ. ಮಾತತ್ರ ಅದನ್ನು ಒಂದು ಇದಾಗಿ ಯೂಸ್ ಮಾಡಬೇಡಿ. ನೀವೇನು ಹೇಳಕ್ಕೆ ಕೊಟ್ಟಿದ್ರಿ ಹೇಳಿ. ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ? ಸೂರಜ್ಗಿನ್ನೂ ಕ್ಲೋಷರ್ ಕೊಟ್ಟಿಲ್ಲ, ರಾಶಿಕ್ ಅವ್ರಿಗಿನ್ನೂ ಕ್ಲೋಷರ್ ಕೊಟ್ಟಿಲ್ಲ. ಎಲ್ಲಾದರೂ ಒಂದು ಕಡೆ ಬುಕ್ಕಲ್ಲಿ ಇತ್ತ ರೂಲ್ಸಲ್ಲಿ ಉಸ್ತುವಾರಿನ ಬಿಟ್ಟು ಬೇರೆ ಯಾರು ಮಾತಾಡೋ ಹಾಗಿಲ್ಲ ಅಂತ ಚೈತ್ರ ಅವರೇ ಇತ್ತು ಸರ್. ಹೌದು. ಓಕೆ, ಈಗ ಫಸ್ಟ್ ಮಾತಾಡಿದ್ದು ಯಾರು? ರಜತ್ ಅಣ್ಣ.
ಸರ್ ಉಸ್ತುವಾರಿ ಬಿಟ್ಟು ಯಾರು ಮಾತಾಡೋ ಹಾಗಿಲ್ಲ ಅಂದಾಗ ಉಸ್ತುವಾರಿ ನಿಮಗೆ ಕೇಳ್ತಾ ಇದ್ದೀನಿ, ಮಾತಾಡೋ ಹಾಗಿಲ್ಲ ಅಂದಮೇಲೆ ಅರ್ಥ ಏನು? ಕೇಳಿಸಲ್ಲ ಅಂತ ಸರ್. ಕೇಳಿಸಲ್ಲ. ಇದನ್ನು ಡಿಸೈಡ್ ಮಾಡಿದ್ದು ಯಾರು? ವಿಲನ್. ವಿಲನಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ತಲೆ ಇದೆ ಅಂತ ಆಯ್ತಲ್ಲ ಅವಾಗ. ಹೌದು. ಯಾವುದ್ರ ಸೌಂಡ್ ಕೇಳಲ್ಲ? ಕಾಲಿದು, ಕೋಳಿದು ಮತ್ತೆ ಗಿಲ್ಕಿದು ಸೌಂಡ್ ಕೇಳಲ್ಲ. ಕರೆಕ್ಟ್. ಒಬ್ರು ಕಾಲಿಗೆ ಕಟ್ಕೊಂಡಿದ್ದಾರೆ, ಓಕೆ, ಅವರಿಗೆ 2 ಕಣ್ಣಿದೆ, ಓಡ್ತಾ ಇದ್ದಾರೆ, ಯಾರಿಗೆ ಕಾಣಿಸ್ತಾ ಇರಲಿಲ್ಲ? ಹೊಡಿಯೋರಿಗೆ. ಓಕೆ, ಸಿಂಪಲ್. ಕಣ್ಣಿಗೆ ಬಟ್ಟೆ ಕಟ್ಟಿಸಿದಾಗ ಏನು ವರ್ಕ್ ಆಗ್ತಾ ಇರುತ್ತೆ? ಕಿವಿ ವರ್ಕ್ ಆಗ್ತಿರುತ್ತೆ. ಸೊ ವಿಲನ್ನು ಅದನ್ನು ಪೇಪರಲ್ಲಿ ಹಾಕಿಬಿಟ್ಟು ಯಾರು ಬೇರೆ ಮಾತಾಡೋ ಹಾಗಿಲ್ಲ ಅಂದಮೇಲೆ ಒಂದು ಕಾರಣ ಇದೆ ಅಂತ ಆಯಿತು ತಾನೆ. ಈಗ ಫಸ್ಟ್ ಮಾತಾಡಿದ್ದು ಯಾರು? ಎಲ್ಲರೂ ಸೇರಿ ಮಾತಾಡಿದ್ರು ಸರ್. ಆವಾಗ ಉಸ್ತುವಾರಿ ಆದವರು ಫಸ್ಟ್ ಪಾಸ್ ಮಾಡಬೇಕಾಗಿರೋದು ಗೇಮ್ ಅಲ್ಲಿ. ಒಂದು ನಿಮಿಷ ರೀ, ಸೂರಜ್ ಫಸ್ಟ್ ಮಾತಾಡಿದ್ಯಾರ್ರಿ? ಸರ್ ರಜತ್ ಅವರು ಸರ್. ಕಾವ್ಯ ಅವರೇ? ಸೂರಜಿಗೆ ಹೊರಗಡೆ ಬರಬೇಡ ಅಂತ ಹೇಳಿದ್ದು ರಜತ್ ಸರ್. ಗಿಲ್ಲಿ, ನಿಮ್ಮ ಪ್ರಕಾರ ಫಸ್ಟ್ ಮಾತಾಡಿದ್ಯಾರು? ನನಗೂ ರಜತ್ ಅಣ್ಣನ ವಾಯ್ಸ್ ಕೇಳಿಸ್ತು. ಟಾಸ್ಕಲ್ಲಿ ಉಸ್ತುವಾರಿ ಮಾತ್ರ ಮಾತಾಡ್ಬೋದು ಅಂತ ಬಂದಾಗ ರಜತ್ ಅವರಿಗೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಮಾತಾಡೋಕ್ಕೆ? ಸರ್ ಅದು ನನಗೆ ಅರ್ಥ ಆಯಿತು ಸರ್. ನಾನು ಅದು ಬೇಕಂತ, ಅದು ರಿಫ್ಲೆಕ್ಸ್ ಅಂತಾರಲ್ಲ ಸರ್, ಅದು ಸುಮ್ಮನೆ ಕೂತಿದ್ವಿ ನಾವು, ಅದು ಅವ್ನು ಸಡನ್ ಆಗಿ ಆಚೆ ಬಂದ್ಬಿಟ್ಟ, ಆ ರಿಫ್ಲೆಕ್ಸಲ್ಲಿ ಸುರಜ್ ಅಂದೆ ಅಷ್ಟೇ. ಕರೆಕ್ಟ್. ನೀವು ಫಸ್ಟ್ ಮಾತಾಡಿದ್ರಿ ಅಂತ ನೀವು ಹೇಳಿದ್ರಿ, ಫ್ಲೋ ಅಲ್ಲಿ ಬಂತು, ಒಪ್ಕೋತೀನಿ, ಅದು ಯಾವುದು ಮಿಸ್ಟೇಕ್ ಅಲ್ಲ. ಎಸ್ ಸರ್. ಟಾಸ್ಕ್. ಎಸ್ ಸರ್. ಈಗ ಎಕ್ಸ್ಪೀರಿಯನ್ಸ್ಡ್ ಇರೋ ನೀವು ಹಾಗೂ ಚೈತ್ರ ಅವರಿಗೆ ಇಷ್ಟಂತೂ ಗೊತ್ತಿರಬೇಕು ದಟ್ ಉಸ್ತುವಾರಿಗೆ ಏನು ರೂಲ್ ಬುಕ್ ಬಂದಿತ್ತೋ, ಫಸ್ಟ್ ಆಫ್ ಆಲ್ ಚೈತ್ರ ಅವರ ನಿಮ್ಮ ಪ್ರಕಾರನೂ ಈ ಮನೆಗೆ ಕೈ ಕೆಳಗಿಳಿಸಿ. ನಂದು ಟೈಮ್. ರಜತ್ ಅವ್ರು ಫಸ್ಟ್ ಮಾತಾಡ್ತಿದ್ದ ಹಾಗೇನೆ ನೀವೇನಾದರೂ ಫಸ್ಟ್ ಗೇಮ್ ಅಲ್ಲೇ ಸ್ಟಾಪ್ ಮಾಡಿ. ಯಾಕಂದರೆ ತಪ್ಪು ಯಾರಿಂದ ಆಗಿದೆ ಅವ್ರ ಟೀಮ್ ಅದಕ್ಕೆ ಪನಿಷ್ ಆಗಲೇಬೇಕಾಗತ್ತೆ. ಏನು ಮಾಡಿದ್ರಿ ಅದ್ರ ಬಗ್ಗೆ? ಸ್ಟಾಪ್, ಮಾತಾಡಬೇಡಿ, ಸುಮ್ಮನಿರಿ ಅಂತಲೇ ಬೈದಿದ್ದೀನಿ. ಆಮೇಲೆ ಸುಮ್ಮನೆ ಆದ್ರ? ಆ ಕ್ಷಣಕ್ಕೆ ಸುಮ್ಮನೆ ಆದ್ರು ಸರ್. ಆ ಕ್ಷಣ ಅಂದ್ರೆ ಎಷ್ಟೊತ್ತು? ಬೆಲ್ ಆಗೋ ತನಕ ಸರ್. ಅಂದ್ರೆ ಅಶ್ವಿನಿ ಅವರು ಒಳಗಡೆ ಬಾಲ್ ತಗೊಳಕ್ ಹೋಗೋ ತನಕ ಸುಮ್ಮನಿದ್ರು. ಸೊ ಪ್ರಾರಂಭ ಆಗಿದೆ ಎಲ್ಲಿಂದ ರಜತ್? ಸರ್ ಅದು ಮಾತಾಡಬಾರ್ದಾಗಿತ್ತು, ನಾನು ಮಾತಾಡಿದೆ, ನನ್ನಿಂದನೇ ಪ್ರಾರಂಭ ಆಯಿತು. ಆಮೇಲೆ ಚೈತ್ರ ಯಾವಾಗ ಮಾತಾಡಲೇಬಾರ್ದು, ಅಶ್ವಿನಿ ಅವ್ರು ಹೇಳಿದ್ಮೇಲೆ ಮಾತಾಡಲೇಬಾರ್ದು ಅಂದರೆ ದಟ್ ವಾಸ್ ಮೈ ಲಾಸ್ಟ್ ಥಿಂಗ್. ಅದಾದಮೇಲೆ ನಾನು ಮಾತಾಡಿ. ನಿಮ್ಮ ಮಿಸ್ಟೇಕ್ ನಿಮ್ಗೆ ಅರ್ಥ ಆಯ್ತಾ? ಎಸ್ ಸರ್. ಎಲ್ಲೋ ಒಂದು ಕಡೆ ಪ್ರಾರಂಭ ನಿಮ್ಮಿಂದ ಆಗುತ್ತೆ. ಎಸ್ ಸರ್. ಎರಡನೇದು, ಒಂದು ಕಂಟೆಸ್ಟೆಂಟು ಉಸ್ತುವಾರಿ ಹತ್ರ ಡೌಟ್ ಕೇಳಿದಾಗ ಮಧ್ಯದಲ್ಲಿ ಮಾತಾಡೋದು ಎಷ್ಟು ಸರಿ? ನಾನು ಮಾತಾಡಿರಲಿಲ್ಲ ಸರ್. ಅವ್ರು ಡೌಟ್ ಕೇಳೋವಾಗ ನಾನು ಮಾತಾಡಿರಲಿಲ್ಲ. ಅವ್ರು ಡೌಟ್ ಕೇಳಿ ಜಗಳ ಆಡೋವಾಗ ನಾನು ಮಾತಾಡಿರಲಿಲ್ಲ. ಯಾವಾಗ ಸೂರಜ್ ಪರ ಬಂದವರು ವಾಯ್ಸ್ ತೊಗೊತಾ ಇದ್ರು ಅವಾಗ ನಾನು ಮಾತಾಡಿದ್ದೆ ಹೊರತು, ಯಾಕಂದ್ರೆ ನನಗೂ ಅದನ್ನೇ ಹೇಳಿದ್ರು. ಸೊ ಆ ಪಾಯಿಂಟ್ ನಾನು ಹೇಳಿದ್ನೇ ಹೊರತು ನಾನು ಅವ್ರನ್ನ ಸ್ಟಾಪ್ ಮಾಡಿಲ್ಲ ಸರ್. ರಜತ್, ನೀವು ಸ್ಟಾಪ್ ಅಂತೂ ಮಾಡಲಿಲ್ಲ, ಒಂದು ಪ್ರೋಸೆಸ್ಸಲ್ಲಿ ಹೋಗ್ತಾನೇ ಇದ್ರಿ ನೀವು. ದ ಹೋಲ್ ಪ್ರಾಸೆಸ್ ಇಟ್ ಸೆಲ್ಫ್ ಇಸ್ ರಾಂಗ್ ಸರ್. ಇಲ್ಲಿ ಮಾತಾಡಿದೆ, ಆ ಪಾಯಿಂಟಲ್ಲಿ ಮಾತಾಡಲಿಲ್ಲ, ಅದನ್ನು ಕೇಳಿಸ್ಕೊಂಡ್ಮೇಲೆ ಬಂದೆ, ಅವಾಗ ಎಂಟ್ರಿ ಕೊಟ್ಟೆ. ಕಂಪ್ಲೀಟ್ಲಿ ಎವ್ರಿಥಿಂಗ್ ಇಸ್ ರಾಂಗ್. ಈಗ ಈ ರೂಲು ನಿಮಗೂ ಗೊತ್ತಿತ್ತಲ್ಲ ಅಶ್ವಿನಿ ಅವರೇ, ಮಾತಾಡೋ ಹಾಗಿಲ್ಲ ಅಂತ. ರೂಲ್ಸ್ ಪ್ರಕಾರ ನೀವು ಮಾತಾಡೋ ಹಾಗೆ ಇಲ್ಲ ಅಂದಮೇಲೆ ಒಬ್ಬ ಮಾತಾಡಿದನಂತ ಗೊತ್ತಾದ್ಮೇಲೂ ಇನ್ನೊಬ್ರು ಸುಮ್ಮನೆ ಇರ್ಬೋದಲ್ಲ. ಅಲ್ಲೂ ಮಾತಾಡ್ತೀರಿ, ಅಲ್ಲೂ ಹೇಳ್ತೀರಿ, ಅಲ್ಲೂ ಕಿರ್ಚಾಡ್ತೀರಿ, ಕೂಗಾಡ್ತೀರಿ. ಈ ಸೂರಜ್ ಕೂಡ ಮಧ್ಯದಲ್ಲಿ ಹೇಳ್ತಾರೆ, ನನಗೆ ಕೇಳಿಸ್ತಾ ಇಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಅದಾದಮೇಲೂ ಮಾತಾಡ್ತೀರಿ. ನಾವು ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಆಡ್ತಾ ಇರೋದು ಅವರು, ನೀವು ಅವ್ರಿಗೋಸ್ಕರ ಕಿರಿಸ್ತಾ ಇದ್ದೀರಾ ಅಂದರೆ, ಅವ್ರನ್ನ ಎನ್ಕರೇಜ್ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದೀರಾ ಅಂದರೆ, ಅವರ ಸರಿ ತಪ್ಪುಗಳನ್ನು ತಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀರಾ ಅಂದರೆ, ಅದೇ ಅವ್ರಿಗೆ ಅಡಚಣೆ ಆಗ್ತಾ ಇದೆ ಅಂದರೆ ಯಾರಿಗೆ ಬೇಕಿದು? ನಾಮಿನೇಷನಿಂದ ಬರ್ತೀನಿ ನಾನು. ನಾಮಿನೇಷನಲ್ಲಿ ವಿಲನ್ ಏನು ಹೇಳಿದ್ರು? ಡಿಸ್ಕಸ್ ಮಾಡ್ಬೋದು ನಾಮಿನೇಷನ್ಸ್ನ. ಯಾರ ಹತ್ರ? ಪರಸ್ಪರ ನೀವು ಯಾರು ಬೇಕಾದರೂ ಡಿಸ್ಕಸ್ ಮಾಡುವ. ಈಗ ಅಶ್ವಿನಿ ಅವ್ರ ಬಗ್ಗೆ ಒಂದು ಡಾಮಿನೇಟ್ ಮಾಡ್ತಾರೆ, ಅಂದರೆ ಹೋರಾಟ ಮಾಡ್ತೀನಿ ಅಂತಾರೆ, ಹೆಣ್ಮಕ್ಳಿಗೆ ಎಕ್ಸೆಟ್ರಾ ಅಂತ ಇದೆಲ್ಲ ವಿಚಾರಗಳು ಬಂತು. ಒಂದು ಗೊಂದಲ ಅಂತ ಬಂತು. ಚೈತ್ರ ಅವರೇ,
ನಾಮಿನೇಟ್ ಮಾಡೋದಕ್ಕೂ ಕೂಡ ಕನ್ಫ್ಯೂಷನಲ್ಲಿದ್ದು ಗೊಂದಲದಲ್ಲಿದ್ದಾರಂತ ನಿಮ್ಗೆ ಅನ್ನಿಸ್ತಾ? ಇಲ್ಲ ಸರ್, ಹಾಗಿರಲಿಲ್ಲ. ನನಗೆ ಅವರು ಅದನ್ನು ಆ ವಿಲನ್ ಏನು ಝೀರೋ ಕೊಟ್ರಿ. ಮತ್ತೆ ಅವರಿಗೆ ಇವಾಗ ಅಶ್ವಿನಿನೂ ಒಂದು ಅನುಮಾನ, ನನಗೆ ಗೊತ್ತಿರೋದು ಈ ಸೀಸನ್ ಮಾತ್ರ ಮಾತಾಡ್ತಾ ಇರೋದು. ಅವ್ರಿಗೆ 0 ಕೊಟ್ರಿ, ಗೊಂದಲ ಅಂತ ನೀವು ಹೇಳಿದ್ದು. ಸೊ ಅವರಿಗೆ ನಾಮಿನೇಟ್ ಮಾಡೋದಕ್ಕೆ ಅಷ್ಟು ಕನ್ಫ್ಯೂಷನಲ್ಲಿರುವಂಥ ಗೊಂದಲದಲ್ಲಿರುವಂಥ ವ್ಯಕ್ತಿನ ಸರ್ ಅವ್ರ ಹತ್ರ ನಾನು ಮಾತಾಡಿದಾಗ ಅವ್ರದ್ದು ಸ್ವಂತ ಅಭಿಪ್ರಾಯ ಯಾವುದು ಹೇಳಲೇ ಇಲ್ಲ ನಾಮಿನೇಷನ್. ನಿಮಗೆ ಯಾಕೆ ಹೇಳಬೇಕು? ರೂಲ್ಸೇ ಇಲ್ವಲ್ಲ ನಿಮಗೆ ಹೇಳಬೇಕು ಅಂತ. ವಿಲನ್ ಹೇಳಿದ್ರಲ್ಲ ಸರ್ ನಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತ. ಡಿಸ್ಕಸ್ ಮಾಡಿ ಅಂದ್ರಪ್ಪ, ಎಲ್ಲ ಬಂದು ನಿಮ್ಮ ಹತ್ರ ಹೇಳಿ ಅಂತ ಹೇಳಿಲ್ವಲ್ಲ. ಅದೇ ಸರ್, ಅವ್ರ ಬಗ್ಗೆ ಅವ್ರ ಅಭಿಪ್ರಾಯ ನಂಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾನು 0 ಕೊಟ್ಟೆ ಸರ್ ಅಷ್ಟೇ. 0 ಕೊಡಿ, ಅದು ನಿಮ್ಮ ಚಾಯ್ಸ್. ಅದು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಗೊಂದಲದಲ್ಲಿ ಅಂತ ಹೇಳ್ತೀರಿ. ಗೊಂದಲದಲ್ಲಿ ಅಂತ ಬಂದಾಗ ಕನ್ಫ್ಯೂಷನ್ ಟು ನಾಮಿನೇಟ್. ಸರ್ ಅದೇ ನನಗೆ ಅವ್ರಿಗೆ ನಾಮಿನೇಟ್ ಮಾಡೋದು ಕನ್ಫ್ಯೂಷನ್ ಅಂತ ಅಲ್ಲ ಸರ್, ಈ ಚಟುವಟಿಕೆಯಲ್ಲಿ ಕನ್ಫ್ಯೂಷನ್ ಇತ್ತು ಅನ್ನೋದು ನಾನು ಹೇಳಿದ ಅರ್ಥ ಆಗಿತ್ತು. ಅಂದರೆ ಈ ಚಟುವಟಿಕೆಯಲ್ಲಿ ನಿಜವಾಗ್ಲೂ ಹೌದು ನನ್ನ ಹತ್ರ ಡಿಸ್ಕಷನ್ ಮಾಡಿ ಅಂತ ಹೇಳಿರಲಿಲ್ಲ. ಆದರೆ ನನಗೊಂದು ಭಯ ಏನಿತ್ತು ಅಂದರೆ ಇನ್ ಕೇಸ್ ಆಫ್ ನನ್ನ ಹತ್ರ ನಾನು ಯಾರ ಹತ್ರ ಡಿಸ್ಕಸ್ ಮಾಡದೆ ಹೋದರೆ, ಅವರು ಯಾರ ಹತ್ರನೂ ಡಿಸ್ಕಷನ್ ಮಾಡದೆ ಹೋದರೆ ಅದರಿಂದ ಮನೆಗೆ ಏನಾದರೂ ಪನಿಷ್ಮೆಂಟ್ ಆಗ್ಬೋದು ಅನ್ನೋ ಉದ್ದೇಶ ಮಾತ್ರ ಇತ್ತು. ಹಾಗಾಗಿ ಮನೆಗೆ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಭಯ. ಭಯ ಇತ್ತು ಸರ್. ರೂಲ್ಸ್ ಬ್ರೇಕ್ ಮಾಡೋಣ, ಒಂದು ವಿಲನ್ ಆಗಿ ಬ್ರೇಕ್ ಮಾಡೋಣ ಅಂದಾಗ ಅವ್ರು ಏನು ಹೇಳ್ತಾರೆ, ನೀವು ಮಾತಾಡಬಹುದು, ಡಿಸ್ಕಸ್ ಮಾಡ್ಬೋದು. ಅಂದರೆ ಒಂದು ಫೆಸಿಲಿಟಿ ಉಪಯೋಗಿಸ್ಲೇಬೇಕು ಅಂತಲೂ ಇಲ್ಲ, ಅದಷ್ಟು ಡಿಸ್ಕಸ್ ಮಾಡಿ ನಿಮ್ಮ ಹತ್ರ ಹೇಳಬೇಕು ಅಂತ ಖಂಡಿತ ಇಲ್ಲ. ಮಾಡ್ಕೊಳ್ಳಿ. ಅಶ್ವಿನಿ ಅವರಿಗೆ ಡೌಟ್ ಇದೆ ಅಂತ ನೀವು ರಜತ್ ಹತ್ರ ಯಾಕೆ ಡಿಸ್ಕಸ್ ಮಾಡಬೇಕು? ಫಸ್ಟ್ ಕ್ವೆಶ್ಚನ್ ಕರ್ನಾಟಕದ ಕ್ವೆಶ್ಚನ್, ನಂದಲ್ಲ. ಸೆಕೆಂಡ್ ಕ್ವೆಶ್ಚನ್, ಮನೆಯವರು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿಬಿಟ್ಟು ತುಂಬ ದೇವ್ರ ಥರ ಮನೆಯಲ್ಲಿ ಒಂದು ಜಾಗದಲ್ಲಿ ಕೂಸಿರೋದು ಧನುಷ್ನ. ಮಾತೇ ಆಡಲ್ಲ ಅಂತ ಅವರಿಗೆ 5 ಚಾನ್ಸ್. ಇದರಲ್ಲಿ ಉಸ್ತುವಾರಿಯಾಗಿ ಅಥವಾ ಮನೆ ಕ್ಯಾಪ್ಟನ್ ಆಗಿ ನೀವು ಹೇಗೆ ಕಾಣಿಸಿರಬೇಕು ಅಂತ ಅನ್ಕೊತೀರಿ? ಇದೇ ಕರ್ನಾಟಕಕ್ಕೆ ನಾವೇ ಮೊನ್ನೆ ಮೊಡಕೆ ಹೊಡೆಯೋ ಟಾಸ್ಕ್ ಬಂದಾಗ ನೀವು ಇವಾಗಷ್ಟೇ ಬಂದಿದ್ದೀರಿ ಅಂದ್ಬಿಟ್ಟು ನಾನು ಚೈತ್ರ ಅವರೇ ನಿಮಗೂ ಹಾಗೂ ರಜತಿಗೆ ಹೊರಗಡೆ ಇಟ್ಟೆ. ಕಾರಣ ಏನು? ಈಗಲೇ ಬೇಡ, ಬಟ್ ಅಂಥ ರಜತಿಗೆ 4. ಆದರೆ ಹೇಗೇನು ಅಶ್ವಿನಿ ನನ್ನ ಫೇವ್ರೆಟ್ ಅಲ್ಲ, ಧನುಷ್ ಮೇಲೆ ನನಗೆ ಹೇಟ್ರೆಡ್ ಇಲ್ಲ, ರಜತ್ ಬಗ್ಗೆ ನನಗೆ ಯಾವ ಕೋಪ ಇಲ್ಲ. ಈಗ ಹೊರಗಡೆಗೆ ಡಸ್ ಇಟ್ ಈವನ್ ಲುಕ್ ಫೇರ್? ನೀವು ಕರೆಕ್ಟಾಗಿ ಆಡಿದ್ರಿ, ನೀವು ಕರೆಕ್ಟಾಗಿರೋ ಕ್ಯಾಪ್ಟನ್ಶಿಪ್ ಮಾಡಿದ್ರಿ, ನೀವು ಕರೆಕ್ಟಾಗಿರೋ ಉಸ್ತುವಾರಿ ಮಾಡಿದ್ರಿ ಅಂತ ಅನಿಸುತ್ತಾ ಹೊರಗಡೆ? ಉತ್ತರ ಕೊಡಿ. ಹಾಂ ಸರ್, ನಾನು ಅಲ್ಲಿ ನಿಂತಿದ್ದಾಗ ಏನು ಕಾರಣ ಕೊಟ್ಟಿದ್ದೀನಿ ಆ ಕಾರಣಕ್ಕೆ ನಿಂತ್ಕೊಳ್ತೀನಿ ಸರ್. ಯಾಕಂದರೆ ನನಗಿದೇನು ಗೊತ್ತಿರಲಿಲ್ಲ ಈ ಥರ ಕೊಡ್ತಾರೆ ಅಂತ. ರಜತ್ ಹತ್ರ ಹೋಗಿ ಮಾತಾಡಿದಾಗ ರಜತ್ ಹೇಳಿದ್ರು ನಂಗೆ 3-4 ಹೆಸರಿದೆ ಅಂತ. ಧನುಷ್ ಕೂಡ ನನಗೊಂದು 3-4 ಹೆಸರು ಇದೆ ಅಕ್ಕ ಅಂತಲೇ ಹೇಳಿದ್ರು. ಸೊ ಆ ಬೇಸಿಸ್ ಮೇಲೆ ನಾನು ಅವ್ರಿಗೆ 4 ಕೊಟ್ಟೆ. ಫಾರ್ ಎಕ್ಸಾಂಪಲ್ ರಜತ್ ಹೇಳಿರಲಿಲ್ಲ ಅನ್ಕೊಳ್ಳ, ಗಿಲ್ಲಿ ಹೇಳಿಲ್ಲ ಅನ್ಕೊಳ್ಳೋಣ. ಗಿಲ್ಲಿ ಹೇಳಿಲ್ಲ ಅಂದರೆ ಅವ್ರ ತಲೆಯಲ್ಲಿ ಏನೋ ಓಡ್ತಾ ಇದೆ, ಕ್ಯಾಲ್ಕುಲೇಷನ್ ಇದೆ, ನಾನು ಆಮೇಲೆ ಹೇಳ್ಕೊತೀವಿ ಬಿಡು ನಿಮ್ಮ ಹತ್ರ ಏನು ಹೇಳೋದು ಅಂತ ಇರ್ಬೋದು. ಏನು ಗಿಲ್ಲಿ? ಹೌದು ಅಣ್ಣ. ಈಗ ಗಿಲ್ಲಿ ಗೊಂದಲನ? ಈಗ ನಾನೇ ಒಳಗಿದ್ದೆ ಅಂದ್ಕೊಳ್ರಿ, ನಿಮ್ಮ ಹತ್ರ ಯಾಕ್ರಿ ಹೇಳಿ? ನಂದೇನೋ 1000 ಕ್ಯಾಲ್ಕುಲೇಷನ್ ಇರುತ್ತೆ ತಲೆಯಲ್ಲಿ, ನಿಮಗೆ ಯಾಕೆ ಹೇಳ್ಬೇಕು? ಹೇಳಿಲ್ಲ ಅಂದ ಮಾತ್ರಕ್ಕೆ ನನಗೆ ಗೊಂದಲನ? ಓಕೆ, ಸದ್ಯಕ್ಕೆ ಈ ಟಾಪಿಕ್ಕೆ ತಗೊಂಡು ಇಲ್ಲೇ ಬಿಟ್ಟು ಹೋದೆ ಅನ್ಕೊಳ್ಳೋಣ, ಗೊಂದಲನ? ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಈಗ ಎಲ್ಲ ಕರ್ನಾಟಕ ನೋಡ್ತೈತಿ. ಕರೆಕ್ಟಾಗಿ ಉತ್ತರ ಕೊಟ್ಟರೆ ಸೇಫ್. ಸರ್ 2-3 ಕಾರಣಗಳನ್ನು ನಾನು ಇಟ್ಕೊಂಡಿದ್ದೆ ಸರ್. ಒಂದು, ಸುಮಾರು ಜನರ ಬಾಯಲ್ಲಿ ರಜತ್ ಮತ್ತು ಗಿಲ್ಲಿ ಹೆಸರು ಬಂದಿತ್ತು. ನಾನು ಎಲ್ಲರ ಹತ್ರ ಮಾತಾಡುವಾಗ ಯಾರನ್ನು ನಾಮಿನೇಷನ್ ಮಾಡ್ತೀರಿ ಅನ್ನುವಾಗ ಫಸ್ಟ್ ಹೆಸರೇ ಗಿಲ್ಲಿದೇ ಬರ್ತಾ ಇತ್ತು. 4 ಜನರಿಗೆ ನಾಮಿನೇಷನ್ ಮಾಡೋ ಅಧಿಕಾರ ಕೊಟ್ಟಾಗ ಗಿಲ್ಲಿಗೆ, ಇಲ್ಲಿ ನನಗೆ ಹೇಳ್ದೆ ಹೋದ್ರು ಗಿಲ್ಲಿಗೆ ಯಾಕೆ ಕೊಟ್ಟೆ ಅಂದರೆ, ಹೀಗೆ 4 ಜನರದ್ದು ಆಪ್ಷನನ್ನು ಬೇರೆ ಯಾರಿಗೂ ಕೊಟ್ಟರೆ ಆಗ ಪುನಃ ಅದು ಗಿಲ್ಲಿನೇ ರಿಪೀಟ್ ಆಗುತ್ತೆ ಅನ್ನೋದು ನಂದೊಂದು ಕ್ಯಾಲ್ಕುಲೇಷನ್ ಇತ್ತು. ಮತ್ತು ರಜತ್ ಆಲ್ರೆಡಿ 3-4 ಇದೆ ಅಂತ ಹೇಳಿದರು. ಇದಿಷ್ಟೇ ನನ್ನ ತಲೆನಲ್ಲಿ ಇದೆ ಸರ್. ಮತ್ತು ಅಶ್ವಿನಿ ಅವರಿಗೆ ನಾನು ಕ್ಲಿಯರಾಗಿ ಹೇಳಿದ್ದೆ, ಅವ್ರು ನಂಗೆ ಹೇಳಿಲ್ಲ, ಹಾಗಾಗಿ ಅಂದರೆ ಇಲ್ಲಿ ಒಂದು ವಿಶ್ವಾಸದ ದೃಷ್ಟಿಕೋನನೂ ಬರುತ್ತೆ ಅಂತ ಯೋಚನೆಯಲ್ಲಿ ಇಟ್ಟಿದೆ ಸರ್. ಯಾಕಂದರೆ ಅವರ ಸೇಮ್ ಧ್ರುವಂತ್ ಅವರು ಏನು ಹೇಳಿದ್ರು, ಅಶ್ವಿನಿ ಅವರು ನಂದು ಅದೇ ಸೇಮ್ ಅಂದರು. ಹಾಗಾಗಿ ನನಗೇನು ವ್ಯತ್ಯಾಸ ಕಾಣಲಿಲ್ಲ ಸರ್. ಧ್ರುವಂತ್ ಅವ್ರಿಗೆ 3 ಕೊಟ್ಟೆ,
ಯಾಕಂದ್ರೆ ಧ್ರುವಂತ್ 2 ಹೆಸರು ಹೇಳಿದ್ರು. ಸೊ ಅಶ್ವಿನಿ ಅವ್ರು ನಂದು ಅದೇ ಸೇಮ್ ಅಂದ ಕಾರಣಕ್ಕೆ ಅಶ್ವಿನಿ ಅವ್ರದ್ದು ಮತ್ತು ಧ್ರುವಂತ್ ಅವ್ರದ್ದು ಅಭಿಪ್ರಾಯದಲ್ಲಿ ಯಾವುದೇ ಭೇದ ಇಲ್ಲ ಅನ್ನೋದು ಅರ್ಥ ಆದ ಕಾರಣಕ್ಕೆ ನಾನು ಧ್ರುವಂತ್ ಅವ್ರಿಗೆ ಅವಕಾಶ ಕೊಟ್ಬಿಟ್ಟೆ. ಸೇಮ್ ಅಲ್ವಾ ಅನ್ನೋ ಉದ್ದೇಶ ಅಷ್ಟೇ ಇದ್ದಿತ್ತು ಸರ್. ಗಿಲ್ಲಿದು ಅದೇ, ಎಲ್ಲರೂ ರಿಪೀಟೆಡ್ ಆಗಿ ಗಿಲ್ಲಿ ಹೆಸರು ತಗೊಳ್ತಿದ್ರು ಅನ್ನೋ ಕಾರಣ ಗಿಲ್ಲಿಗೆ 4 ಕೊಟ್ಟೆ. ಮನೆ ಒಳಗಡೆನೆ ಈಗ ಚೈತ್ರ ಅವ್ರು ಕೊಟ್ಟಿದ್ದ ಆನ್ಸರು ಎಷ್ಟು ಜನಕ್ಕೆ ಕರೆಕ್ಟ್ ಅನ್ನಿಸ್ತು? ದಯವಿಟ್ಟು ಕೈ ಎತ್ತಿ. ಅಯ್ಯೋಯ್ಯೋ, ಇಷ್ಟು ಜನ? ಎಷ್ಟು ಜನ ಇದ್ದಾರೆ ಚೈತ್ರ ಅವರಲ್ಲಿ? 13 ಜನ. ಕರ್ನಾಟಕ ಇಡೀ ತೊಗೊಂಡ್ರೆ 13% ಎಷ್ಟಾಯಿತು ಪರ್ಸೆಂಟೇಜ್? ಅವರೇ ಒಬ್ಬರು ಕೈ ಎತ್ತಿಲ್ಲ. ಎಲ್ಲಾದರೂ ಒಂದು ಕಡೆ ಈಗ ವಿಲನ್ ಹೇಳಿರೋದ್ರಲ್ಲಿ ರಜತ್ ಅವರೇ ನಿಮಗೇ ಕೇಳ್ತಾ ಇದ್ದೀನಿ, ಕ್ಯಾಪ್ಟನ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಎಲ್ಲರೂ ಬಂತ? ಸೊ ಅದು ಸ್ವಯಂ ಆಯ್ತೆ, ಅವರ ಇಚ್ಛೆ, ಅದು ಬೇರೆ ಯಾರ ಇಚ್ಛೆನೂ ಅಲ್ಲ. ಇದನ್ನು ಇಡೀ ಮನೆ ಒಪ್ತೀರಿ? ಎಸ್ ಕಾವ್ಯ ಅವರೇ? ಸರ್ ಅದೇ ಚೈತ್ರ ಅವರು ಬಂದು ಕೇಳ್ತಾ ಇದ್ರು ಎಲ್ಲರ ಹತ್ರನೂ. ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಸ್ಪಂದನನ ಹತ್ರ ಮಾತಾಡಿದೆ. ಆಮೇಲೆ ಚೈತ್ರಕ್ಕ ಬಂದಾಗಲೂ ನನಗೆ ಓಕೆ ಇವ್ರ ಹತ್ರ ಹೇಳಿದ್ರೆ ಇವ್ರ ಹತ್ರನೇ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಹೇಳಿರ್ತೀನಿ ಸರ್. ಸೊ ನಾನು ಹೇಳಿದ ಮೇಲೆ ಅವರು ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿ ಮತ್ತೆ ಇಲ್ಲಿ ಬರ್ತಾರೆ ಸರ್. ನಾನು ಕೇಳ್ತೀನಿ ಅವರಿಗೆ, ಅಂದರೆ ನಾವು ಹೇಳಿದ್ದು ನಿಮ್ಮ ಹತ್ರನೇ ಉಳಿಯುತ್ತೆ ಅನ್ನೋ ನಂಬಿಕೆ ಮೇಲೆ ಹೇಳ್ತೀನಿ, ಅಲ್ಲಿ ಹೋಗಿ ಯಾಕೆ ಹೇಳಿದ್ರಿ ಅಂತ. ಸೊ ಅವ್ರು ಹೇಳ್ತಾರೆ, ಈಗ ನಾನೊಬ್ರ ಹತ್ರ ಹೋಗಿ ಕೇಳ್ತೀನಿ ಅಂದಾಗ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರಬೇಕಲ್ಲ, ಹೇಳ್ಕೊಳ್ಳೋದಕ್ಕೆ ನಂಬಿಕೆ ಬರಬೇಕಲ್ಲ, ಅದಕ್ಕೆ ನಾನು ನೀವು ಹೇಳಿದ ನಿಮ್ಮ ಡಿಸಿಷನ್ಸ್ನು ನಾನು ಅವ್ರ ಹತ್ರ ಹೇಳ್ದೆ ಅಂತ. ಇದು ಕರೆಕ್ಟಾ ಚೈತ್ರ ಅವರೇ? ಡಿಸ್ಕಷನ್ ಮಾಡ್ಬೋದು ಅಂತ ವಿಲನ್ ಹೇಳಿದ ದೃಷ್ಟಿಕೋನದಲ್ಲಿ ಮಾತ್ರ ನಾನು ಅದನ್ನ ಡಿಸ್ಕಸ್ ಮಾಡಿದ್ದೆ. ಡಿಸ್ಕಷನ್ ಅನ್ನಲ್ಲ ಮೇಡಮ್ ಇದನ್ನ. ಅಂದ್ರೆ ನೀವು ಕ್ಯಾಪ್ಟನ್ ಆಗಿ ಮಾಡ್ತಾ ಇದ್ರು, ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ರು. ನಾನು ಈ ಮನೆ ಸದಸ್ಯ, ನನಗೂ ನಾಮಿನೇಷನ್ ಮಾಡುವ ಅಧಿಕಾರ ಇರುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಡಿಸ್ಕಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಏನಂತ ಥಿಂಕ್ ಮಾಡಿದ್ರಿ? ಸದಸ್ಯ. ಹೌದು. ಅವಾಗ ಇನ್ನೊಬ್ರು ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದನ್ನ ನೀವು ಹೋಗಿ ಒಂದು ಸದಸ್ಯ ಆಗಿ ಡಿಸ್ಕಸ್ ಮಾಡಿದೆ ಅಂತೀರಿ, ಬಟ್ ಕ್ಯಾಪ್ಟನ್ ಆಗೋಗಿ ಕೇಳ್ತೀರಿ. ಇಲ್ಲಿ ನೀವು ಕಾವ್ಯ ಹತ್ರ ಕೇಳ್ಬೇಕಾದ್ರೆ ನಾನು ಒಂದು ಸದಸ್ಯ ಅಂತ ಕೇಳಿಲ್ಲ, ಕ್ಯಾಪ್ಟನ್ ಅಂತ ಕೇಳ್ತೀರಿ. ಸದಸ್ಯರಾಗಿ ನೀವು ಹೋಗಿದ್ದಿದ್ರೆ ಈಗ ಎಷ್ಟೋ ಜನ ಅಲ್ಲಿರೋರಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕೆ ಆಸೆನೇ ಪಡ್ದಲೇ ಇರ್ಬೋದು ಅವರು, ಇಫ್ ದೇ ಸಾ ಯು ಜಸ್ಟ್ ಆಸ್ ಅ ಕಂಟೆಸ್ಟೆಂಟ್. ಈಗ ನೀವು ಸದಸ್ಯನೋ ಕ್ಯಾಪ್ಟನ್ನೋ ಅಶ್ವಿನಿ ಹತ್ರ ಹೋಗಿದ್ದು? ಸರ್ ನಾನು ಅಶ್ವಿನಿ ಅವ್ರ ಹತ್ರ ಕೇಳಿದ್ದು ಕ್ಯಾಪ್ಟನ್ ಆಗಿನೇ ಸರ್. ಮುಗೀತಲ್ಲ ಅಲ್ಲಿಗೆ, ಅಲ್ಲಿ ರೂಲ್ಸ್ ಎಲ್ಲ ಇಲ್ಲ ಕ್ಯಾಪ್ಟನ್ ಹತ್ರ ಹೋಗಿ ಎಲ್ಲ ಹೇಳ್ಕೊಂಬರ್ಬೇಕು ಅಂತ. ನನಗೆ ಹೆಂಗೆ ಗೊತ್ತಾಗಬೇಕು ಚೈತ್ರ ಬಂದು ಸದಸ್ಯನೋ ಕ್ಯಾಪ್ಟನ್ನೋ? ಯು ಕೆನಾಟ್ ಡೂ ದ್ಯಾಟ್. ನೆಕ್ಸ್ಟ್ ಮಾಡಿ ಬರ್ತೀನಿ. ಈಗ ವೈಲ್ಡ್ ಕಾರ್ಡಲ್ಲಿ 2 ಕಂಟೆಸ್ಟೆಂಟ್ಸ್ ಕಳಿಸ್ತೀವಿ. ಕಂಟೆಸ್ಟೆಂಟ್ ನಂಬರ್ 1 ರಜತ್, ಕಂಟೆಸ್ಟೆಂಟ್ ನಂಬರ್ 2 ಚೈತ್ರ. ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನಿಸ್ತಾ ಇದೆಯೋ, ಇಬ್ಬರನ್ನು ಸೇರಿ ಒಂದು ಯೂನಿಟಾಗಿ ಕಳಿಸಿದೀವಿ ಅಂತ ಅನ್ನಿಸ್ತಾ ಇದೆಯೋ ಯಾರಿಗಾದರೂ? ಎಸ್ ಅಶ್ವಿನಿ ಅವರೇ? ಅಣ್ಣ, ಮನೆ ಒಳಗಡೆ ಇಬ್ಬರನ್ನು ಬೇರೆ ಬೇರೆ ಕಂಟೆಸ್ಟೆಂಟ್ಗಳಾಗೆ ಕಳಿಸಿದ್ದೀರಾ, ಬಟ್ ಅವರಿಬ್ರು ಆಡ್ತಾ ಇರೋದು ನಾವಿಬ್ರು ಒಂದೇ ಯೂನಿಟ್ ಅನ್ನೋ ರೀತಿ ಆಡ್ತಾ ಇದ್ದಾರೆ ಅಣ್ಣ. ಇವರ ಒಪಿನಿಯನ್ ಅವರ ಒಪಿನಿಯನ್, ಅವರ ಒಪಿನಿಯನ್ ಇವರ ಒಪಿನಿಯನ್, ಹಾಗೆ ಅವರು ಬಿಂಬಿಸ್ಕೊತಾ ಇದ್ದಾರೆ ಅಣ್ಣ ಮನೆ ಒಳಗಡೆ. ಎಸ್ ರಜತ್ ಅವರೇ? ಸರ್ ನಾನು ಸಪ್ರೇಟ್ ಆಗಿ ಆಡ್ತಾ ಇದ್ದೀನಿ ಸರ್. ನಾನು ಯಾವ ಮನೆ ಅಷ್ಟೇ ಸಪ್ರೇಟ್ ಆಗಿ ಆಡ್ತಾ ಇದ್ದೀನಿ. ಎಸ್ ಚೈತ್ರ ಅವರೇ? ನಾವಿಬ್ರು ಯೂನಿಟ್ ಅಲ್ಲ, ಯಾಕಂದ್ರೆ ರಜತ್ ಯಾರಿಗೆ ಕಳಪೆ ಕೊಡ್ತಾರೆ ನಾನು ಅವ್ರಿಗೆ ಉತ್ತಮ ಕೊಡ್ತೀನಿ ಸರ್. ನಮ್ಮಿಬ್ಬರ ಅಭಿಪ್ರಾಯಗಳು ತದ್ವಿರುದ್ಧ ಇದೆ, ನಮ್ಮಿಬ್ಬರ ನೇಚರು ತದ್ವಿರುದ್ಧ ಇದೆ. ನಾವಿಬ್ರು ಯೂನಿಟ್ ಆಗಿ ಖಂಡಿತ ಆಡ್ತಾ ಇಲ್ಲ. ಎಸ್ ಸ್ಪಂದನ ಅವರೇ? ಸರ್ ಅವ್ರು ಬಂದಿದ್ದ ವಾರ ಇಬ್ಬರು ಇಂಡಿವಿಜುವಲ್ಸ್ ಥರನೇ ಅನಿಸಿದ್ರು. ಇವ್ರ ಏನು ಒಪಿನಿಯನ್ಸು ಇವ್ರ ಒಪಿನಿಯನ್ಸು ಸೆಪ್ರೇಟೇ ಅಂತ ಅನಿಸ್ತಿತ್ತು ಸರ್. ಬಟ್ ಸ್ಪೆಷಲಿ ಈ ವಾರ ನನಗೆ ಎಲ್ಲೋ ಇಬ್ಬರು ಒಟ್ಟಿಗೆ ಆಡ್ತಿದ್ದಾರೆ ಥರನೇ ಫೀಲ್ ಆಯಿತು ಸರ್. ನಿಮಗೇನು ಅನಿಸುತ್ತೆ ಗಿಲ್ಲಿ ಅವರ? ಚೈತ್ರಕ್ಕೊಂದು ಏನೇ ಮ್ಯಾಟ್ರ್ ನಡೆದ್ರು, ಏನೇ ಒಂದು ಜಗಳ, ಏನೋ ಒಂದು ಮಾತುಕತೆ ನಡೆದ್ರು ಅಲ್ಲಿ ರಜತಣ್ಣ ಇರ್ತಾರೆ, ಅವ್ರು ಇಂಟರ್ಫಿಯರ್ ಆಯ್ತಾರೆ. ಇದನ್ನ ನೋಡಿದಾಗ ಆ ಥರ ಯೂನಿಟ್ ಥರ ಫೀಲ್ ಆಯ್ತದೆ ಅಣ್ಣ. ಈ ಫೀಲು ನೀವೇ ಕೊಟ್ಟಿರೋದು ರಜತ್ ಅಂಡ್ ಚೈತ್ರ, ಬೇರೆ ಯಾರು ಅಲ್ಲ. ಅಲ್ಲಿ ಕೆಲವರಿಗೆ ಇರೋದೇನು ಅಂದರೆ, ಇನ್ನು ಕೆಲವರಿಗೆ ಇನ್ನೂ ಭಾಳ ಒಳ್ಳೊಳ್ಳೆ ಅಭಿಪ್ರಾಯಗಳಿದೆ. ಏನಂತಂದರೆ ಬೇಕು ಅಂತ ಯೂನಿಟಾಗಿ ಕಳಿಸಿದ್ದಾರೆ ಬಿಗ್ ಬಾಸ್ ಒಳಗಡೆ ಅಂತ. ಆ ಥರ ಯೋಚನೆ ಮಾಡೋರಿಗೆ ಬಿಗ್ ಬಾಸಿಗೆ ಆ ಥರ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಆಡ್ತಾರೋ ನಿಮ್ಗಳನ್ನು ಡಿಸ್ಟರ್ಬ್ ಮಾಡಿ ಹೋಗಿ ಮನೆ ಹಾಳು ಮಾಡಿ ಬನ್ನಿ ಅಂತ ಮನೆ ಹಾಳು ಬುದ್ಧಿ ಬಿಗ್ ಬಾಸ್ಗೆ ಇಲ್ಲ. ಚೆನ್ನಾಗಿ ಆಡ್ತಾ ಇದ್ರೆ ಆಡಿ, ದ್ಯಾಟ್ಸ್ ಆಲ್ ಇಟ್ ಇಸ್. ಆ್ಯಕ್ಚುಲಿ ಎಷ್ಟು ಕ್ಯೂಟೆಸ್ಟ್ ಟಾಸ್ಕ್ ಅಂದರೆ ಇದು ನಿಜವಾಗ್ಲೂ ಒಂದು ಅದ್ಭುತವಾದಂಥ ವೆರಿ ಬ್ಯೂಟಿಫುಲ್ ಕ್ರಿಯೇಟಿವ್ ಟಾಸ್ಕ್. ಅಷ್ಟು ತಮಾಷೆ ಮಾಡ್ಕೊಂಡು ಆಡ್ಬೋದಾದಂಥ ಟಾಸ್ಕ್. ಇದಿಷ್ಟು ಇರಬೇಕಾದ್ರೆ ಈ ಟಾಸ್ಕಲ್ಲೂ ಗಲಾಟೆ ಮಾಡಿ ಕಿತ್ತಾಡ್ಬೋದು ಅಂತ ತೋರಿಸ್ಕೊಟ್ಟ ಮೊದಲನೇ ಬ್ಯಾಚ್ ಇದು.
ನೀವು ಅಂದ್ಕೊಂಡಿರ್ಬೋದು ಚೈತ್ರ ಅವರೇ ದಟ್ ಕ್ಯಾಪ್ಟನ್ಶಿಪ್ಪಲ್ಲಿ ನಾನು ಹೀಗೆ ಮಾಡಿದೆ, ಉಸ್ತುವಾರಿಯಲ್ಲಿ ಹಾಗೆ ಮಾಡಿದೆ ಅಂತ. ಬಟ್ ತುಂಬ ಕಡೆ ಕಂಪ್ಲೀಟ್ಲಿ ರಾಂಗ್ ಆದ್ರಿ. ಆಡಿದವರು ಎಷ್ಟೋ ಜನ ಶತಪ್ರಯತ್ನ ಪಟ್ರಿ, ಇನ್ನು ಕೆಲವರು ಸಂಪೂರ್ಣವಾಗಿ ಅಗೇನ್ ರಾಂಗ್ ಆದ್ರಿ. ಅವರೆಷ್ಟು ಹೇಳಿದ್ರು, ಇವರೆಷ್ಟು ಹೇಳಿದ್ರು, ಅವ್ರೇನು ಬೈದರು, ಇವರೇನು ಬೈದರು ಅನ್ನೋದಕ್ಕಿಂತ ನೀವು ಮಾತಾಡಿರೋದು ಇನ್ನೊಬ್ಬರ ಮನಸ್ಸಲ್ಲಿ ಎಷ್ಟು ಉಳ್ಕೊಂಡಿದೆ ನೀವೇ ಊಹೆ ಮಾಡಿದ್ರೆ ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ತಪ್ಪುಗಳು ಅರ್ಥ ಆಗುತ್ತೆ. ರಜತ್ ಅವರು ಏನೇನು ತಪ್ಪು, ಏನೇನು ಕೆಟ್ಟ ಮಾತುಗಳು ಬಂತು ಸರ್. ಎಪಿಸೋಡ್ ನೋಡ್ಬೇಕಾದ್ರೆ ನಾನು ಕುತ್ಕೊಂಡು ನಿಮ್ಮ ಬಾಯಿಗಳಿಂದ ಬರಬೇಕಾದ್ರೆ, ನಾನು ಕುತ್ಕೊಂಡು ನೋಡಬೇಕಾದ್ರೆ ಆ ಮಾತುಗಳು ಓಕೆನಾ ಸರ್? ಇಲ್ಲ ಸರ್. ಈಗ ಯಾರು ಏನು ಹೇಳಿದ್ರಿ, ಇವ್ರೇನು ಹೇಳಿದ್ರು, ಅವ್ರು ಎಷ್ಟು ವರ್ಡ್ಸ್ ಯೂಸ್ ಮಾಡಿದ್ರು, ಐ ಮೀನ್ ಎಲ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅಲ್ಲಿ ಗಲಾಟೆಲ್ಲಿ ಇರೋರು. ನಾನು ಕೇಳಬೇಕಾಗಿರೋದು ವರ್ಡ್ಸ್ ತೊಗೊಂಡೇ ಮಾತಾಡೋಣ, ವರ್ಡ್ಸ್ನ ಬಿಟ್ಬಿಟ್ಟು ಮಾತಾಡೋಣ? ಮಾತಾಡೋಣ ಸರ್. ಹೇಗೆ ಕ್ಲಾರಿಟಿ ಕೊಡಲಿ ನಾನು? ಈ ಕ್ಲಾರಿಟಿ ಕೊಡಬೇಕಾದ್ರೆ ವರ್ಡ್ಸ್ ನನ್ನ ಬಾಯಿಂದನೂ ಬರಬೇಕಾಗತ್ತೆ, ನಾನು ಹೇಳಲೇಬೇಕಾಗತ್ತೆ. ಇದನ್ನು ನೀವು ಹೇಳಿದ್ರಿ ಬರಬೇಕಾಗತ್ತೆ. ಈಗ ನಾನೇ ಲಾಸ್ಟ್ ವೀಕು ಧ್ರುವಂತವ್ರು ಕೆಲವು ಮಾತುಗಳು ಬಂದಾಗ ನಾನೇ ಹೇಳಿ ಅದನ್ನು ಬಿಟ್ಬಿಡೋಣ, ಅದನ್ನು ಮಾತಾಡೋದು ಬೇಡ, ಇವತ್ತಿಂದ ಒಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ಮೇಲೆ ಆ ಟಾಪಿಕ್ ಮತ್ತೆ ಬರುತ್ತೆ. ಆ ಮನೆಗೆ ಆ ಟಾಪಿಕ್ ಮತ್ತೆ ಹೆಂಗೆ ಬರುತ್ತೆ? ಕೆದಕ್ತೀವಿ. ನೀನು ಹೀಗಾದೆ, ಯಾರು ತಂದರು ಈ ವಾರ ಅದನ್ನು? ನೀವು ಹೇಳಿರೋ ವರ್ಡ್ಸ್ಗಳನ್ನು ನನ್ನ ಬಾಯಾರೆ ಹೇಳಿಬಿಟ್ಟು ಈಗ ಕ್ಲಾರಿಟಿ ಕೊಡಲಾ ಇಲ್ಲ ಯಾವ ಥರ ಕೊಡಲಿ ನೀವು ಹೇಳಿ. ಮಾತಾಡಬಾರ್ದಾಗಿತ್ತು ಸರ್, ಮಾತಾಡಿದೆ. ಐ ವಾಂಟ್ ರಿಪೀಟ್ ಇಟ್ ಅಗೇನ್. ಐ ವಾಸ್ ಇನ್ ದ ಹೀಟ್ ಆಫ್ ದ ಮೂಮೆಂಟ್ ಸರ್. ಅದು ನನಗೆ ಐ ಶುಡ್ ಹ್ಯಾವ್ ಕಂಟ್ರೋಲ್, ಬಟ್ ನನ್ನ ಕೈಲಿ ಆಗಲಿಲ್ಲ. ಐ ಶುಡ್ ಹ್ಯಾವ್ ಟೇಕನ್. ಈಗ ನಾನು ಕೇಳೋದು, ಎಲ್ಲರೂ ಅದೇ ಸ್ಥಾನದಲ್ಲಿ ತಾನೇ ಇದ್ದೀರಿ. ಆ ಸ್ಪರ್ ಆಫ್ ದ ಮೂಮೆಂಟಲ್ಲಿ ನನಗೆ ಗೊತ್ತಾಗಲಿಲ್ಲ, ನಾನು ಮಾತಾಡಿದೆ, ಬಂದ್ಬಿಡ್ತು ಹೊರಗಡೆ. ಈಗ ಫಾರ್ ಎಕ್ಸಾಂಪಲ್ ಪ್ರತಿಯೊಬ್ಬರು ಇದೇ ಥರ ಕಾರಣಗಳು ಕೊಟ್ಕೊಂಡು ಹೋದ್ರಿ ಮನೇಲಿ. ಸರ್ ಆ ಮೂಮೆಂಟ್, ಸ್ಪರ್ ಆಫ್ ದ ಮೂಮೆಂಟ್ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ, ನಾನು ಮಾತಾಡ್ಬಿಟ್ಟೆ, ನನ್ನ ಕೈಲಿ ಬಂದ್ಬಿಡ್ತು ಅಂತಂದರೆ ಸಾಟರ್ಡೆ ಏನಕ್ಕೆ ಬೇಕು ನಿಮಗೆ? ಯಾವಾಗ ಒಬ್ಬ ವ್ಯಕ್ತಿ ಸೆಕೆಂಡ್ ಹೇಳಿದ್ನೋ ಫಸ್ಟ್ ಹೇಳಿದ್ರೋ ಬೇಕಾಗಿಲ್ಲ, ಮಾತಾಡೋದ್ರಲ್ಲಿ ಎಲ್ಲರೂ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಯಾವ ಅಧಿಕಾರದ ಮೇಲೆ ಇನ್ನೊಬ್ಬ ತಪ್ಪು ಅಂತ ಹೇಳೋಕ್ಕಾಗತ್ತೆ ನಮಗೆ? ಸಡೆ ಅನ್ನೋ ಒಂದು ಟಾಪಿಕ್ಕು ರಜತ್ ನೀವು ಹೋಗೋಕ್ಕಿಂತ ಮುಂಚೆ ನಡೆದಿರಲಿಲ್ವಾ? ಟಿ ವಿಯಲ್ಲಿ ನೋಡಿದ್ದೀರಿ, ಒಳಗೋಗಿ ವಾಪಸ್ ಹೇಳ್ತೀರಿ. ಹೋದ ಸೀಸನ್ನಲ್ಲೂ ತುಂಬ ಪ್ರೀತಿಯಿಂದ ನಮಗೂ ನೀವು ಮಾತುಕತೆ ಆಯಿತು. ಆ ವರ್ಡಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವು ನನಗೆ ಸರ್. ಈ ಸತಿ ಸುದಿಯವ್ರು ಹೇಳಿದ್ರು, ಬಟ್ ನೋಡಿದ್ರಿ ಹೇಗೇನು ಒಳಗಡೆ ಹೋಗಿ ನೀವು ಅದನ್ನು ತೊಗೋತೀರಿ. ಇನ್ನೊಬ್ಬರು ತಪ್ಪು ಮಾಡ್ತಾರೆ ಅಂತ ನೀವು ಯಾವ ಅಧಿಕಾರದ ಮೇಲೆ ಹೇಳೋಕ್ಕಾಗತ್ತೆ ರಜತ್? ನೀವೆಲ್ಲರೂ ಅಷ್ಟು ಬುದ್ಧಿವಂತಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತೀರಿ ಶನಿವಾರ ಬರಲಿ, ಸರ್ ಬರ್ತಾರೆ ಮಾತಾಡೋಣ ಅಂತ. ನಾವು ಅದನ್ನು ಕುತ್ಕೊಂಡು ಎಪಿಸೋಡ್ ನೋಡ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಮರ್ತೋಗ್ಬಿಡ್ತೀರಾ? ಆವಾಗ ಯಾರಾದರೂ ಊಹೆ ಮಾಡ್ಕೊಂಡಿದ್ದೀರಾ ನಮ್ಮ ಮುಖದ ಮೇಲೆ ಏನು ಎಕ್ಸ್ಪ್ರೆಷನ್ ಇರ್ಬೋದು ಅಂತ? ತುಂಬ ಸ್ಮೈಲ್ ಇರುತ್ತಾ? ವಾಟ್ ಯು ಥಿಂಕ್? ಏನಿರ್ಬೋದು ಗಿಲ್ಲಿ? ಕೋಪ ಬರ್ಬೋದು ಅಣ್ಣ. ಕೋಪ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನೇ ಕೋಪ ಮಾಡ್ಕೊಳ್ಳಿ? ಎಲ್ಲಿ ಹೋಗ್ತಾ ಇದೆ ಇದು? ಅಥವಾ ಇದನ್ನು ನಾನು ವೈಯಕ್ತಿಕವಾಗಿ ಇಲ್ಲಿ ಬಂದು ನಿಂತ್ಕೊಂಡು ಹೇಗೆ ಅಡ್ರೆಸ್ ಮಾಡಲಿ ಹೇಳಿ ನೀವು? ಇಲ್ಲ ಎಗೇನ್ ಬುಡಕ್ಕೆ ಹೋಗಿ ನಿಮ್ಮ ಸ್ಟಾರ್ಟ್ ಮಾಡಿದ್ರಿ, ನೀವು ಎಂಡ್ ಮಾಡಿದ್ರಿ, ನೀವು ಹೋದ್ವಾರ ಮಾತಾಡಿದ್ರಿ, ಇದಕ್ಕೆ ಒಂದು ಇತಿಹಾಸ ಇದೆ, ಅಲ್ಲಿಂದ ಪ್ರಾರಂಭ ಆಯಿತು, ಈ ಕೋಪ ಅಲ್ಲಿಂದ ಉದ್ಭವ ಆಯಿತು. ಇದನ್ನು ಮಾತಾಡಬೇಕು ಅಂದರೆ ಐ ಹ್ಯಾವ್ ಟು ಟಾಕ್ ಎವ್ರಿಥಿಂಗ್. ಯಾಕಂದರೆ ನ್ಯಾಯ ಅಂತ ಒದಗಿಸೋಕೆ ಹೋದರೆ ಪ್ರತಿಯೊಬ್ಬರಲ್ಲೂ ಕೂತಿರೋದ್ರಲ್ಲೂ ತಪ್ಪಿದೆ, ಅಲ್ಲಿ ಇನ್ವಾಲ್ವ್ ಆಗಿರೋದ್ರಲ್ಲಿ ಕೆಲವರು ಎಲ್ಲರಲ್ಲೂ ಒಂದು ಇನ್ನೋಸೆನ್ಸು ಇದೆ, ಬೇಜಾರು ಇದೆ, ಹರ್ಟು ಇದೆ, ಎಲ್ಲ ಇದೆ ಅಂದಾಗ ನಾನು ಎಲ್ಲರಿಗೂ ನ್ಯಾಯ ಮಾಡಬೇಕಾಗತ್ತೆ. ಎಲ್ಲರಿಗೂ ನ್ಯಾಯ ಮಾಡಬೇಕು ಅಂದಾಗ ಕಂಪ್ಲೀಟ್ಲಿ ಐ ಹ್ಯಾವ್ ಟು ಬೈಸೆಕ್ಟ್, ಡಿಸೆಕ್ಟ್ ಆ್ಯಂಡ್ ಆನ್ಸರ್. ಒಪ್ತೀರಾ ಈ ಮಾತೆಲ್ಲರೂ? ಶುಡ್ ಐ ಡೂ ಇಟ್? ಶುಡ್ ಐ ಡೂ ಇಟ್ ಧ್ರುವಂತ್? ಶುಡ್ ಐ ಡೂ ಇಟ್ ರಜತ್? ಶುಡ್ ಐ ಡೂ ಇಟ್ ಅಶ್ವಿನಿ ಅವರೇ? ಏನು ಧ್ರುವಂತ್? ಐ ಗೆಸ್ ಹರ್ಟ್ ಆಗಿರೋರಿಗೆ ಅದು ಐ ಗೆಸ್ ದೇ ಡೋಂಟ್ ಡಿಸರ್ವ್ ಇಟ್ ಆ್ಯಂಡ್ ಇಟ್ ಶುಡಂಟ್ ಹ್ಯಾಪನ್ ಸರ್. ಸೊ ಅದಕ್ಕೆ ಇಲ್ಲಿ ಶನಿವಾರ ಇಸ್ ದಟ್ ಡೇ ವಿಚ್ ಗಿವ್ಸ್ ದ ಕ್ಲಾರಿಟಿ. ಹಾಗಿದ್ರೆ ಧ್ರುವಂತ್, ನಾನು ಲಾಸ್ಟ್ ವೀಕು ನಿಮ್ಮ ಹತ್ರ ಹಾಗೆ ಮಾತಾಡ್ಬಿಟ್ಟು ನಾನು ಬೇರೆ ಹರ್ಟ್ ಆಗಿರೋರಿಗೆಲ್ಲರೂ ಕ್ಷಮೆ ಕೇಳೋದಕ್ಕೋಸ್ಕರ ನೀವು ಹೇಳಿದ್ರದ್ದು ಕಂಪ್ಲೀಟ್ ಮೀನಿಂಗ್ ಹೇಳಬೇಕಿತ್ತೆ? ಈ ಗಾಂಚಲಿ ಇಸ್ ನಾಟ್ ತಲೆಗಾಂಚಲಿ. ಅದು ಯಾರಿಗೂ ಹರ್ಟ್ ಆಗಿರಲ್ವಾ? ಮಿಸ್ಟೇಕ್ಸ್ ತುಂಬ ಆಗ್ತಾ ಇದೆ ರಜತ್, ಅದು ಸೂಟ್ ಆಗಲ್ಲ. ಆ್ಯಂಡ್ ಧ್ರುವಂತ್ ಅವ್ರ ವಿಚಾರದಲ್ಲಿ ಬರಬೇಕು ಅಂದರೆ ಅವ್ರು ಲಾಸ್ಟ್ ಟೈಮ್ ಮಾತಾಡಿದ್ದು ಸರಿ ಅಂತ ನಾನು ಹೇಳೋದು ಇಲ್ಲ. ಬಟ್ ಟಾಪಿಕ್ ಬಿಡಿ ಅಂತ ಹೇಳಿದ್ದೆ, ಅವರಿಗೂ ನಾನು ಹೇಳಿದ್ದೆ, ಬಿಟ್ಬಿಡೋಣ. ಇಲ್ಲಿ ಅವ್ರಿಗೂ ಗೊತ್ತಿಲ್ಲದೆ ಆಗಿರುತ್ತೆ, ಏನೋ ಫ್ಲೋ ಅಲ್ಲಿ ಬಂದಿರುತ್ತೆ, ಆಗೋಗುತ್ತೆ ಸಮ್ಟೈಮ್ಸ್. ನೀವಿಬ್ಬರು
ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಇಲ್ಲಿವರೆಗೆ ಬರ್ತೀರಿ, ಎಲ್ಲರೂ ತಡೀತಾ ಇರ್ತಾರೆ. ಓಕೆ ಸರಿ, ತಡೀಲಿಲ್ಲ ಅಂದ್ರೆ ಏನು ಮಾಡ್ಕೋಬೇಕು ಅಂತ ಇದ್ದೀರಾ ಇಬ್ಬರು? ಆ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಲ್ಲ, ನಮ್ಗೆ ಗೊತ್ತಿರೋಂಗೆ ಆ ಸ್ಪೀಡಲ್ಲಿ ಹೋದರೆ ಒಂದು ಯಾರಿಗಾರು ಗುದ್ದದೆ, ಆವಾಗಲೇ ಹೋಗ್ಬೇಕು ಆ ಸ್ಪೀಡಲ್ಲಿ. ರೆಡಿ ಇದ್ದೀರಾ? ಹಂಗೆ ಓಪನ್ ಆಗುತ್ತೆ ಬಾಗಿಲು ಓಪನ್ ಆಗೋದು ದೊಡ್ಡದಲ್ಲ, ಯಾವ ರೀತಿ ಹೊರಗಡೆ ಬರ್ತಾ ಇದ್ದೀರಲ್ಲ ಇದನ್ನು ನಿಮ್ಮ ಲೈಫಲ್ಲಿ ಅಳಿಸೋಕ್ಕೆ ಆಗಲ್ಲ. ಬೇಕಾದ್ರು ಸೂಟ್ ಆಗುತ್ತಾ ನಿಮಗೆ ಧ್ರುವಂತ್? ಸೂಟ್ ಆಗುತ್ತಾ ನಿಮಗೆ ರಜತ್? ಆ್ಯಂಡ್ ಇನ್ನೊಂದೇನಾಗುತ್ತೆ, ಆ ವರ್ಡ್ಸ್ ಬರಬೇಕಾದ್ರೆ ಇನ್ನೊಬ್ರಿಗೂ ಅಷ್ಟೇ ಹರ್ಟ್ ಆಗುತ್ತೆ ರಜತ್. ಸರ್ ಐ ಪ್ರಾಮಿಸ್ ಯು ಐ ವಾಂಟ್ ರಿಪೀಟ್ ಇಟ್ ಅಗೇನ್ ಸರ್. ಐ ವುಡ್ ಹವ್ ಬೀನ್ ಹ್ಯಾಪಿ ರಜತ್ ಅವರೇ, ನಿಮಗೆ ಇಮಿಡಿಯೇಟಾಗಿ ಅಲ್ಲೇ ರಿಯಲೈಸ್ ಆಗಿದ್ದರೆ ಒಂದು ದಿನದಲ್ಲಿ ರಿಯಲೈಸ್ ಆಗಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ. ತುಂಬ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ ಅದನ್ನು. ಆಚೆ ಕಡೆ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದ ವ್ಯಕ್ತಿ ಇಲ್ಲೇನೋ ಸಡನ್ನಾಗಿ ಎದೆ ಮೇಲೆ ಬಂದಾಗ ಐ ಕುಡಂಟ್ ಟೇಕ್ ಇಟ್ ಸರ್. ನನಗೆ ಐ ಲಾಸ್ಟ್ ಇಟ್, ಐ ಕಂಪ್ಲೀಟ್ಲಿ ಲಾಸ್ಟ್ ಇಟ್. ಆ ಬರ್ದಲ್ಲಿ ಐ ಶುಡ್ ಹ್ಯಾವ್ ಕಂಟ್ರೋಲ್ ಮೈ ಸೆಲ್ಫ್, ಎಸ್, ಬಟ್ ಐ ವಿಲ್ ನಾಟ್ ರಿಪೀಟ್ ಇಟ್ ಸರ್. ಅದು ಆ ಫಸ್ಟೇಷನ್ ಕ್ಯಾರಿ ಫಾರ್ವರ್ಡ್ ಆಯಿತು 100%. ನೆಕ್ಸ್ಟ್ ದಿನ ಆ ಮಾತುಗಳು ನನ್ನ ಬಾಯಿಂದ ಬಂತು. ಆಮೇಲೆ ನನಗೆ ಎಲ್ಲೋ ಅನ್ನಿಸ್ತು, ಇನ್ನು ಅವ್ರ ಹತ್ರ ಮಾತಾಡೋದಿನ್ನ, ಯಾಕಂದರೆ ಪ್ರತಿ ಸತಿ ಟಾರ್ಗೆಟು ಅಂತ ಇದ್ದಾರೆ. ಇನ್ನೇನು ಮಾತಾಡ್ರೋ ಅವ್ರ ಹತ್ರ ಇನ್ನು ಯೂಸ್ ಇಲ್ಲ ಅಂದ್ಬಿಟ್ಟು ನಾನೇ ಐ ಕಾಮ್ ಮೈ ಸೆಲ್ಫ್ ಡೌನ್ ಸರ್. ಐ ವಿಲ್ ಮೇಕ್ ಶೋರ್ ಇಟ್. ಯಾಕಂದರೆ ನೋಡಿ, ಇವ್ರ ಹತ್ರ ಕೋಪದಲ್ಲಿ ಮಾತಾಡಿದ್ರಿ, ಕರೆಕ್ಟ್. ಇನ್ನೊಂದು ಕಡೆ ತಮಾಷೆಗೆ ಹೇಳಿದ್ರಿ, ತಮಾಷೆಗೆ ಅಂದರೆ ಭಾಳ ಲೈಟಾಗಿ ಹೇಳಿದ್ರಿ. ಅವ್ನು ಮಾಡಿದ್ದಿದ್ರೆ ನಾನೇ ಕಪಾಳಕ್ಕೆ ಹೊಡೆದು ಹೇಳ್ತಾ ಇದ್ದೆ ಅಂತ ಗಿಲ್ಲಿ ಬಗ್ಗೆ ಹೇಳಿದ್ರಿ. ಹೌದು, ಟಕ್ ಅಂತ ನಾಮಿನೇಟ್ ಮಾಡಿದ್ರು ನಿಮ್ಮನ್ನು. ಹೌದು, ಹಿಂಗೆ ಅವ್ರು ಒಂದೇ ಕಾರಣ ಕೊಟ್ಟಿದ್ದು, ನೀನು ಬೇರೆ ಹೇಳು, ಅದನ್ನು ಹೇಳ್ಬೇಡ ನೀನು ಅಂತ. ಚೆನ್ನಾಗಿದ್ದೀವಿ, ನಿಮ್ಗೆ ಯಾಕೆ ಅನ್ನಿಸ್ತು ನಾಮಿನೇಟ್ ಮಾಡಬೇಕು ಅಂತ ಗಿಲ್ಲಿ ಆ ಲೈನಿಗೆ? ಇಲ್ಲ ಅಣ್ಣ, ಅವರು ಕಂಟೆಸ್ಟೆಂಟೇ, ನಾನು ಕಂಟೆಸ್ಟೆಂಟೇ. ಹಾಂ, ಈಗ ಹೊಡಿತೀನಿ ಅಂತ ಡೈರೆಕ್ಟಾಗಿ ಬಂದಾಗ ಬೇಜಾರಾಯ್ತದಲ್ಲ. ಸೊ ಅದನ್ನು ನೀವು ಕೋಪದಲ್ಲಿ ಹೇಳಿಲ್ಲ ರಜತ್. ಹೌದು ಸರ್, ಸರಳವಾಗಿ ಹೇಳಿದ್ರಿ. ಹೌದು, ಹರ್ಟ್ ಆಯಿತು. ಹೌದು ಸರ್. ಯಾಕೆ ಹರ್ಟ್ ಆಯಿತು ಅಂದರೆ, ಅವ್ರೊಂದು ಕಂಟೆಸ್ಟೆಂಟಾಗಿ ಯೋಚನೆ ಮಾಡೋದೇನೆಂದರೆ, ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಸಲಿಗೆಯಲ್ಲಿ ಮಾತಾಡ್ಕೊಂಡಿರ್ಬೋದು, ಈ ಲೈನ್ ಬೇಡ. ಅದೇ ತಾನೇ ಮೀನಿಂಗ್ ಹೋಗಿಲ್ಲಿ? ಹೌದು. ಹಾಂ, ಈಗ ನೀವೊಂದು ಮಾತು ಹೇಳ್ತಾ ಇರ್ತಾರೆ, ಮನೆಯಲ್ಲೆಲ್ಲ ತಂದೆ ತಾಯಿ ನೋಡ್ತಾರಲ್ವಾ, ತಂದೆ ತಾಯಿ ಬಗ್ಗೆ ತಪ್ಪು ಮಾತಾಡಲ್ಲ, ಮನೆಯಲ್ಲ ಅವಲ್ಲ ನೋಡ್ತಾ ಇರ್ತಾರೆ ಅಂತ ನೀವೇ ಹೇಳಿದ್ರಿ. ಇದನ್ನು ಅವ್ರ ಮನೆಯವ್ರು ನೋಡ್ತಾ ಇರಲ್ವಾ? ಹೌದು ಸರ್, ಐ ಅಂಡರ್ಸ್ಟ್ಯಾಂಡ್ ಸರ್. ನಾವು ನಿಮಗೆ ಅಷ್ಟು ಗೌರವ ಕೊಡ್ಕೋತಾ ಇದ್ದೀವಿ ಅಂದಮೇಲೆ ನಿಮಗೆ ಒಬ್ಬರ ಮೇಲೆ ಒಬ್ರು ಗೌರವ ಕೊಡ್ಕೊಳ್ಳೋಕೆ ಏನು ಪ್ರಾಬ್ಲಮ್ ನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿಂದ ಅದನ್ನು ಬಿಟ್ಟಾಗ್ತೀರಾ ಅಂತ ಅನ್ಕೋತೀನಿ, ಅನ್ಲೆಸ್ ಅಂಟಿಲ್ ಯು ವಾಂಟ್ ಕ್ಯಾರಿ ಫಾರ್ವರ್ಡ್. ಸೊ ಯಾರಿಗಾರ ಏನಾರ ಹೇಳೋಕ್ಕಿದ್ರೆ ಈ ಮೂಮೆಂಟಲ್ಲಿ ಹೇಳಿ, ಬಟ್ ಹೇಳೋಕ್ಕಿಂತ ಮುಂಚೆ ಒಂದಂತೂ ಸತ್ಯ, ಧ್ರುವಂತ್ ತುಂಬ ಚೆನ್ನಾಗಿ ಆಡಿದ್ರಿ, ರಜತ್ ಚೆನ್ನಾಗಿ ಆಡಿದ್ರಿ, ಚೈತ್ರ ಚೆನ್ನಾಗಿ ಆಡಿದ್ರಿ, ಅಶ್ವಿನಿ ಅವರೇ ಚೆನ್ನಾಗಿ ಆಡಿದ್ರಿ. ನಿಮ್ಮ 4 ಜನದ ಬಗ್ಗೆ ಟಾಪಿಕ್ ಬರೋದ್ರಿಂದ ನಿಮ್ಮ 4 ಜನಕ್ಕೆ ಸ್ಪೆಸಿಫಿಕಲಿ ಹೇಳ್ತಾ ಇದ್ದೀನಿ, ಆಡೋದು ತುಂಬ ಚೆನ್ನಾಗಿ ಆಡಿದ್ರಿ. ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ನಿಂದ ಆದಂಥ ಪ್ರಾಬ್ಲಮ್ಸ್, ಸಿಚುವೇಶನ್ಸ್, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೊರತು ನಿಮ್ಮ ಯಾರ ಆಟದ ಬಗ್ಗೆ ಅಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್. ನೀವು ಈ ಥರ ಕುತ್ಕೊಳ್ಳೋ ಬದಲು ಏನಾರು ಮಾತಾಡೋದು ಬೆಟ್ರ್ ಧ್ರುವಂತ್. ಕೇಳಿಸ್ಕೊತಾ ಇದ್ದೆ ಸರ್ ನಾನು. ಕೇಳಿಸ್ಕೊಳ್ಳಿ. ನಿಮಗೇನಾರು ಹೇಳೋಕ್ಕಿದೆಯಾ? ನಿಮಗೇನಾರು ಹೇಳೋಕ್ಕಿದೆಯಾ ರಜತ್? ನನಗದು ರಿಯಲೈಸ್ ಆಗಿತ್ತು ಸರ್, ಮಾತುಗಳು ಬರ್ಬಾರ್ದಾಗಿತ್ತು. ಬಿಕಾಸ್ ಲಾಸ್ಟ್ ಟೈಮೇ ನಂದು ಅದಾಗಿತ್ತು. ಆ್ಯಂಡ್ ಅದಾದಮೇಲೆ ನಾನು ತೀರಾನೇ ಐ ಚೇಂಜ್ಡ್ ಮೈ ಸೆಲ್ಫ್. ಬಟ್ ಈ ಸತಿ ಅದು ಯಾಕಷ್ಟು ಬರ್ಸ್ಟ್ ಔಟ್ ಆದೆ, ಯಾಕಷ್ಟು ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಐ ಹ್ಯಾವ್ ಪ್ರಾಮಿಸ್ಡ್ ಯು ದಟ್ ದಿಸ್ ವಿಲ್ ಬಿ ದ ಲಾಸ್ಟ್ ಟೈಮ್. ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ಇನ್ನೊಂದು ಸತಿ ಈ ಥರ ನೀವು ನನಗೆ ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ ಸರ್. Anybody has anything to say? Nothing. Good to see smiling faces. 7 ಜನ ನಾಮಿನೇಟ್ ಆಗಿದ್ದೀರಿ. ಯಾರು ಉಳ್ಕೋತೀರಿ, ಯಾರು ಹೋಗ್ತೀರಿ ಅನ್ನೋಂಥ ನೋಡೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಐ ಥಿಂಕ್ ಇಟ್ಸ್ ಹ್ಯಾಪಿ ಟು ಸಿ ಹ್ಯಾಪಿ ಫೇಸಸ್ ಅಂತ ಹೇಳ್ತಾ, ಟಿಲ್ ಐ ಸಿ ಯು ಅಗೇನ್, ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಆಟ ನೋಡಿ, ಮಾತುಗಳು ಕೆಲವೊಮ್ಮೆ ಕೆಲವರಿಗೆ ತಪ್ಪಾಗಿ ತೋರಿಸುತ್ತೆ. ಮಾತಾಡದೇ ಇರೋದು ಕೆಲವೊಂದು ಸಲ ಕೆಲವ್ರನ್ನ ಸರಿಯಾಗಿ ತೋರಿಸುತ್ತೆ. ಯಾರು ಯಾವಾಗ ಹೇಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಮನೆಯಲ್ಲಿ ಅವರ ವ್ಯಕ್ತಿತ್ವ ಹಾಗೂ ಅವರ ಭವಿಷ್ಯ 2 ನಿಂತಿದೆ ನಿರ್ಧಾರ ಆಗೋಕ್ಕೆ. ಇನ್ನು ಉಳಿದಿರೋದು ಕೆಲವೇ ವಾರಗಳು. ಯಾರ್ಯಾರು ಹೇಗೆ ಆಟನ ಮುಂದುವರಿಸ್ತಾರೆ, ಎಲ್ಲಿವರೆಗೆ ಹೋಗ್ತಾರೆ, ಎಲ್ಲಿ ಅವರ ಆಟ ನಿಲ್ಲುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil Asian Paints ಹಾಗೂ VC Smart Television, co-powered by Ashwasurya Realities, Walkmate Footwear, Santoor, Maruti Suzuki Heritage ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡದ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ನನ್ನ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್ ಹಾಗೂ ಲವ್ ಯು.